ನಮಸ್ತೆ ಮಕ್ಕಳೇ. ನಾವು ಇಂದು 8ನೇ ತರಗತಿಯ 2ನೇ ಪಾಠವಾದ ಅಗೋಚರ ಜೀವ ಜಗತ್ತು ನಮ್ಮ ಬರಿಗಣ್ಣಿನ ಆಚೆ ಎನ್ನುವಂತಹ ವಿಜ್ಞಾನದ 2ನೇ ಪಾಠವನ್ನು ನಾವೀಗ ನೋಡೋಣ. ಇದು ಭಾಗ 1ರಲ್ಲಿ ಇರುತ್ತೆ. ಅಗೋಚರ ಜೀವ ಜಗತ್ತು ಅಂದರೆ ನಮ್ಮ ಕಣ್ಣಿಗೆ ಕಾಣದೇ ಇರುವಂಥದ್ದು, ಅಂದರೆ ನಮ್ಮ ಬರಿಗಣ್ಣಿನಿಂದ ಆಚೆ ಇರುವಂಥದ್ದು ಅಂತ, ಅಂದರೆ ಬರೀ ಕಣ್ಣಲ್ಲಿ ನಾವು ನೋಡೋಕ್ಕಾಗೋದಿಲ್ಲ ಅಂತ. ಚಿತ್ರದ ಮುಖಪುಟದಲ್ಲಿ ಇಲ್ಲಿ ಕೊಟ್ಟಿದ್ದಾರೆ ನೋಡಿ, ಅಂದರೆ ಈ ಪಾಠದ ಮುಖಪುಟದಲ್ಲಿ ಕೊಟ್ಟಿದ್ದಾರೆ. ಅನೇಕ ಸೂಕ್ಷ್ಮ ಜೀವಿಗಳನ್ನು ಇಲ್ಲಿ ಕೊಟ್ಟಿರುವಂಥದ್ದನ್ನು ನೀವು ಗಮನಿಸಬಹುದು. ಇವೆಲ್ಲ ನಮ್ಮ ಬರಿಗಣ್ಣಿಗೆ ಕಾಣಿಸ್ತಾ ಇಲ್ಲ, ಆದರೆ ನಮ್ಮ ಸುತ್ತಮುತ್ತಲೂ ಇದೆ. ಆದರೆ ಇಲ್ಲಿ ಇವುಗಳನ್ನು ನಾವು ನೋಡಿ ಅವುಗಳ ಬಗ್ಗೆ ಅಧ್ಯಯನ ಮಾಡಬಹುದು ಅಂತ ಇದರಲ್ಲಿ ಸಂದೇಶವನ್ನು ಕೊಡ್ತಾ ಇದ್ದಾರೆ. ಹಾಗಾದರೆ ಬನ್ನಿ ನೋಡೋಣ. ಈ ಪಾಠ ಹಲವಾರು ಪ್ರಶ್ನೆಗಳಿಂದ ಪ್ರಾರಂಭ ಆಗುತ್ತೆ. ನಾನು ಆಗಲೇ ಮೊದಲನೇ ಪಾಠದಲ್ಲೇ ಹೇಳಿದೆ, ಪ್ರತಿ ಪಾಠದಲ್ಲೂ ಪ್ರಾರಂಭ ಆಗೋದಕ್ಕೆ ಮುಂಚೆ ನಮಗೆ ಹಲವಾರು ಪ್ರಶ್ನೆಗಳನ್ನು ಕೊಟ್ಟಿರ್ತಾರೆ ಅಂತ ಹೇಳಿ. ಹಾಗಾದರೆ ಈ ಪಾಠದಲ್ಲಿ ಪ್ರಾರಂಭವಾಗುವಂತಹ ಮೊದಲನೇ ಪ್ರಶ್ನೆ ಯಾವುದು ಅಂತ ಹೇಳಿದ್ರೆ, ನಿಮ್ಮ ಸುತ್ತಲಿನ ಅಗೋಚರ ಜಗತ್ತು ಗೋಚರವಾದರೆ ಏನು ನೋಡಬಹುದೆಂದು ನೀವು ಎಂದಾದರೂ ಅಚ್ಚರಿಗೊಂಡಿದ್ದೀರಾ ಅಂತ ಕೇಳ್ತಾ ಇದ್ದಾರೆ. ಅಂದರೆ ನಮ್ಮ ಸುತ್ತಮುತ್ತಲೂ ಅನೇಕ ಸೂಕ್ಷ್ಮ ಜೀವಿಗಳು ಇದೆ ಅನ್ನೋದು ನಮಗೆ ಗೊತ್ತಿದೆ, ಆದರೆ ಅದು ಬರಿಗಣ್ಣಿಗೆ ಕಾಣೋದಿಲ್ಲ ಅಂತಲೂ ಕೂಡ ಗೊತ್ತಿದೆ. ಅಕಸ್ಮಾತ್ ಏನಾದರೂ ಅವು ಗೋಚರವಾದರೆ, ಅಂದರೆ ನಮ್ಮ ಸುತ್ತಮುತ್ತ ಇರುವಂತಹ ಸೂಕ್ಷ್ಮ ಜೀವಿಗಳು ನಮಗೆ ಕಣ್ಣಿಗೆ ಏನಾದರೂ ಕಾಣಿಸೋ ಹಾಗಿದ್ರೆ ಏನಾಗ್ತಾ ಇತ್ತು ಅಂತ, ಅಂದರೆ ಅವುಗಳು ಏನಾದರೂ ನಮ್ಮ ಕಣ್ಣಿಗೆ ಕಾಣಿಸೋ ಹಾಗೆ ಇದ್ದಿದ್ರೆ, ಅಷ್ಟು ಸಾಮರ್ಥ್ಯ ನಮ್ಮ ಕಣ್ಣಿಗೆ ಇದ್ದಿದ್ದರೆ, ನಮ್ಮ ಕೈನಲ್ಲಿ, ನಮ್ಮ ಬಟ್ಟೆಯ ಮೇಲೆ, ನಾವು ಓಡಾಡುವ ಸ್ಥಳದಲ್ಲಿ, ನಾವು ಇರುವಂತಹ ಗಾಳಿಯ ಸುತ್ತಮುತ್ತ, ನಾವು ಕುಡಿಯುವ ನೀರು, ಅಲ್ಲೆಲ್ಲ ಸೂಕ್ಷ್ಮ ಜೀವಿಗಳನ್ನು ನೋಡ್ತಾ ಇದ್ವಿ. ಆ ಸೂಕ್ಷ್ಮ ಜೀವಿಗಳು ಕಣ್ಣಿಗೆ ಏನಾದರೂ ಕಂಡಿದ್ರೆ ನಾವು ನೀರು ಕುಡಿಯೋದಕ್ಕೆ ಮನಸ್ಸು ಬರ್ತಾ ಇರಲಿಲ್ಲ, ಅಥವಾ ವಾಸಿಸೋದಕ್ಕೂ ಕೂಡ ಒಂಥರ ಕಸಿವಿಸಿ ಆಗ್ತಾ ಇತ್ತು. ಈಗ ನಾರ್ಮಲ್ ಆಗಿ ಹೇಗೆ ಜೀವನವನ್ನು ನಡೆಸ್ತಾ ಇದ್ದೀವಿ ಆ ಥರ ಆಗ್ತಾ ಇರಲಿಲ್ಲ. ಬರೀ ಆ ಸೂಕ್ಷ್ಮ ಜೀವಿಗಳನ್ನೇ ನೋಡೋದಕ್ಕೆ ಅನ್ನಿಸ್ತಾ ಇತ್ತು. ಆ ಥರ ಊಹೆ ಮಾಡ್ಕೊಳ್ಬೇಕಾಗುತ್ತೆ. ಅಕಸ್ಮಾತ್ ಏನಾದರೂ ಆ ಸೂಕ್ಷ್ಮ ಜೀವಿಗಳು ಬರೀ ಕಣ್ಣಿಗೆ ನಮಗೆ ಕಾಣೋ ಆಗಿದ್ದಿದ್ರೆ ಹೇಗಿರ್ಬೋದು ಅಂತ ನೀವು ಕೂಡ ಊಹಿಸ್ಕೊಳ್ಬಹುದು. ನೀರಂತೂ ಕುಡಿಯೋಕ್ಕೆ ಆಗ್ತಾ ಇರಲಿಲ್ಲ, ಅದರೊಳಗೆಲ್ಲ ಸೂಕ್ಷ್ಮ ಜೀವಿಗಳೇನಾದರೂ ನಮ್ಮ ಕಣ್ಣಿಗೆ ಕಾಣಿಸ್ತಿದ್ರೆ. ಕೈಯಲ್ಲೂ ಅಷ್ಟೇ ಅನೇಕ ಸೂಕ್ಷ್ಮ ಜೀವಿಗಳು ಇರುತ್ತೆ. ಏನಾದರೂ ಕೆಲಸ ಮಾಡ್ತಾ ಇರ್ತೀರ, ಯಾವಾಗಲೂ ಪ್ರತಿ ಬಾರಿಯೂ ನಾವೇನು ಕೈ ತೊಳ್ಕೊಳ್ಳೋದಿಲ್ಲ. ಆ ರೀತಿ ಸೂಕ್ಷ್ಮ ಜೀವಿ ಕೈಯಲ್ಲೆಲ್ಲ ನೋಡಿದಾಗ ನಮಗೆ ಒಂಥರ ಅನ್ನಿಸ್ತಾ ಇತ್ತು. ಸೊ ಅದರ ಬಗ್ಗೆ ಒಂದು ಪ್ರಶ್ನೆಯನ್ನು ನಿಮಗೆ ಕೇಳಿದ್ದಾರೆ. ಇನ್ನು ಎರಡನೇ ಪ್ರಶ್ನೆ ಏನು ಅಂತ ಹೇಳಿದ್ರೆ, ನಮ್ಮ ಸುತ್ತಮುತ್ತ ಇರುವಂತಹ ಜೀವಂತ ಎಂದು ಪರಿಗಣಿಸಿರೋ, ಅಂದರೆ ಜೀವಿಗಳು, ನಮ್ಮ ಸುತ್ತಮುತ್ತ ಇರುವಂತಹ ಜೀವಿಗಳ ಗಾತ್ರ ಸಂಕೀರ್ಣತೆ ಬಗ್ಗೆ ಏನು ಹೇಳ್ತೀರಾ ಅಂತ. ಅಂದರೆ ಅದ್ರ ಬಗ್ಗೆ ಅವಲೋಕನ ಮಾಡಿದಾಗ ಏನು ಅನಿಸುತ್ತೆ ನಿಮಗೆ ಅಂತ ಹೇಳಿದ್ರೆ, ಬೇರೆ ಬೇರೆ ಜೀವಿಗಳು ಬೇರೆ ಬೇರೆ ಗಾತ್ರವನ್ನು ಹೊಂದಿರುತ್ತೆ, ಮತ್ತು ಸಂಕೀರ್ಣತೆಯಲ್ಲೂ ಕೂಡ ಬೇರೆ ಬೇರೆ, ಅಂದರೆ ಕೆಲವೊಂದು ಏಕಕೋಶ ಜೀವಿಯಾಗಿರುತ್ತೆ, ಕೆಲವೊಂದು ಸಂಕೀರ್ಣವಾಗಿರುತ್ತೆ, ಕೆಲವೊಂದು ಚಿಕ್ಕದಾಗಿರುತ್ತೆ, ಕೆಲವೊಂದು ದೊಡ್ಡದಾಗಿರುತ್ತೆ. ಆಕಾರದಲ್ಲೂ ಅಷ್ಟೇ ಅವುಗಳು ಬೇರೆ ಬೇರೆ ರೀತಿ ಇರುತ್ತೆ ಅಂತ ನಾವು ಅದರ ಬಗ್ಗೆ ಅವಲೋಕನವನ್ನು ಮಾಡಬಹುದು. ಇನ್ನು ಮೂರನೇ ಪ್ರಶ್ನೆಗೆ ಬಂದರೆ, ಈ ಸಣ್ಣ ಜೀವಿಗಳು ಪರಸ್ಪರ ಹೇಗೆ ಪ್ರತಿಕ್ರಿಯಿಸುತ್ತೆ ಅಂತ ಕೇಳ್ತಾ ಇದ್ದಾರೆ. ನಮಗೆ ಗೊತ್ತಿದೆ, ಎಲ್ಲ ಜೀವಿಗಳು ಪರಸ್ಪರ ಒಂದನ್ನೊಂದು ಅವಲಂಬಿಸಿರುತ್ತೆ. ಈ ಸಣ್ಣ ಜೀವಿಗಳು ಹಾಗಾದರೆ ಹೇಗೆ ಪ್ರತಿಕ್ರಿಯಿಸುತ್ತೆ ಅಂತ ಹೇಳಿದ್ರೆ, ಒಂದು ಜೀವಿ ಮತ್ತೊಂದು ಜೀವಿಗೆ ಸಹಾಯ ಮಾಡುತ್ತೆ. ಅದು ವಾಸಿಸುವಂತಹ ಸ್ಥಳ ಒಂದು ಜೀವಿ ಕೊಟ್ಟರೆ ಮತ್ತೊಂದು ಜೀವಿ ಆಹಾರ ಕೊಡೋದು, ಈ ರೀತಿಯಾಗಿ ಪರಸ್ಪರ ಹೊಂದಾಣಿಕೆಯನ್ನು ಮಾಡಿಕೊಂಡು ಪ್ರತಿಕ್ರಿಯೆ ನೀಡುತ್ತೆ. ಇದೆಲ್ಲವನ್ನು ನಾವು ಪಾಠದಲ್ಲಿ ಗಮನಿಸಬಹುದು. ಇದೇ ರೀತಿಯ ಪ್ರಶ್ನೆಗಳು ನಿಮಗೆ ಅಂದರೆ ನಿಮ್ಮ ಮನಸ್ಸಿಗೆ ಮೂಡಿದರೆ ಇಲ್ಲಿ ನೀವು ಆ ಪ್ರಶ್ನೆಗಳನ್ನು ಬರೀರಿ ಮಕ್ಕಳೇ. ಹಾಗಾದರೆ ಬನ್ನಿ ನೋಡೋಣ ಈ ಪಾಠದಲ್ಲಿ ಏನೆಲ್ಲ ಅಂಶಗಳು ಕೊಟ್ಟಿದ್ದಾರೆ ಅನ್ನೋದನ್ನು. ಮೊದಲಿಗೆ ಇಲ್ಲಿ ಕೊಟ್ಟಿದ್ದಾರೆ ಮಸೂರದ ಬಗ್ಗೆ. ಅಂದರೆ ನಾವು ಈಗ ಅನೇಕ ರೀತಿಯ ಮಸೂರಗಳನ್ನು, ಅಂದರೆ ಲೆನ್ಸನ್ನು ಯೂಸ್ ಮಾಡ್ತೀವಲ್ಲ, ಆ ಲೆನ್ಸನ್ನು ಹೇಗೆ, ಆ ಹೆಸರನ್ನು ಹೇಗೆ ಇಟ್ಟರು ಅಂತ ಹೇಳಿ. ನಮ್ಮ ಸುತ್ತಮುತ್ತಲೂ ಅನೇಕ ಸೂಕ್ಷ್ಮ ಜೀವಿಗಳಿದೆ, ಅದನ್ನು ಬರೀ ಕಣ್ಣಿನಿಂದ ನೋಡೋದಕ್ಕೆ ಆಗೋದಿಲ್ಲ. ಆದರೆ ಒಂದು ಸಮಯದಲ್ಲಿ ಏನಾಯ್ತಂತೆ ಅಂದರೆ, ಒಂದು ಗಾಜಿನ ತುಂಡು ಕೆಳಗಡೆ ಬಿದ್ದಿತ್ತಂತೆ. ಆ ಗಾಜಿನ ತುಂಡನ್ನು ನೋಡಿದಾಗ ಆ ಗಾಜಿನ ತುಂಡಿನ ಕೆಳಗಡೆ ಕೆಲವೊಂದು ವಸ್ತುಗಳಿತ್ತಂತೆ. ಅದು ದೊಡ್ಡದಾಗಿ ಕಾಣಿಸ್ತಾ ಇತ್ತಂತೆ ವಸ್ತು. ಹಾಗಾದರೆ ಆ ಸಣ್ಣ ವಸ್ತುಗಳು ದೊಡ್ಡದಾಗಿ ಕಾಣಿಸ್ತು ಯಾವುದ್ರ ಮೂಲಕ? ಆ ಮಸೂರದ ಮೂಲಕ. ಈ ರೀತಿಯಾಗಿ ಮಸೂರ ಬಳಸೋದಕ್ಕೆ ಪ್ರಾರಂಭ ಮಾಡಿದ್ರು ಅಂತ. ಅಂದರೆ ಆ ಗಾಜಿನ ತುಂಡನ್ನು ಬಳಸೋದಕ್ಕೆ ಪ್ರಾರಂಭ ಮಾಡಿದ್ರು. ಆ ಗಾಜಿನ ತುಂಡಿನ ಮುಖಾಂತರ ಯಾವುದೇ ಒಂದು ಸಣ್ಣ ವಸ್ತುವನ್ನು ನೋಡಿದಾಗ
ದಪ್ಪದಾಗಿ ಕಾಣುತ್ತೆ ಅನ್ನುವಂತಹ ಒಂದು ಅಂಶವನ್ನ ಅವರು ಅಬ್ಸರ್ವೇಷನಲ್ಲಿ ಹೀಗೆ ಅದು ಕಂಡಿಡಿಬೇಕು ಅಂತಲ್ಲ, ಅಬ್ಸರ್ವೇಷನ್ ಮಾಡುವ ಸಂದರ್ಭದಲ್ಲಿ ಅಂದರೆ ನಾರ್ಮಲ್ ಆಗಿ ವಾಸ ಮಾಡುವಂತಹ ಸಂದರ್ಭದಲ್ಲಿ ಈ ರೀತಿಯ ಒಂದು ಅಂಶ ಗೋಚರ ಆಗಿ ಆ ಅಂದಿನಿಂದ ಈ ಮಸೂರವನ್ನ ಸಣ್ಣ ವಸ್ತುಗಳನ್ನ ನೋಡೋದಕ್ಕೆ ಸ್ಟಡಿ ಮಾಡೋದಕ್ಕೆ ಬಳಸೋದಕ್ಕೆ ಪ್ರಾರಂಭ ಮಾಡಿದ್ರು. ಹಾಗಾದ್ರೆ ಮಸೂರ ಅಂತಾನೆ ಯಾಕೆ ಹೆಸರು ಬಂತು ಅಂತ ಹೇಳಿದ್ರೆ, ಅದು ನೋಡೋದಕ್ಕೆ ಹೇಗಿತ್ತು ಅಂತ ಹೇಳಿದ್ರೆ ಮೇಲ್ಭಾಗ ಮತ್ತು ಕೆಳಭಾಗ ಉಬ್ಬಿತ್ತು. ಅಂದ್ರೆ ಮಧ್ಯಭಾಗದಲ್ಲಿ ನೋಡಿ, ಈ ಮಧ್ಯಭಾಗ ನೋಡಿದಾಗ ಉಬ್ಬಿತ್ತು. ಅಂಚಿನಲ್ಲೆಲ್ಲ ಏನಾಗಿತ್ತು, ಅದು ತೆಳ್ಳಗೆ ಇತ್ತು. ಅಂಚಿನಲ್ಲಿ ತೆಳ್ಳಗೆ ಇತ್ತು, ಮಧ್ಯಭಾಗ ಉಬ್ಬಿತ್ತು. ಇದು ಯಾವ ರೀತಿ ಇದೆ ಅಂತ ಹೇಳಿದ್ರೆ, ನೀವು ತೊಗರಿಬೇಳೆ ನೋಡಿದಿರಲ್ಲ, ಆ ತೊಗರಿಬೇಳೆ ಥರನೇ ಕೇಸರ್ ಬೇಳೆ ಅಂತ ಹೇಳಿಬಿಟ್ಟು ಇರುತ್ತೆ. ಕೇಸರಿ ಬಣ್ಣದಲ್ಲಿ ಬೇಳೆ ಇರುತ್ತೆ. ಒಡೆದಿರುವಂತಹ ಬೇಳೆ ಅಲ್ಲ, ಸಂಪೂರ್ಣವಾಗಿ ಇರುವಂತಹ ಬೇಳೆ. ಆ ಬೇಳೆಯನ್ನು ನೋಡಿದಾಗ ನೀವು ಅದನ್ನು ಲೆಂಟಿಲ್ ಅಂತ ಕೂಡ ಕರೀತಾರೆ. ಆ ಲೆಂಟಿಲ್ ಎನ್ನುವಂತಹ ಬೀಜದಂತೆ ಆ ಮಸೂರ ಕಂಡಿದ್ರಿಂದ ಅದಕ್ಕೆ ಲೆನ್ಸ್ ಅಂತ ಹೆಸರು ಇಟ್ಟರು. ಲೆಂಟಿನ್ ಎನ್ನುವಂತಹ ಬೀಜದ ರೀತಿ ಮಧ್ಯದಲ್ಲಿ ದಪ್ಪ, ಅಂಚಿನಲ್ಲಿ ತೆಳುವಾದ ಆಕಾರ ಇದ್ದಿದ್ರಿಂದ ಅದಕ್ಕೆ ಲೆನ್ಸ್ ಅಂತ ಹೆಸರು ಬಂತು ಅಂತ ಹೇಳ್ತಾ ಇದ್ದಾರೆ. ನಂತರ ಸ್ಟಾರ್ಟಿಂಗು ಅತಿ ಕಡಿಮೆ ಸಾಮರ್ಥ್ಯವುಳ್ಳ ಒಂದು ಮಸೂರಗಳನ್ನ ಗಮನಿಸ್ಕೊಂಡ್ರು ಸುತ್ತಮುತ್ತಲು. ನಂತರ ಕಾಲಾಂತರದಲ್ಲಿ ಆ ಮಸೂರದ ಸಾಮರ್ಥ್ಯವನ್ನ ಹೆಚ್ಚಿಸಿದ್ರು. ಅನೇಕ ವಿಧವನ್ನ ಬಳಸಿ ಮಸೂರದ ಸಾಮರ್ಥ್ಯವನ್ನ ಹೆಚ್ಚಿಸಿದ್ರು. ಅದೇ ರೀತಿ ಬೂದು ಕನ್ನಡಿ ಬಗ್ಗೆ ನಿಮಗೆ ಗೊತ್ತಿದೆ. ಈ ರೀತಿಯಾಗಿ ಒಂದು ಅಂದರೆ ಸೂರ್ಯನ ಬಿಸಿಲಿಗೆ ಒಂದು ಕಾಗದ ಇಟ್ಟು ಅದ್ರ ಮೇಲೆ ಒಂದು ಬೂತ್ ಕನ್ನಡಿ ಈ ಥರ ನೋಡಿರಬೇಕು ನೀವು, ಈ ಥರ ಹ್ಯಾಂಡ್ಲ್ ಇರುತ್ತಲ್ಲ ಅದು. ಸೊ ಆ ಬೂತ್ ಕನ್ನಡಿಯಿಂದ ಹಿಡಿದು ಸೂಕ್ಷ್ಮದರ್ಶಕದವರೆಗೆ ಅನೇಕ ಉಪಕರಣಗಳನ್ನು ಮನುಷ್ಯ ಕಂಡಿಡ್ದ. ಅದು ಬರೀ ಕಣ್ಣಿಗೆ ಏನು ನಮಗೆ ವಸ್ತುಗಳು ಸೂಕ್ಷ್ಮ ಜೀವಿಗಳು ಕಾಣಿಸೋದಿಲ್ಲ, ಅದೆಲ್ಲ ಇವುಗಳ ಮುಖಾಂತರ ಕಾಣೋದಕ್ಕೆ ಪ್ರಾರಂಭ ಮಾಡ್ತು. ಈ ರೀತಿಯಾಗಿ ಸೂಕ್ಷ್ಮ ಜೀವಿಗಳನ್ನು ಅನ್ವೇಷಿಸೋದಕ್ಕೆ ಪ್ರಾರಂಭ ಮಾಡಿದ್ರು ಅಂತ ಇಲ್ಲಿ ಕೊಟ್ಟಿದ್ದಾರೆ. ನಂತರ ಬಂದರೆ ನಮ್ಮ ಸುತ್ತಮುತ್ತಲು ಈಗಾಗಲೇ ನೀವು ಕಲ್ತ್ಕೊಂಡಿದ್ದೀರಾ, ವೈವಿಧ್ಯಮಯ ಜೀವನವನ್ನ ನಾವು ಕಾಣ್ತಾ ಇದ್ದೀವಿ, ಜೀವಿಗಳನ್ನು ಕಾಣ್ತಾ ಇದ್ದೀವಿ. ವೈವಿಧ್ಯಮಯ ಜೀವಿಗಳು ಅಂದರೆ ಅನೇಕ ಸಸ್ಯಗಳು, ಅನೇಕ ಪ್ರಾಣಿಗಳು, ಅವುಗಳನ್ನೆಲ್ಲ ನಾವು ಕಾಣ್ತಾ ಇದ್ದೀವಿ. ಅವುಗಳ ಆಕಾರ ಎಲ್ಲ ಒಂದೇ ಇದೆಯಾ, ಗಾತ್ರ ಒಂದೇ ಇದೆಯಾ, ಅಥವಾ ಬಣ್ಣ ಒಂದೇ ಇದೆಯಾ ಅಂತ ನೋಡೋದಾದರೆ ಆಕಾರ, ಗಾತ್ರ, ಬಣ್ಣ ಎಲ್ಲವೂ ಬೇರೆ ಬೇರೆ ಇದೆ. ಕೆಲವೊಂದು ಚಿಕ್ಕದಾಗಿ ಇರುತ್ತೆ, ಕೆಲವೊಂದು ದೊಡ್ಡದಾಗಿ ಇರುತ್ತೆ. ಇನ್ನು ಕೆಲವು ದೈಹಿಕ ರಚನೆಯಲ್ಲಿ ಮಾತ್ರ ಅಷ್ಟೇ ಅಲ್ಲ ಡಿಫ್ರೆನ್ಸ್ ಇರುವಂಥದ್ದು, ಒಳಗಡೆಯ ಲಕ್ಷಣಗಳನ್ನು ತಗೊಂಡ್ರು ಕೂಡ ಅವುಗಳ ಲಕ್ಷಣ ಕೆಲವೊಂದು ಓಡುತ್ತೆ, ಕೆಲವೊಂದು ಹಾರುತ್ತೆ, ಕೆಲವೊಂದು ತೆವಳುತ್ತೆ. ನೋಡಿರಬಹುದು ನೀವು ಅವುಗಳನ್ನೆಲ್ಲ. ಅವುಗಳ ಲಕ್ಷಣಗಳು ಕೂಡ ವಿಭಿನ್ನವಾಗಿದೆ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಒಟ್ಟಾರೆಯಾಗಿ ಸಸ್ಯ ಆಗಲಿ ಪ್ರಾಣಿ ಆಗಲಿ ಅವುಗಳನ್ನೆಲ್ಲ ಏನಂತ ಕರೀತಾರೆ, ಜೀವಿಗಳು ಅಂತ ಕರೀತಾರೆ. ನಂತರ ಬಂದರೆ ಅವುಗಳ ಬಗ್ಗೆ ಇಲ್ಲಿ ಹೇಳಿದ್ದಾರೆ, ಈ ಅಂಶಗಳನ್ನು ಇಲ್ಲಿ ಹೇಳಿದ್ದಾರೆ. ನಂತರ ಬಂದರೆ ಈ ಪ್ಯಾರಾದಲ್ಲಿ ನಾವು ಕನ್ನಡಕ ಬಳಸ್ತೀವಲ್ಲ, ಆ ಕನ್ನಡಕ ಬಳಸೋದು ಏಕೆ, ಕನ್ನಡಕ ಬಳಸಿದಾಗ ಅಥವಾ ಬಳಸದೇ ಇರುವಾಗ ಏನಾಗುತ್ತೆ ಅನ್ನೋದ್ರ ಬಗ್ಗೆ ಕೊಟ್ಟಿದ್ದಾರೆ. ನಮಗೇನಾದರೂ ಶಾರ್ಟ್ ಸೈಟು, ಲಾಂಗ್ ಸೈಟು ಇದ್ದರೆ, ದೂರದೃಷ್ಟಿ ದೋಷ, ಸಮೀಪ ದೃಷ್ಟಿ ದೋಷ ಇದ್ದರೆ ಕನ್ನಡಕ ಬಳಸಿದ್ರೆ ಸ್ಪಷ್ಟವಾಗಿ ನೋಡೋದಕ್ಕೆ ನಮಗದು ಸಹಾಯ ಮಾಡುತ್ತೆ ಅನ್ನೋದು ಈಗ ಕಂಡುಹಿಡಿದಿದ್ದಾರೆ. ಅವುಗಳನ್ನೆಲ್ಲ ಅಂದರೆ ಇತ್ತೀಚೆಗಲ್ಲ, ತುಂಬ ವರ್ಷಗಳ ಹಿಂದೆ. ಅದೇ ರೀತಿ ಹಿಂದಿನ ಕಾಲದಲ್ಲಿ ಭೂತಗನ್ನಡಿಯನ್ನು ಬಳಸಿ ಅವರು ತನ್ನ ಸೂಕ್ಷ್ಮವಾದ ವಸ್ತುಗಳನ್ನು ಅವರು ಸುತ್ತಮುತ್ತಲು ನೋಡ್ತಾ ಇದ್ರು ಅಂತ ಹೇಳ್ತಾ ಇದ್ದಾರೆ. ಅದೇ ರೀತಿ ಒಂದು ಇರುವೆಯನ್ನು ತಗೊಂಡ್ರು ಅಷ್ಟೇ. ಇರುವೆ ಕೂಡ ಒಂದು ಸಣ್ಣ ಜೀವಿನೇ ಹೌದು. ಆ ಇರುವೆಯನ್ನು ನೋಡೋದಕ್ಕೆ ಮಾಮೂಲಿಯಾಗಿ ನೋಡೋದಕ್ಕೂ ಈ ಭೂತ ಕನ್ನಡಿಯಲ್ಲಿ ನೋಡೋದಕ್ಕೂ ಅಥವಾ ಮಸೂರದ ಮೂಲಕ ನೋಡೋದಕ್ಕೂ ವ್ಯತ್ಯಾಸ ಇದೆ. ದಪ್ಪದಾಗಿ ಕಾಣುತ್ತೆ. ಅಂದರೆ ಸಣ್ಣ ಇರುವೆ ಕೂಡ ಒಂದು ಅದರ ರಚನೆ ಗಾತ್ರ ದಪ್ಪದಾಗಿ ಕಾಣುತ್ತೆ. ಇಲ್ಲಿ ಒಂದು ಎಕ್ಸ್ಪೆರಿಮೆಂಟನ್ನು ಕೊಟ್ಟಿದ್ದಾರೆ, ಸಣ್ಣ ಎಕ್ಸ್ಪೆರಿಮೆಂಟು. ಇಲ್ಲಿ ರೌಂಡ್ ಬಾಟಮ್ಡ್ ಫ್ಲಾಸ್ಕನ್ನು ತಗೊಂಡಿದ್ದಾರೆ. ಅಂದರೆ ದುಂಡು ತಳವುಳ್ಳ ಒಂದು ಫ್ಲಾಸ್ಕನ್ನು ತಗೊಂಡಿದ್ದಾರೆ. ಅದರ ಬಾಯಿಯನ್ನು ಕಾರ್ಕ್ನಿಂದ ಮುಚ್ಚಿದ್ದಾರೆ. ಅದರೊಳಗಡೆ ನೀರು ತುಂಬಿಸಿದ್ದಾರೆ. ನೀರು ತುಂಬಿಸಿ ಕಾರ್ಕ್ನಿಂದ ಅದನ್ನು ಮೇಲ್ಗಡೆ ಮುಚ್ಚಿದ್ದಾರೆ. ನಂತರ ಒಂದು ಪುಸ್ತಕ ತಗೊಂಡು ಆ ಪುಸ್ತಕದ ಮೇಲೆ ಈ ರೌಂಡ್ ಬಾಟಮ್ಡ್ ಫ್ಲಾಸ್ಕ್ನ ಇಡಿದ್ರೆ ಅಕ್ಷರಗಳೆಲ್ಲ ನೋಡಿ ಇಲ್ಲೆಲ್ಲ ನೋಡಬಹುದು, ಸಣ್ಣ ಸಣ್ಣದಾಗಿ ಕಾಣಿಸ್ತಾ ಇದೆ. ಅದೇ ಈ ರೌಂಡ್ ಬಾಟಮ್ಡ್ ಫ್ಲಾಸ್ಕ್ ನೀರು ತುಂಬಿರುವಂತಹ ಈ ಫ್ಲಾಸ್ಕ್ ಮೂಲಕ ಆ ಅಕ್ಷರಗಳನ್ನು ನೋಡಿದಾಗ ಎಷ್ಟು ದಪ್ಪಗೆ ಕಾಣಿಸ್ತಾ ಇದೆ ಅನ್ನೋದನ್ನು ನೀವು ಗಮನಿಸಬಹುದು ಇಲ್ಲಿ. ಇದರಿಂದ ನಮಗೆ ಏನು ತಿಳಿದು ಬರುತ್ತೆ ಅಂತ ಹೇಳಿದ್ರೆ, ಈ ನೀರು ತುಂಬಿರುವಂತಹ ಈ ರೌಂಡ್ ಬಾಟಮ್ಡ್ ಫ್ಲಾಸ್ಕ್ ಏನಿದೆ ಅಂದರೆ ದುಂಡು ತಳವುಳ್ಳ ಫ್ಲಾಸ್ಕ್ ಏನಿದೆ ನೀರು ತುಂಬಿರುವಂಥದ್ದು, ಅದು ಮಸೂರವಾಗಿ ವರ್ತಿಸುತ್ತೆ. ಆ ಮಸೂರದ ಮೂಲಕ ನಾವು ಯಾವುದೇ ಒಂದು ಅಕ್ಷರ ಅಥವಾ ವಸ್ತುವನ್ನು ನೋಡಿದಾಗ ಅದು ದೊಡ್ಡದಾಗಿ ಕಾಣುತ್ತೆ ಅಂತ ಈ ರೀತಿಯ ಸಣ್ಣ ಸಣ್ಣ ಪ್ರಯೋಗಗಳ ಮೂಲಕ
ನಮಗೆ ಮಸೂರದ ಒಂದು ಉಪಯೋಗ ತಿಳಿಯುತ್ತೆ, ಅದನ್ನು ಬಳಸ್ಕೊಳ್ಳೋದಕ್ಕೆ ಸಹಾಯ ಮಾಡುತ್ತೆ. ಇರುವೆಗಳನ್ನು ಅಷ್ಟೇ ಸಣ್ಣ ಜೀವಿ ಇದೆ, ಅದನ್ನು ಈ ರೀತಿಯಾಗಿ ನೋಡಿದ್ರೆ ದಪ್ಪದಾಗಿ ನಮಗೆ ಸ್ಪಷ್ಟವಾಗಿ ಕಾಣುತ್ತೆ ಅಂತ ಕೂಡ ಅವರು ಹೇಳ್ತಾ ಇದ್ದಾರೆ. ತುಂಬ ಹಿಂದಿನಿಂದಲೂ ಕೂಡ ಜನರು ಈ ಸೂಕ್ಷ್ಮ ಜೀವಿಗಳ ಬಗ್ಗೆ ತುಂಬ ಆಸಕ್ತಿ ಇತ್ತಂತೆ. ಸಣ್ಣ ಜೀವಿಗಳ ಬಗ್ಗೆ ಅದರ ಬಗ್ಗೆ ಅನ್ವೇಷಣೆ ಮಾಡೋದಕ್ಕೆ ತುಂಬ ಆಸಕ್ತಿ ಇತ್ತು. ಆದರೆ ಅವುಗಳನ್ನು ನೋಡೋಕ್ಕೆ ಆಗೋದಿಲ್ಲ, ಅವುಗಳ ಬಗ್ಗೆ ಅಧ್ಯಯನ ಹೇಗೆ ಮಾಡೋದು ಅನ್ನುವಂತಹ ಒಂದು ಪರಿಸ್ಥಿತಿಯಲ್ಲಿ ಇದ್ದಿದ್ದರಿಂದ ಅವುಗಳ ಬಗ್ಗೆ ಅಧ್ಯಯನ ಮಾಡಲಿಲ್ಲ. ಆದರೆ ಕುತೂಹಲ ಅಂತೂ ಇತ್ತಂತೆ. ನಂತರ ಬಂದಂತಹ ವಿಜ್ಞಾನಿಗಳು ಹೇಗೆ ಮಸೂರದ ಸಹಾಯದಿಂದ ಅವುಗಳ ಗಾತ್ರವನ್ನು ಹೆಚ್ಚಿಸಿಕೊಂಡು ಅವುಗಳನ್ನು ಹೇಗೆ ನೋಡಲು ಪ್ರಾರಂಭ ಮಾಡಿದ್ರು ಅನ್ನೋದನ್ನು ಇಲ್ಲಿ ನಾವು ತಿಳಿಬೇಕಾಗುತ್ತೆ. ತಿಳಿಯೋಣ ಬನ್ನಿ. ಇಲ್ಲಿ ನೋಡೋಣ, ಈ ಪೇಜಲ್ಲಿ ಕೊಟ್ಟಿದ್ದಾರೆ 1665ರಲ್ಲಿ ರಾಬರ್ಟ್ ಹುಕ್ ಎನ್ನುವಂತಹ ವಿಜ್ಞಾನಿ, ಯಾರು ರಾಬರ್ಟ್ ಹುಕ್ ಎನ್ನುವಂತಹ ವಿಜ್ಞಾನಿ ಮೈಕ್ರೋಗ್ರಾಫಿಯಾ ಎನ್ನುವ ಪುಸ್ತಕವನ್ನು ಪ್ರಕಟಣೆ ಮಾಡಿದ್ರು. ಇದು ಮೈಕ್ರೋಗ್ರಾಫಿಯಾ ಅನ್ನೋದು ಪುಸ್ತಕದ ಹೆಸರು. 1665ರಲ್ಲಿ ರಾಬರ್ಟ್ ಹುಕ್ ಅನ್ನೋರು ಬರೆದಿರೋ ಅಂಥದ್ದು. ಅವರು ತುಂಬ ಉತ್ತಮ ವೀಕ್ಷಕರಾಗಿದ್ರಂತೆ, ಅಂದರೆ ಗುಡ್ ಅಬ್ಸರ್ವರ್ ಆಗಿದ್ರು. ಏನಾದರೂ ಒಂದು ವಸ್ತುವನ್ನು ಮತ್ತೊಂದು ಜೀವಿಯನ್ನು ನೋಡಿದಾಗ ತುಂಬ ತೀಕ್ಷ್ಣವಾಗಿ ಅದನ್ನು ತುಂಬ ಉತ್ಸುಕತೆಯಿಂದ ತುಂಬ ಇಂಟ್ರೆಸ್ಟ್ ಆಗಿ ಅದನ್ನು ಗಮನಿಸ್ತಾ ಇದ್ರಂತೆ. ಅವರ ಗಮನಿಸುವಿಕೆ ತುಂಬ ತೀಕ್ಷ್ಣವಾಗಿತ್ತು ಅಂತ ಹೇಳ್ಬೋದು. ಅಷ್ಟೇ ಅಲ್ಲ, ಅವರು ನುರಿತ ಕಲಾವಿದರು ಕೂಡ ಆಗಿದ್ರಂತೆ. ಈಗ ಹಿಂದೆ ಜನರು ನೋಡೋಕ್ಕೆ ಆಗದೇ ಇರುವಂತಹ ಸಣ್ಣ ವಸ್ತುಗಳನ್ನೆಲ್ಲ ಆ ಮಸೂರದ ಸಹಾಯದಿಂದ ಅವರು ನೋಡಿ ಅವುಗಳ ರೇಖಾಚಿತ್ರಗಳನ್ನು ಅವರು ಬಿಡಿಸ್ತಾ ಇದ್ರಂತೆ. ಅಂದರೆ ಅದರ ಆಕಾರ ಹೇಗಿದೆ, ರಚನೆ ಹೇಗಿದೆ ಅಂದ್ಬಿಟ್ಟು ತಮ್ಮ ಮೈಕ್ರೋಗ್ರಾಫಿಯಾ ಎನ್ನುವ ಪುಸ್ತಕದಲ್ಲಿ ನೋಡಿದಂತಹ ಸಣ್ಣ ಸಣ್ಣ ವಸ್ತುಗಳ ವಿವರಗಳನ್ನು ರೇಖಾಚಿತ್ರದ ಮೂಲಕ ಅವರು ತೋರಿಸಿದರೆ. ಇಲ್ಲಿ ಒಂದು ಪೇಜ್ ಕೊಟ್ಟಿದ್ದಾರೆ ನೋಡಿ, ಮೈಕ್ರೋಗ್ರಾಫಿಯಾ ಎನ್ನುವ ಪುಸ್ತಕದ ಒಂದು ಪೇಜನ್ನು ಕೊಟ್ಟಿದ್ದಾರೆ. ಇದನ್ನು ರಾಬರ್ಟ್ ಹುಕ್ ಅನ್ನೋರು ಆಗ ರೇಖಾಚಿತ್ರದ ಮೂಲಕ ತಾವು ನೋಡಿದ ವಸ್ತುವನ್ನು ಬರೆದಿರುವಂಥದ್ದು. ಅವರು ನೋಡಿದಂತಹ ಆ ವಸ್ತುಗಳು, ಅವರು ಏನು ಸೂಕ್ಷ್ಮದರ್ಶಕ ಕಂಡುಹಿಡಿದಿದ್ರು, ಆ ಸೂಕ್ಷ್ಮದರ್ಶಕದ ಸಹಾಯದಿಂದ ಅವರು ನೋಡಿದಂತಹ ಒಂದು ವಸ್ತುಗಳು 200ರಿಂದ 300 ಪಟ್ಟು ದೊಡ್ಡದಾಗಿ ಕಾಣಿಸ್ತಾ ಇತ್ತಂತೆ. ಅವರು ಏನು ಮಾಡಿದ್ರು ಅಂತ ಹೇಳಿದ್ರೆ, ಸ್ಟಾರ್ಟಿಂಗಲ್ಲಿ ಕಾರ್ಕ್ನ ತೆಳುವಾದ ಪದರವನ್ನು ನೋಡಿದ್ರಂತೆ. ಏನು ಕಾರ್ಕ್ ಅಂತ ಹೇಳಿದ್ರೆ ಮರದ ತೊಗಟೆ ಅಂತ ಹೇಳ್ತಾರಲ್ಲ ಅದು. ಆ ಮರದ ತೊಗಟೆಯನ್ನು ತಗೊಂಡು ತೆಳುವಾದ ಪದರ ತಗೊಂಡ್ರಂತೆ. ಅದರಲ್ಲಿ ಆ ತೆಳುವಾದ ಪದರವನ್ನು ತಗೊಂಡು ಅವರು ಮೈಕ್ರೋಸ್ಕೋಪಲ್ಲಿ ಅವರು ಕಂಡುಹಿಡಿದಿದ್ರಲ್ಲ, ಆ ಮೈಕ್ರೋಸ್ಕೋಪಲ್ಲಿ ಅದನ್ನು ನೋಡಿದಾಗ ಅಲ್ಲಿ ಸಣ್ಣ ಸಣ್ಣ ಖಾಲಿ ಅವಕಾಶಗಳು ಕಾಣ್ತಂತೆ. ಅಂದರೆ ಜೇನುಗೂಡು ನೋಡಿದಿರಲ್ಲ ಯಾವ ರೀತಿ ಇದೆ, ಆ ರೀತಿಯಾಗಿ ರಚನೆ ಇದ್ದು ಸಣ್ಣ ಸಣ್ಣ ಕೋಣೆಗಳ ರೀತಿ ಅದು ಕಾಣಿಸ್ತಂತೆ. ಯಾವುದು, ಮರದ ತೊಗಟೆಯ ತೆಳು ಪದರ ಅವರು ಗಮನಿಸಿದಾಗ. ಆಗ ಅದನ್ನು ನೋಡಿದ ತಕ್ಷಣ ಅವರು ಅದಕ್ಕೆ ಜೀವಕೋಶ ಅಂತ ಹೆಸರು ಇಟ್ಟರು. ಹಾಗಾದರೆ ಜೀವಕೋಶ ಎಂದು ಮೊಟ್ಟ ಮೊದಲು ಆ ಹೆಸರನ್ನು ಕೊಟ್ಟವರು ಯಾರು ಅಂತ ಹೇಳಿದ್ರೆ ರಾಬರ್ಟ್ ಹುಕ್ ಅಂತ ಹೇಳಬಹುದು. ಇದೇ ಮೊದಲ ಬಾರಿಗೆ ವಿಜ್ಞಾನದಲ್ಲಿ ಜೀವಕೋಶ ಎಂಬ ಪದವನ್ನು ಮೊಟ್ಟ ಮೊದಲ ಬಾರಿಗೆ ಅವರು ಬಳಸಿದ ನಂತರ ಇಲ್ಲಿ ಬಳಸಲಾಯಿತು, ಅವರು ಹೇಳಿದ ನಂತರ ಇಲ್ಲಿ ಬಳಸಲಾಯಿತು. ಅದೇ ಸಮಯದಲ್ಲಿ ಇವರು ಏನು ಸೂಕ್ಷ್ಮದರ್ಶಕದ ಮೂಲಕ ಕಾರ್ಕನ್ನು ಮರದ ತೊಗಟೆಯನ್ನು ನೋಡ್ತಾ ಇದ್ರು, ಅದೇ ಸಮಯದಲ್ಲಿ 1660ರಲ್ಲಿ ಡಚ್ ವಿಜ್ಞಾನಿಯೊಬ್ಬರು ಆಂಟೋನಿ ವ್ಯಾನ್ ಲೀವೆನ್ ಹುಕ್ ಅನ್ನುವಂಥವ್ರು, 1660ರಲ್ಲಿ ಆಂಟೋನಿ ವ್ಯಾನ್ ಲೀವೆನ್ ಹುಕ್ ಅನ್ನೋರು ಆ ಮಸೂರಗಳನ್ನು ಸಾಮರ್ಥ್ಯವನ್ನು ಇನ್ನಷ್ಟು ಹೆಚ್ಚಿಸಿದ್ರು. ಮಸೂರದ ಸಾಮರ್ಥ್ಯ ಇನ್ನಷ್ಟು ಹೆಚ್ಚಿಸಿ ಉತ್ತಮವಾದ ಮಸೂರಗಳನ್ನು ತಯಾರಿಸಿ ಅವರು ಸೂಕ್ಷ್ಮದರ್ಶಕದ ಮೂಲಕ ಬ್ಯಾಕ್ಟೀರಿಯಾ ಮತ್ತು ರಕ್ತ ಕಣಗಳನ್ನು ಮೊಟ್ಟ ಮೊದಲ ಬಾರಿಗೆ ನೋಡೋದಕ್ಕೆ ಪ್ರಯತ್ನ ಪಟ್ಟರು. ಯಾವ್ಯಾವುದು, ಬ್ಯಾಕ್ಟೀರಿಯಾ ಮತ್ತು ರಕ್ತ ಕಣಗಳ ವಸ್ತುಗಳನ್ನು ನೋಡಿದ್ರು, ಸ್ಪಷ್ಟವಾಗಿ ಕಾಣಿಸ್ತಾ ಇತ್ತಂತೆ. ಅದಕ್ಕೋಸ್ಕರ ಇವರೇ ಮೊಟ್ಟ ಮೊದಲ ಬಾರಿಗೆ ಈ ಥರ ಉತ್ತಮವಾದ ಮಸೂರಗಳನ್ನು ಉಪಯೋಗಿಸ್ಕೊಂಡು ಅದರಲ್ಲಿರುವ ವಸ್ತುಗಳನ್ನು, ಜೈವಿಕ ವಸ್ತುಗಳನ್ನು ಸ್ಪಷ್ಟವಾಗಿ ನೋಡೋದಕ್ಕೆ ಸಹಾಯ ಮಾಡಿದ್ದು. ಈ ಕಾರಣದಿಂದ ಇವ್ರನ್ನ ಸೂಕ್ಷ್ಮ ಜೀವಶಾಸ್ತ್ರದ ಪಿತಾಮಹ ಅಂತ ಕರೀತಾರೆ. ಯಾರನ್ನ? ಆಂಟೋನಿ ವ್ಯಾನ್ ಲೀವೆನ್ ಹುಕ್. ಈಗ ಜೀವಕೋಶ ಎನ್ನುವ ಪದವನ್ನು ಕೊಟ್ಟವರು ಯಾರು? ರಾಬರ್ಟ್ ಹುಕ್. ಆದರೆ ಸೂಕ್ಷ್ಮ ಜೀವಶಾಸ್ತ್ರದ ಪಿತಾಮಹ ಯಾರು? ಆಂಟೋನಿ ವ್ಯಾನ್ ಲೀವೆನ್ ಹಾಕ್ ಅಂತ ಹೇಳೋಬಿಟ್ಟು. ಸೊ ಇವೆರಡು ವಿಜ್ಞಾನಿಗಳ ಬಗ್ಗೆ ಇಲ್ಲಿ ಕೊಟ್ಟಿದ್ದಾರೆ. ಇಲ್ಲಿ ಕೊಟ್ಟಿರುವಂತಹ ಒಂದು ಪೇಜ್ ಏನಿದೆ, ಇದು ಮೈಕ್ರೋಗ್ರಾಫಿಯಾ ಎನ್ನುವಂತಹ ಪುಸ್ತಕದಲ್ಲಿ ಇರುವ ಒಂದು ಪೇಜ್. ಹೇಗೆ ರೇಖಾಚಿತ್ರದ ಮೂಲಕ ರಾಬರ್ಟ್ ಹುಕ್ ರವರು ನೋಡಿದ ವಸ್ತುಗಳ ವಿವರಣೆಯನ್ನು ಬರೆದಿದ್ದಾರೆ ಅನ್ನೋದು ಇಲ್ಲಿ ಕೊಟ್ಟಿದ್ದಾರೆ. ಇಲ್ಲಿ ಸೂಕ್ಷ್ಮದರ್ಶಕ ನೋಡಬಹುದು. ಇಂದಿನ ಕಾಲದ ಸೂಕ್ಷ್ಮದರ್ಶಕ ಹೇಗೆ ಇತ್ತು ಅಂತ ಹೇಳಿಬಿಟ್ಟು
ಅವರು ನೋಡಿದಂತಹ ಕಾರ್ಕ್ನ ತೆಳುಪದರ ಹೇಗಿತ್ತು, ಜೇನುಗೂಡಿನ ರಚನೆಯಂತೆ ಇತ್ತು ಅಂತ ಹೇಳಿ ಅವರು ಜೀವಕೋಶ ಎನ್ನುವ ಹೆಸರನ್ನು ಕೊಟ್ಟರು ಅನ್ನೋದು ಇಲ್ಲಿ ತಿಳಿಸಿದ್ದಾರೆ ಈ ಚಿತ್ರದ ಮೂಲಕ. ಹಾಗಾದರೆ ಈಗ ನಮಗೆ ಗೊತ್ತಾಯಿತು ಎಲ್ಲ ಜೀವಿಗಳು ಜೀವಕೋಶಗಳಿಂದ ಮಾಡಲ್ಪಟ್ಟಿದೆ ಅಂತ ಹೇಳಿಬಿಟ್ಟು. ಹಾಗಾದರೆ ಜೀವಕೋಶದ ಅಧ್ಯಯನವನ್ನು ನಾವು ಮಾಡೋಣ. ಜೀವಕೋಶದ ಅಧ್ಯಯನ ಮುಂಚೆ ಜೀವಕೋಶ ಎಂದರೇನು ಅಂತ ತಿಳ್ಕೊಳ್ಬೇಕಾಗುತ್ತೆ. ಜೀವಕೋಶ ಅಂತ ಹೇಳಿದ್ರೆ ಜೀವಿಯ ರಚನಾತ್ಮಕ ಮತ್ತು ಕಾರ್ಯನಿರ್ವಾಹಕ ಘಟಕ ಅಂತ ಹೇಳ್ಬೋದು. ಅಂದ್ರೆ ಜೀವಕೋಶದಲ್ಲಿ ಇರುವಂತಹ ಜೀವಿಗೆ ರಚನೆನೂ ಇದೆ, ಅಂದ್ರೆ ಜೀವಕೋಶಕ್ಕೆ ರಚನೆನೂ ಇದೆ, ಅದು ಕಾರ್ಯನೂ ಮಾಡುತ್ತೆ. ಆದ್ರಿಂದ ಅದನ್ನ ಜೀವಕೋಶದ ರಚನಾತ್ಮಕ ಮತ್ತು ಕಾರ್ಯನಿರ್ವಾಹಕ ಘಟಕ ಅಂತ ಹೇಳ್ತಾರೆ. ನಂತರ ನೋಡೋಣ, ನಾವೀಗ ಒಂದು ಜೀವಕೋಶವನ್ನ ಅಧ್ಯಯನ ಮಾಡೋಣ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ಈರುಳ್ಳಿ ಕೂಡ ಒಂದು ಜೀವಕೋಶ. ಯಾಕೆ ಅಂತ ಹೇಳಿದ್ರೆ ಸಸ್ಯಗಳು ಜೀವಕೋಶಗಳಿಂದ ಮಾಡಲ್ಪಟ್ಟಿದೆ. ಹಾಗಾದ್ರೆ ಈರುಳ್ಳಿ ಸಸ್ಯದ ಭಾಗಕ್ಕೆ ಸೇರೋದ್ರಿಂದ ಈರುಳ್ಳಿಯ ಒಂದು ಜೀವಕೋಶದ ರಚನೆ ಹೇಗಿದೆ ಅಂತ ತಿಳ್ಕೊಳ್ಳೋಣ. ಈ ಈರುಳ್ಳಿಯನ್ನ ತೆಗೆದುಕೊಂಡು ಈ ರೀತಿ ಕಟ್ ಮಾಡಿ ಒಳಗಡೆ ಒಂದು ಪೊರೆಯ ರೀತಿ ಇರುತ್ತಲ್ಲ, ಆ ಭಾಗವನ್ನ ನಾವು ತೆಗೆದುಕೊಳ್ಬೇಕು. ಇಲ್ಲಿ ಕೊಟ್ಟಿದ್ದಾರೆ ಯಾವ ರೀತಿ ನಾವು ಸ್ಲೈಡ್ನ ಮೌಂಟ್ ಮಾಡಬೇಕು ಅಂತ. ಇಲ್ಲಿ ನೋಡಿ, ಒಂದು ಪೆಟ್ಟಿ ತಟ್ಟೆಗೆ ಒಂದು ಹನಿ ಸ್ಯಾಫ್ರನೀನನ್ನು ಹಾಕೊಳ್ತಾ ಇದ್ದಾರೆ. ನಂತರ ಇಲ್ಲಿ ಕಟ್ ಮಾಡಿದ್ರಲ್ಲ, ಒಂದು ಜೀವಕೋಶದ ಪೊರೆಯನ್ನು ಕಟ್ ಮಾಡಿದ್ರಲ್ಲ, ಈರುಳ್ಳಿ ಪೊರೆ, ಆ ಈರುಳ್ಳಿ ಪೊರೆಯನ್ನು ಆ ಸ್ಯಾಫ್ರನಿನ್ಗೆ ಹಾಕ್ತಾ ಇದ್ದಾರೆ. ನಂತರ ಬಂದರೆ ಬ್ರಷ್ನ ಸಹಾಯದಿಂದ, ಕೈಯಲ್ಲಿ ಮಾಡಬಾರ್ದು, ಬ್ರಷ್ನ ಸಹಾಯದಿಂದ ಮತ್ತು ಯಾವುದಾದ್ರೂ ಒಂದು ಚೂಪಾದ ವಸ್ತುವಿನಿಂದ ಕೂಡ ಮಾಡಬಾರ್ದು. ಇದನ್ನು ಬ್ರಷ್ನಿಂದ ಮಾಡಬೇಕು. ಯಾಕೆಂದರೆ ಅದರೊಳಗಿರುವಂತಹ ಕೋಶ ಕೇಂದ್ರ ಎಲ್ಲ ಹೊರಟೋಗುತ್ತೆ. ಅದು ಜೀವಕೋಶದ ಒಳಗಿರುವಂತಹ, ನೋಡಿ ಇಲ್ಲಿ ಕೋಶ ಕೇಂದ್ರ ತೋರಿಸ್ತಾವ್ರಲ್ಲ, ಅದೆಲ್ಲ ಆ ಕಡೆ ಈ ಕಡೆ ಹರಡ್ಕೊಂಡ್ಬಿಡುತ್ತೆ. ಅದಕ್ಕೋಸ್ಕರ ಕರೆಕ್ಟಾಗಿ ನಾವು ನೋಡಬೇಕು ಅಂದರೆ ಬ್ರಷ್ನ ಸಹಾಯದಿಂದ ನಾವು ಆ ಸ್ಯಾಫ್ರನಿನ್ ಎಲ್ಲ ಕೋಶ ಪೊರೆಗೆ ಈ ಜೀವಕೋಶಕ್ಕೆ ಹೋಗೋ ರೀತಿ ಮಾಡಬೇಕು. ನಂತರ ಅದಕ್ಕೆ ಸ್ವಲ್ಪ ಒಂದು ತೊಟ್ಟು ಗ್ಲಿಸರೀನ್ನ ಹಾಕಿ ಅಂತ ಹೇಳ್ತಾ ಇದ್ದಾರೆ. ಯಾಕೆ ಗ್ಲಿಸರೀನ್ನ ಹಾಕಬೇಕು ಅಂತ ಹೇಳಿದ್ರೆ ಅದು ಜೀವಕೋಶ ಒಣಗೋಗುತ್ತೆ, ಅದಕ್ಕೋಸ್ಕರ ಗ್ಲಿಸರೀನ್ನ ಹಾಕಿದ್ರೆ ಅದು ಒಣಗೋದಿಲ್ಲ. ನಂತರ ಇಲ್ಲಿ ಕವರ್ ಸ್ಲಿಪ್ ಕೊಟ್ಟಿದ್ದಾರೆ ನೋಡಿ. ಕವರ್ ಸ್ಲಿಪ್ನ ಸಹಾಯದಿಂದ ಗಾಳಿ ಹೋಗದಂತೆ, ಗಾಳಿಯ ಗುಳ್ಳೆಗಳು ಬರದಂತೆ 45 ಡಿಗ್ರಿನಲ್ಲಿ ಇಟ್ಕೊಂಡು ಅದರ ಮೇಲೆ ಕವರ್ ಸ್ಲಿಪ್ನ ಹಾಕಬೇಕು. ನಂತರ ಕವರ್ ಸ್ಲಿಪ್ ಹಾಕಿದ ನಂತರ ಒಂದು ಟಿಶ್ಯೂ ಪೇಪರ್ ತಗೊಂಡು ಸೈಡಲ್ಲೆಲ್ಲ ಒರೆಸಿ, ಹೆಚ್ಚುವರಿಯಾದ ನೀರು, ಸ್ಯಾಫ್ರನಿನ್ ಅಥವಾ ಗ್ಲಿಸರಿನ್ನ ಒರೆಸಿ ನೀಟಾಗಿ ಸೂಕ್ಷ್ಮದರ್ಶಕದಲ್ಲಿ ನಾವು ವೀಕ್ಷಿಸಬಹುದು. ಈ ರೀತಿಯಾಗಿ ಒಂದು ಸ್ಲೈಡನ್ನು ಮೌಂಟ್ ಮಾಡುವ ರೀತಿಯನ್ನು ಕೊಟ್ಟಿದ್ದಾರೆ. ಇಲ್ಲಿ ಸ್ಯಾಫ್ರನಿನನ್ನು ಯಾಕೆ ಬಳಸ್ತಾರೆ ಅಂತ ಹೇಳಿದ್ರೆ ಅದಕ್ಕೆ ಬಣ್ಣವನ್ನು ಕೊಡುತ್ತೆ. ನೋಡಿ, ಈಗ ಈರುಳ್ಳಿ ಪೊರೆ ಬಣ್ಣ ಇಲ್ಲ ಅದಕ್ಕೆ. ಸೊ ಇಲ್ಲಿ ನೀವು ಸ್ಯಾಫ್ರನಿನ್ ಹಾಕಿದ್ರೆ ಅದು ಪಿಂಕ್ ಕಲರ್ ಬಣ್ಣವನ್ನ, ಗುಲಾಬಿ ಬಣ್ಣವನ್ನ ಪಡ್ಕೊಳ್ಳೋದನ್ನ ಇಲ್ಲಿ ನೋಡಬಹುದು. ಇಲ್ಲಿ ಮೌಂಟ್ ಮಾಡಿರುವಂತಹ ಒಂದು ಈರುಳ್ಳಿಯ ರಚನೆ ಹೇಗಿದೆ ಅಂತ ಈ ಬಾಕ್ಸ್ ಅಲ್ಲಿ ಕೊಟ್ಟಿದ್ದಾರೆ ನೋಡಿ. ಈರುಳ್ಳಿಯ ಜೀವಕೋಶದ ರಚನೆ ಈ ರೀತಿ ಇರುತ್ತೆ. ಜೀವಕೋಶಗಳು ಒತ್ತೊತ್ತಾಗಿ ಇರುತ್ತೆ. ಅಲ್ಲಿ ಕೋಶ ಕೇಂದ್ರ ಇದೆ ಮಧ್ಯಭಾಗದಲ್ಲಿ. ಯಾವ ಕೋಶೀಯ ಅವಕಾಶಗಳು ಇಲ್ಲ. ಒಂದು ಜೀವಕೋಶ ಮತ್ತು ಇನ್ನೊಂದು ಜೀವಕೋಶದ ನಡುವೆ ಕೋಶಾವಕಾಶಗಳು ಇರೋದಿಲ್ಲ ಅನ್ನೋದು ಹೇಗೆ ನಾವು ಮನೆ ಕಟ್ಟುವ ಸಂದರ್ಭದಲ್ಲಿ ಇಟ್ಟಿಗೆಗಳನ್ನು ಜೋಡಿಸ್ತೀವಿ, ಆ ರೀತಿ ಇಟ್ಟಿಗೆಯಂತೆ ಜೋಡಣೆಯಾಗಿದೆ. ಅದರ ಆಕಾರನೂ ಕೂಡ ನೋಡಬಹುದು ನೀವು, ರೆಕ್ಟ್ಯಾಂಗ್ಯುಲರ್ ಶೇಪ್ ಅದು ಇರುವಂಥದ್ದು, ಅದನ್ನು ಕೂಡ ನೋಡಬಹುದು. ಇದರ ಬಗ್ಗೆ ಇಲ್ಲಿ ಕೊಟ್ಟಿದ್ದಾರೆ. ಗ್ಲಿಸರೀನ್ನ ಯಾಕೆ ಬಳಸ್ತೀವಿ ಅಂತ ತಿಳ್ಕೊಳ್ಬೇಕಾಗುತ್ತೆ. ಯಾಕೆ ಅಂತ ಹೇಳಿದ್ರೆ ಮೇಲ್ಗಡೆ ಇರುವಂತಹ ಆ ಜೀವಕೋಶದ ಪೊರೆ ಒಣಗಿ ಹೋಗಬಾರದು, ತೇವಾಂಶ ಅದರಲ್ಲಿ ಇರಬೇಕು ಅನ್ನುವ ಕಾರಣದಿಂದ. ಸ್ಯಾಫ್ರನಿನ್ನ ಯಾಕೆ ಬಳಸ್ತಾರೆ ಅಂದರೆ ಅದಕ್ಕೆ ಬಣ್ಣ ನೀಡೋದಕ್ಕೆ, ಸರಿಯಾಗಿ ನಾವು ಚೆನ್ನಾಗಿ ವೀಕ್ಷಣೆ ಮಾಡೋದಕ್ಕೆ. ನೋಡಿ, ಇದಕ್ಕೆ ಸೂಕ್ಷ್ಮದರ್ಶಕನೇ ಬಳಸಬೇಕು ಅಂತ ಏನಿಲ್ಲ. ನಮ್ಮ ಲ್ಯಾಬ್ನಲ್ಲಿ ಫೋಲ್ಡ್ ಸ್ಕೋಪ್ ಎನ್ನುವಂತಹ ಒಂದು ಸೂಕ್ಷ್ಮ ಜೀವಿಯನ್ನು ನೋಡುವಂತಹ ಒಂದು ಕಾರ್ಡ್ ಥರ ಇರುತ್ತೆ. ಫೋಲ್ಡ್ ಸ್ಕೋಪ್ ಅಂದರೆ ನಮಗೆ ILP ಇಂದ, ಇಂಡಿಯಾ ಲಿಟ್ರಸಿ ಪ್ರೋಗ್ರಾಮ್ ಅಂತ ಹೇಳಿ ಎಲ್ಲ ಶಾಲೆಗಳಿಗೂ ILP ಅಂತ
2 ಸೂಟ್ ಕೇಸ್ ಕೊಟ್ಟಿದ್ದಾರೆ ನೋಡಿ. ಇಂಡಿಯಾ ಲಿಟ್ರಸಿ ಪ್ರೋಗ್ರಾಮ್ ಅವರು 2 ಸೂಟ್ ಕೇಸ್ ಕೊಟ್ಟಿದ್ದಾರೆ. ಅದರಲ್ಲಿ ಒಂದು 14 ಬಾಕ್ಸ್ ಇದೆ. ಬ್ಲೂ ಕಲರ್ ಮೇಲ್ಗಡೆ ಮುಚ್ಚಳ ಇದೆಯಲ್ಲ, 14 ಬಾಕ್ಸ್ ಇದೆ. ಆ ಬಾಕ್ಸ್ ಒಳಗಡೆ ಇಲ್ಲ ಫೋಲ್ಡ್ ಸ್ಕೋಪು, ಆದರೆ ಆ 14 ಬಾಕ್ಸ್ನ ಜೊತೆ 2 ಕವರ್ ಕೊಟ್ಟಿದ್ದಾರೆ ನೋಡಿ. ಆ 2 ಕವರಲ್ಲಿ ಒಂದು ಕಾರ್ಡ್ ರೀತಿ ಇದೆ, ಎರಡು ಸೆಟ್ ಕೊಟ್ಟಿದ್ದಾರೆ. ಒಂದು ಕಾರ್ಡ್ ರೀತಿ ಇದೆ, ಅದು ಆ ಕಾರ್ಡ್ ರೀತಿ ಇರೋದು ಫೋಲ್ಡ್ ಸ್ಕೋಪ್. ನೀವು ಯೂಟ್ಯೂಬಲ್ಲಿ ಗಮನಿಸಿದ್ರೆ ಫೋಲ್ಡ್ ಸ್ಕೋಪ್ನ ಹೇಗೆ ಉಪಯೋಗಿಸಬಹುದು ಅಂತ ನೋಡಬಹುದು. ಆ ಫೋಲ್ಡ್ ಸ್ಕೋಪ್ ಉಪಯೋಗಿಸಿ ಕೂಡ ನಾವು ಚೆನ್ನಾಗಿ ಈ ಜೀವಕೋಶಗಳನ್ನು ನೋಡಬಹುದು. ನಂತರ ಬಂದರೆ ಇಲ್ಲಿ ಕೊಟ್ಟಿದ್ದಾರೆ ಯಾವ ರೀತಿ ಇತ್ತು ಅಂದರೆ, ಇಲ್ಲಿ ನೋಡಿದ್ವಲ್ಲ ನಾವು ಪಿಂಕ್ ಕಲರ್ ಅಲ್ಲಿ ಮೂಡಿ ಬಂದಂತಹ, ಗುಲಾಬಿ ಬಣ್ಣದಲ್ಲಿ ಮೂಡಿ ಬಂದಂತಹ ಈರುಳ್ಳಿಯ ಪೊರೆಯ ಜೀವಕೋಶಗಳು ಯಾವ ರೀತಿ ಇತ್ತು ಅಂತ ಹೇಳ್ತಾ ಇದ್ದಾರೆ. ಅದು ಆಯತಾಕಾರದ ರಚನೆ ಇತ್ತು, ಯಾವುದೇ ಸ್ಥಳಾವಕಾಶ ಇರಲಿಲ್ಲ, ಒತ್ತೊತ್ತಾಗಿ ಜೋಡಣೆ ಆಗಿತ್ತು ಅಂತ ಹೇಳ್ತಾ ಇದ್ದಾರೆ. ಮತ್ತು ಎಲ್ಲ ಸಸ್ಯ ಜೀವಕೋಶಗಳಲ್ಲೂ ವಿಭಿನ್ನ ರೀತಿಯ ಜೀವಕೋಶಗಳು ಇರುತ್ತೆ ಅನ್ನೋದನ್ನು ನಾವು ನೋಡಬಹುದು. ಇಲ್ಲಿ ಆಯತಾಕಾರದ ರಚನೆಯನ್ನು ನಾವು ನೋಡ್ತೀವಿ. ಹಾಗಾದರೆ ಬನ್ನಿ ಮತ್ತೊಂದು ಎಕ್ಸಾಂಪಲ್ ಅಥವಾ ಆಕ್ಟಿವಿಟಿಯನ್ನು ಕೊಟ್ಟಿದ್ದಾರೆ. ಏನು ಅಂತ ಹೇಳಿದರೆ, ನಮ್ಮ ಕೆನ್ನೆಯ ಒಳಭಾಗದಲ್ಲಿ ಇರುವಂತಹ ಒಂದು ಜೀವಕೋಶದ ಭಾಗವನ್ನು ನಾವೀಗ ಅಬ್ಸರ್ವ್ ಮಾಡಬೇಕು. ಅಂದರೆ ಒಳಗಡೆ ಇರುವಂಥದ್ದು, ಕೆನ್ನೆಯ ಭಾಗದ ಒಳಭಾಗದಲ್ಲಿ ಇರುವಂಥದ್ದು. ಹೇಗೆ ಅದನ್ನು ಸ್ಲೈಡ್ ಮೌಂಟ್ ಮಾಡೋದು ಅಂತ ಕೊಟ್ಟಿದ್ದಾರೆ. ಮೊದಲು ನಮ್ಮ ಬಾಯಿಯನ್ನು ನೀರಿನಿಂದ ಸ್ವಚ್ಛಗೊಳಿಸ್ಕೊಳ್ಬೇಕು. ಒಂದು ಟೂತ್ ಪಿಕ್ಕನ್ನು ತಗೊಳ್ಬೇಕು. ಆ ಟೂತ್ ಪಿಕ್ಕಲ್ಲಿ ಏನೂ ಧೂಳಿನ ಕಣಗಳು ಅಥವಾ ಹಳೆಯದು ಎಲ್ಲ ತಗೊಳ್ಬಾರ್ದು, ಸ್ವಚ್ಛವಾಗಿರಬೇಕು ಟೂತ್ ಪಿಕ್ಕು. ಯಾಕೆಂದರೆ ಅದೇ ಮೈಕ್ರೋಸ್ಕೋಪಲ್ಲಿ ಇಟ್ಟಾಗ ಆ ಜೀವಿಗಳೇ ಕಾಣಿಸ್ಬಿಡುತ್ತೆ, ಅದಕ್ಕೋಸ್ಕರ. ಸೊ ಹೊಸ ಸ್ವಚ್ಛವಾದ ಟೂತ್ ಪಿಕ್ಕನ್ನು ತಗೊಂಡು, ಮೊಂಡಾದ ತುದಿ ಇರುತ್ತೆ, ಒಂದು ಚೂಪಾದ ತುದಿ, ಒಂದು ಮೊಂಡಾದ ತುದಿ ಇರುತ್ತೆ ನೋಡಿ. ಒಂದು ಮೊಂಡಾದ ತುದಿ ಇದೆಯಲ್ಲ, ಅದರಲ್ಲಿ ನಮ್ಮ ಬಾಯನ್ನು ಓಪನ್ ಮಾಡಿ ಒಳಗಡೆ ಇರುವಂತಹ ಇದನ್ನು ಕೆನ್ನೆಯ ಒಂದು ಒಳಭಾಗದಲ್ಲಿ ಆ ಜೀವಕೋಶಗಳನ್ನು ಕೆರೆದುಕೊಳ್ಬೇಕು. ಆ ಕೆರೆದುಕೊಂಡ ಜೀವಕೋಶಗಳನ್ನು ಗಾಜಿನ ಸ್ಲೈಡ್ ಮೇಲೆ ಹಾಕಬೇಕಾಗುತ್ತೆ. ಗಾಜಿನ ಸ್ಲೈಡ್ ಮೇಲೆ ಹಾಕಿ ಅದಕ್ಕೆ ಒಂದು ಹನಿ ನೀರನ್ನು ಹಾಕಬೇಕು. ಯಾಕೆ ಅಂದರೆ ಅದರ ಜೀವಕೋಶಗಳು ಒಣಗಿ ಹೋಗುತ್ತೆ. ನಂತರ ಒಂದು ಹನಿ ನೀರನ್ನು ಹಾಕ್ಕೊಂಡು ಸಮವಾಗಿ ಎಲ್ಲ ಕಡೆನೂ ಹರಡಬೇಕು. ಹರಡಿದ ನಂತರ ಅಲ್ಲಿ ಏನು ಹಾಕಿದ್ವಿ, ಸ್ಯಾಫ್ರನೀನ್ ಹಾಕಿದ್ವಿ. ಇಲ್ಲಿ ಮಿಥೈಲಿನ್ ಬ್ಲೂ ಹಾಕಬೇಕಾಗುತ್ತೆ. ಯಾಕೆ ಅಲ್ಲಿ ಸ್ಯಾಫ್ರನೀನ್, ಇಲ್ಲಿ ಮಿಥೈಲಿನ್ ಬ್ಲೂನೇ ಹಾಕಬೇಕು ಅಂತ ಹೇಳಿದ್ರೆ, ನಿಮಗೆ ಗೊತ್ತಿದೆ ಇಲ್ಲಿ ಕೋಶ ಭಿತ್ತಿಯಿಂದ ಮಾಡಿರುತ್ತೆ, ಇಲ್ಲಿ ಲಿಗ್ನಿನ್ ಎಲ್ಲ ಇರುತ್ತೆ ಅಂತ ಹೇಳಿ. ಇವುಗಳು ಚೆನ್ನಾಗಿ ಕಾಣಲಿ ಅಂತ ಹೇಳಿಬಿಟ್ಟು ಸಸ್ಯ ಜೀವಕೋಶದಲ್ಲಿ ಸ್ಯಾಫ್ರನೀನನ್ನು ಸಾಮಾನ್ಯವಾಗಿ ಇಲ್ಲಿ ಉಪಯೋಗಿಸ್ತೀವಿ. ಇಲ್ಲಿ ಮಿಥೈಲಿನ್ ಬ್ಲೂನನ್ನು ಉಪಯೋಗಿಸಿದ್ದಾರೆ. ಸೊ ಇಲ್ಲಿ ಒಂದು ಅಂದರೆ ಮಿಥೈಲಿನ್ ಬ್ಲೂ ಅಂತ ಹೇಳಿದಾಗ ಅದಕ್ಕೆ ಬಣ್ಣ ನೀಡೋ ಅಂಥದ್ದು. ಯಾಕೆಂದರೆ ಈ ಬಣ್ಣ ಇಲ್ಲದೇ ಇದ್ದರೆ, ಟ್ರಾನ್ಸ್ಪರೆಂಟ್ ಇದ್ದರೆ ನಮಗೆ ಚೆನ್ನಾಗಿ ಒಳಭಾಗ ಎಲ್ಲ ಕಣದಂಗಗಳೆಲ್ಲ ಕಾಣೋದಿಲ್ಲ. ಅದಕ್ಕೆ ಮಿಥೈಲಿನ್ ಬ್ಲೂನ ಹಾಕ್ತಾ ಇದ್ದಾರೆ, ನೀಲಿ ಬಣ್ಣವನ್ನು ಅದು ಕೊಡುತ್ತೆ. ನಂತರ ಅದಾದ ನಂತರ ಒಣಗದಂತೆ ಅಲ್ಲಿ ಹೇಗೆ ನೀವು ಒಂದು ತೊಟ್ಟು ಗ್ಲಿಸರಿನ್ ಹಾಕಿದ್ರಿ, ಇಲ್ಲೂ ಕೂಡ ಜೀವಕೋಶಗಳು ಒಣಗದೆ ಇರೋ ಹಾಗೆ ಅದರ ಮೇಲೆ ಒಂದು ತೊಟ್ಟು ಗ್ಲಿಸರಿನ್ ಹಾಕಬೇಕು. ನಂತರ ಕವರ್ ಸ್ಲಿಪ್ ಹಾಕಿ ಕ್ಲೋಸ್ ಮಾಡಬೇಕು. ಕವರ್ ಸ್ಲಿಪ್ ಹಾಕಿ ಕ್ಲೋಸ್ ಮಾಡಿದ್ಮೇಲೆ ಅಂಚುಗಳಲ್ಲೆಲ್ಲ ಇದಿರುತ್ತೆ, ಏನು ಹೆಚ್ಚುವರಿಯಾದ ಗ್ಲಿಸರಿನ್ ಎಲ್ಲ ನೀವು ಟಿಶ್ಯೂ ಪೇಪರ್ ತೊಗೊಂಡು ಅದನ್ನು ನೀಟಾಗಿ ಒರೆಸಿ ಅದನ್ನು ಮೈಕ್ರೋಸ್ಕೋಪಲ್ಲಿ ನೋಡಿದಾಗ ನಮಗೆ ಈ ರೀತಿಯ ಜೀವಕೋಶದ ಚಿತ್ರಗಳು ಭಾಸವಾಗುತ್ತೆ. ನೀವೀಗಾಗಲೇ ಈರುಳ್ಳಿ ಪೊರೆಯ ಜೀವಕೋಶಗಳನ್ನು ನೋಡಿದ್ದೀರಾ. ಈಗ ಮಾನವನ ಕೆನ್ನೆಯ ಜೀವಕೋಶಗಳು ಹೇಗೆ ಇದೆ ಅಂತ ನೋಡ್ತಾ ಇದ್ದೀರಾ. ಅವುಗಳಲ್ಲಿ ವ್ಯತ್ಯಾಸ ನೋಡಬಹುದು ನೀವು. ನೋಡಿ, ಇದು ಯಾವ ರೀತಿ ಇದೆ ಅಂತ ನೀವು ಆಕಾರವನ್ನು ನೋಡಿದ್ರೆ ಗೊತ್ತಾಗ್ತಾ ಇದೆ ನಿಮಗೆ. ಕೋಶ ಪೊರೆ ಇದೆ, ಏನೇನು ಇಲ್ಲಿ ನೋಡಿ, ಇದು ಸೈಡಲ್ಲಿ ಇದೆಯಲ್ಲ ಅದು ಕೋಶ ಪೊರೆ, ಇದು ಈ ರೀತಿ ಇದೆಯಲ್ಲ ಅದು ಕೋಶ ದ್ರವ್ಯ, ಇದು ಕೋಶ ಕೇಂದ್ರ. ಅದೇ ಈರುಳ್ಳಿ ಪೊರೆಗೂ ಈ ಜೀವಕೋಶಕ್ಕೂ ಏನು ವ್ಯತ್ಯಾಸ ಅನ್ನೋದನ್ನು ಈಗ ನಾವು ತಿಳ್ಕೊಳ್ಳೋಣ. ಈರುಳ್ಳಿ ಪೊರೆಗೂ ಮತ್ತು ಈ ಕೆನ್ನೆಯ ಜೀವಕೋಶಗಳಿಗೂ, ಅಂದರೆ ಮಾನವನ ಕೆನ್ನೆಯ ಒಳಭಾಗದಲ್ಲಿರುವಂಥದ್ದಕ್ಕೂ ಜೀವಕೋಶಕ್ಕೂ ಏನು ವ್ಯತ್ಯಾಸ ಅಂದರೆ, ಇದು ಬಹುಭುಜಾಕೃತಿ ಇದೆ. ಇದು ಯಾವ ಆಕೃತಿ ಇತ್ತು ಅಂತ ನಿಮಗೆ ಗೊತ್ತಿದೆ, ಆಯತಾಕಾರ ಇತ್ತು. ಇದು ಆಯತಾಕಾರ ಇದೆ, ಇದು ಬಹುಭುಜಾಕೃತಿ ಇರುತ್ತೆ. ಇಲ್ಲೂ ಕೂಡ ಕೋಶ ಪೊರೆಯಿಂದ ಕೂಡಿದೆ, ಕೋಶ ದ್ರವ್ಯ ಇದೆ, ಕೋಶ ಕೇಂದ್ರ ಇದೆ. ಇಲ್ಲೂ ಅಷ್ಟೇ ಕೋಶ ಪೊರೆ ಇರುತ್ತೆ, ಕೋಶ ದ್ರವ್ಯ ಇರುತ್ತೆ, ಕೋಶ ಕೇಂದ್ರ ಇರುತ್ತೆ. ಇದು 3 ಪ್ರಮುಖ ಭಾಗಗಳು. ಜೀವಕೋಶದ 3 ಪ್ರಮುಖ ಭಾಗಗಳು ಯಾವುದು ಅಂತ ಹೇಳಿದ್ರೆ, ತೆಳುವಾದ ಹೊರಪದರ, ಅದನ್ನು ಕೋಶ ಪೊರೆ ಅಂತ ಹೇಳ್ತಾರೆ. ಮಧ್ಯಭಾಗದಲ್ಲಿ ಇರುವಂಥದ್ದು ಕೋಶ ಕೇಂದ್ರ ಅಂತ ಹೇಳ್ತಾರೆ. ದ್ರವರೂಪದಲ್ಲಿ ಇರುತ್ತಲ್ಲ ಅದನ್ನು
ಕೋಶ ದ್ರವ್ಯ ಅಂತ ಹೇಳ್ತಾರೆ. ಕೋಶ ದ್ರವ್ಯದಿಂದ ತುಂಬಿದೆ, ನ್ಯೂಕ್ಲಿಯಸ್ ಇದೆ, ಕೋಶ ದ್ರವ್ಯ ಇದೆ, ಕೋಶ ಪೊರೆ ಇದೆ. ಇಲ್ಲಿ ನಮ್ಮ ಇದರಲ್ಲಿ ಆದರೆ ಸಸ್ಯ ಜೀವಕೋಶದಲ್ಲಿ ಕೋಶ ಪೊರೆಯ ಜೊತೆಗೆ ಕೋಶ ಭಿತ್ತಿನೂ ಕೂಡ ಇರುತ್ತೆ. ಇಲ್ಲಿ ಕಾಣಿಸ್ತಾ ಇಲ್ಲ ಅಷ್ಟೇನೆ. ನಾವು ಬೇರೆ ಭಾಗವನ್ನು ತಗೊಂಡು ಎಲೆಕ್ಟ್ರಾನ್ ಮೈಕ್ರೋಸ್ಕೋಪಲ್ಲಿ ಅಬ್ಸರ್ವ್ ಮಾಡಿದಾಗ ಕೋಶ ಭಿತ್ತಿಯನ್ನು ಕೂಡ ನಾವು ನೋಡಬಹುದು. ನೆಕ್ಸ್ಟ್ ಬಂದರೆ ಮತ್ತೆ ಇನ್ನು ಯಾವ ಯಾವ ಭಾಗಗಳಿದೆ ಅಂತ ನೋಡೋಣ. ಇವುಗಳ ಕಾರ್ಯಗಳು ಏನು ಅನ್ನೋದನ್ನು ಕೂಡ ನಾವು ನೋಡೋಣ ಬನ್ನಿ. ನಾವೀಗ ಈ 3 ಭಾಗಗಳನ್ನು ಏನು ನೋಡಿದ್ವಿ, ಕೋಶ ಪೊರೆ, ಕೋಶ ದ್ರವ್ಯ, ಕೋಶ ಕೇಂದ್ರದ ಕಾರ್ಯಗಳನ್ನು ನೋಡೋಣ. ಮೊದಲಿಗೆ ಕೋಶ ಪೊರೆಯನ್ನು ನೋಡೋಣ. ಈ ಕೋಶ ಪೊರೆ ಅಂತ ಹೇಳೋದು ಒಂದು ಜೀವಕೋಶ, ಇದೊಂದು ಜೀವಕೋಶ, ಇದೊಂದು ಜೀವಕೋಶ, ಇದೊಂದು ಜೀವಕೋಶ ಅಲ್ವಾ. ಒಂದು ಜೀವಕೋಶವನ್ನು ಮತ್ತೊಂದು ಜೀವಕೋಶದಿಂದ ಬೇರ್ಪಡಿಸೋದಕ್ಕೆ ಸಹಾಯ ಮಾಡುತ್ತೆ, ಮೊದಲನೇ ಪಾಯಿಂಟ್. ಎರಡನೇ ಪಾಯಿಂಟ್ ಏನು ಅಂತ ಹೇಳಿದ್ರೆ, ಇಲ್ಲಿ ಕೆಲವೊಂದು ರಂಧ್ರಗಳು ಇರುತ್ತೆ. ಕೋಶ ಪೊರೆಯಲ್ಲಿ ಕೆಲವು ರಂಧ್ರಗಳಿರುತ್ತೆ. ತ್ಯಾಜ್ಯ ವಸ್ತುವನ್ನು ಹೊರ ಹಾಕೋದಕ್ಕೆ ಮತ್ತು ಬೇರೆ ಇನ್ನಿತರ ಉಪಯೋಗವಾಗುವಂತಹ ವಸ್ತುಗಳನ್ನು, ಅಗತ್ಯವಾದ ವಸ್ತುಗಳನ್ನು ಒಳಗಡೆ ಹಾಕೋದಕ್ಕೆ ಸಹಾಯ ಮಾಡುತ್ತೆ. ಅದರ ಭಾಗ ಇಲ್ಲಿದೆ ನೋಡಿ, ನೋಡ್ಕೊಳ್ಬಹುದು. ಅಂದರೆ ತ್ಯಾಜ್ಯ ವಸ್ತುಗಳನ್ನು ಹೊರ ಹಾಕೋದು ಮತ್ತು ಉಪಯುಕ್ತ ವಸ್ತುಗಳನ್ನು ಒಳಗೆ ಬಿಡುವಂತಹ ಕಾರ್ಯ ಈ ಕೋಶ ಪೊರೆಯದ್ದಾಗಿರುತ್ತೆ. ಮತ್ತು ಇದು ಈ ಜೀವಕೋಶದಿಂದ ಮತ್ತೊಂದು ಜೀವಕೋಶವನ್ನು ಬೇರ್ಪಡಿಸುವ ಭಾಗ ಕೂಡ ಆಗಿರುತ್ತೆ. ಇನ್ನು ಎರಡನೇ ಭಾಗ ಬಂದರೆ ಕೋಶ ದ್ರವ್ಯ. ಇಲ್ಲಿ ಇದೆಯಲ್ಲ ಡಾಟ್ 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 ಥರ, ಅದನ್ನು ಕೋಶ ದ್ರವ್ಯ ಅಂತ ಹೇಳ್ತಾರೆ. ಈ ಕೋಶ ದ್ರವ್ಯದಲ್ಲಿ ಬರೀ ನೀರು ಥರ ಇದೆ ಅಂತ ತಿಳ್ಕೊಳ್ಬಾರ್ದು. ಇಲ್ಲಿ ಏನೇನಿರುತ್ತೆ ಅಂತ ಹೇಳಿದ್ರೆ, ಕಾರ್ಬೋಹೈಡ್ರೇಟು, ಪ್ರೋಟೀನು, ಲಿಪಿಡ್ಡು, ಕೊಬ್ಬಿನ ಅಂಶ, ಈ ರೀತಿಯಾಗಿ ಖನಿಜ, ಲವಣ ಇವುಗಳೆಲ್ಲ ಇಲ್ಲಿ ಇರುತ್ತೆ. ಯಾವುದರಲ್ಲಿ? ಕೋಶ ದ್ರವ್ಯದಲ್ಲಿ ಇರುತ್ತೆ, ಸಂಗ್ರಹ ಆಗಿರುತ್ತೆ. ಇಲ್ಲಿ ಕೊಟ್ಟಿದ್ದಾರೆ, ನೋಡಬಹುದು ನೀವು. ಸಂಯುಕ್ತಗಳನ್ನು, ಈ ರೀತಿಯ ಸಂಯುಕ್ತಗಳನ್ನು ಹೊಂದಿರುತ್ತೆ ಕೋಶ ದ್ರವ್ಯದ ಒಳಗೆ. ಇನ್ನು ನ್ಯೂಕ್ಲಿಯಸ್ನ ಕಾರ್ಯ ಏನು ಅಂದರೆ, ಕೋಶ ಕೇಂದ್ರದ ಕಾರ್ಯ ಏನು ಅಂತ ಹೇಳಿದ್ರೆ, ನಮ್ಮ ಮಾನವನ ದೇಹದಲ್ಲಿ ಪ್ರಮುಖವಾದ ಎಲ್ಲ ಕ್ರಿಯೆಗಳನ್ನು ನಿಯಂತ್ರಿಸುವ ಭಾಗ ಮಿದುಳಾಗಿರುತ್ತೆ ಅನ್ನೋದು ನಮಗೆ ಗೊತ್ತಿದೆ. ಅದೇ ರೀತಿ ಇಲ್ಲಿ ಜೀವಕೋಶಗಳ ಒಳಗಡೆ ನಡೆಯುವಂತಹ ಎಲ್ಲ ಚಟುವಟಿಕೆಗಳನ್ನು ಈ ನ್ಯೂಕ್ಲಿಯಸ್ ನಿಯಂತ್ರಣ ಮಾಡುತ್ತೆ. ಹಾಗಾದರೆ ನ್ಯೂಕ್ಲಿಯಸ್ ಅಂದರೆ ಕೋಶ ಕೇಂದ್ರ. ಆ ನ್ಯೂಕ್ಲಿಯಸ್ಸು ನಿಯಂತ್ರಣ ಮಾಡೋದೇನು? ಜೀವಕೋಶದಲ್ಲಿ ನಡೆಯುವ ಎಲ್ಲ ಘಟನೆಗಳು, ಕ್ರಿಯೆಗಳನ್ನು ಅದು ನಿಯಂತ್ರಣದಲ್ಲಿ, ಹತೋಟಿಯಲ್ಲಿ ಇಡುತ್ತೆ. ಈ ರೀತಿಯಾಗಿ ಕೋಶ ಪೊರೆ, ಕೋಶ ದ್ರವ್ಯ, ಕೋಶ ಕೇಂದ್ರ ಹೇಗೆ ಕಾರ್ಯನಿರ್ವಹಿಸುತ್ತೆ ಅಥವಾ ಅದರ ಕಾರ್ಯ ಏನು ಅಂತ ನಾವೀಗ ಈ 3 ಇದರಲ್ಲಿ ತಿಳ್ಕೊಂಡ್ವಿ. ಈಗ ನಾವು ಇಲ್ಲಿ ಇದು ಮಾನವನ ಜೀವಕೋಶ ಅಲ್ವಾ. ಇಲ್ಲಿ ನೋಡಿದ್ರೆ ಸಸ್ಯ ಜೀವಕೋಶ. ಇಲ್ಲಿ ಕೋಶ ಪೊರೆಯ ಜೊತೆ ಏನಿರುತ್ತೆ? ಕೋಶ ಭಿತ್ತಿಯೂ ಕೂಡ ಇರುತ್ತೆ. ಇಲ್ಲೇ ತೋರಿಸಿದ್ದಾರೆ ಕೋಶ ಭಿತ್ತಿನೂ, 2 ಅಂಟ್ಕೊಂಡಿರೋದು. ಸೊ ಕೋಶ ಭಿತ್ತಿಯೂ ಇರುತ್ತೆ. ಈ ಕೋಶ ಭಿತ್ತಿ ಇದಕ್ಕೆ ಆಕಾರವನ್ನು ನೀಡುತ್ತೆ, ದೃಢತೆಯನ್ನು ನೀಡುತ್ತೆ. ಸಸ್ಯ ಜೀವಕೋಶಗಳಿಗೆ ಆಕಾರ ಮತ್ತು ದೃಢತೆಯನ್ನು ನೀಡುತ್ತೆ ಅಂತ ಹೇಳಿಬಿಟ್ಟು ಇಲ್ಲಿ ಕೊಟ್ಟಿದ್ದಾರೆ ನೋಡಿ. ಎಲ್ಲ ಸಸ್ಯ ಜೀವಕೋಶಗಳಲ್ಲೂ ಕೋಶ ಪೊರೆಯ ಜೊತೆಗೆ ಕೋಶ ಭಿತ್ತಿ ಇರುತ್ತೆ. ಸಸ್ಯಗಳಿಗೆ ದೃಢತೆ ನೀಡುತ್ತೆ, ಶಕ್ತಿಯನ್ನು ಕೂಡ ಒದಗಿಸುತ್ತೆ ಅಂತ ಹೇಳ್ತಾ ಇದ್ದಾರೆ. ದೃಢವಾದ ರಚನೆಯನ್ನು ಸಸ್ಯ ಜೀವಕೋಶ ಹೊಂದಿರುವಂತೆ ಮಾಡುತ್ತೆ. ಪರಸ್ಪರ ಜೀವಕೋಶಗಳು ಒತ್ತೊತ್ತಾಗಿ ಇರುತ್ತೆ ಅಂತ ಹೇಳಿ ಆ 3 ಏನು? ಕೋಶ ಪೊರೆ, ಕೋಶ ರಸ, ಕೋಶ ಕೇಂದ್ರದ ಬಗ್ಗೆ ಇಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ದಾರೆ. ಇನ್ನೂ ಒಂದು ಹೆಜ್ಜೆ ಮುಂದಕ್ಕೆ ಅಂತ ಹೇಳಿಬಿಟ್ಟು, ಆ ಜೀವಕೋಶಗಳಲ್ಲಿ ಇನ್ನೇನಿರಬಹುದು ಅಂತ ಹೇಳಿದ್ರೆ ಪ್ಲಾಸ್ಟಿಡ್ಗಳು ಇರುತ್ತೆ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ನಿಮಗೆ ಕನ್ಫ್ಯೂಷನ್ ಆಗ್ಬೋದು, ನೋಡ್ಕೊಳ್ಳಿ. ಪ್ಲಾಸ್ಟಿಡ್ಗಳು, ಕ್ಲೋರೋಪ್ಲಾಸ್ಟ್ಗಳು, ಕ್ಲೋರೋಫಿಲ್ಗಳು, ಅದರ ವ್ಯತ್ಯಾಸ ಏನು ಹಾಗಾದರೆ? ಪ್ಲಾಸ್ಟಿಡ್ ಅಂದರೂ ಒಂದೇನಾ, ಕ್ಲೋರೋಪ್ಲಾಸ್ಟ್ ಅಂದರೂ ಒಂದೇನಾ, ಕ್ಲೋರೋಫಿಲ್ ಅಂದರೂ ಒಂದೇನಾ ಅಂತ ಈಗ ನೋಡೋಣ. ನೋಡಿ, ಕಬ್ಬಿಣ ಸಣ್ಣ ಕಂಬಿಗಳಂತೆ ಇರುವಂತಹ ರಚನೆಗಳನ್ನು ಪ್ಲಾಸ್ಟಿಡ್ ಅಂತಾರೆ. ಇದೊಂದು ಕಣದಂಗ, ಡಬಲ್ ಲೇಯರ್ ಇರೋದು, ಅಂದರೆ 2 ಪದರಗಳನ್ನು ಒಳಗೊಂಡಿರುವಂತಹ ಒಂದು ಕಣದಂಗ ಈ ಪ್ಲಾಸ್ಟಿಡ್ ಆಗಿರುತ್ತೆ. ಪ್ಲಾಸ್ಟಿಡ್ಗಳು ಇಲ್ಲಿ ಕ್ಲೋರೋಪ್ಲಾಸ್ಟ್ ಕೊಟ್ಟಿದ್ದಾರೆ. ಕ್ಲೋರೋಪ್ಲಾಸ್ಟ್ ಕೂಡ ಒಂದು ರೀತಿಯ ಪ್ಲಾಸ್ಟಿಡ್. ನೋಡಿ, ಈ ಪ್ಲಾಸ್ಟಿಡ್, ಕ್ಲೋರೋಪ್ಲಾಸ್ಟ್, ಕ್ಲೋರೋಫಿಲ್ಗೆ ಏನು ವ್ಯತ್ಯಾಸ ಅಂತ ತಿಳ್ಕೊಂಬಿಡೋಣ. ಇದೊಂದು ಕಣದಂಗ. ಪ್ಲಾಸ್ಟಿಡ್ ಅನ್ನೋದು ಏನೋ ಡಬಲ್ ಲೇಯರ್ಡ್, 2 ಪದರಗಳನ್ನು ಹೊಂದಿರುವಂತಹ ಒಂದು ಕಣದಂಗ ಪ್ಲಾಸ್ಟಿಡ್ ಆಗಿದೆ. ಈ ಪ್ಲಾಸ್ಟಿಡ್ ಅದರ ಒಳಗಿರುವಂತಹ ವರ್ಣಕಗಳ ಆಧಾರದ ಮೇಲೆ 3 ಭಾಗ ಮಾಡಿದ್ದಾರೆ. ವರ್ಣಕದ ಆಧಾರದ ಮೇಲೆ ಪ್ಲಾಸ್ಟಿಡ್ಗಳನ್ನು 3 ಭಾಗ ಮಾಡಿದರೆ, ಒಂದನೇದು ಕ್ಲೋರೋಪ್ಲಾಸ್ಟ್, ಎರಡನೇದು ಕ್ರೋಮೋಪ್ಲಾಸ್ಟ್ ಅಂತ. ಕ್ಲೋರೋಪ್ಲಾಸ್ಟ್,
ಕ್ರೋಮೋಪ್ಲಾಸ್ಟ್, ಮತ್ತೊಂದು ಲ್ಯೂಕೋಪ್ಲಾಸ್ಟ್ ಅಂತ ಹೇಳಿ 3 ಭಾಗ ಮಾಡಿರ್ತಾರೆ. ಕ್ಲೋರೋಪ್ಲಾಸ್ಟ್, ಕ್ರೋಮೋಪ್ಲಾಸ್ಟ್, ಲ್ಯೂಕೋಪ್ಲಾಸ್ಟ್ ಅಂತ. ಕ್ಲೋರೋಪ್ಲಾಸ್ಟ್ ಅಂದರೆ ಹಸಿರು ವರ್ಣಕ. ಕ್ಲೋರೋಪ್ಲಾಸ್ಟ್ ಒಳಗಡೆ ಹಸಿರು ವರ್ಣಕ ಇದ್ದರೆ ಅದನ್ನು ಕ್ಲೋರೋಪ್ಲಾಸ್ಟ್ ಅಂತಾರೆ. ಅಂದರೆ ಇದು ಕೂಡ ಒಂದು ರೀತಿಯ ಪ್ಲಾಸ್ಟಿಡ್ ಅಂತ ಹೇಳ್ಬೋದು. ಇನ್ನು ಕ್ರೋಮೋಪ್ಲಾಸ್ಟ್ ಅಂದರೆ ಆರೆಂಜ್ ಕಲರ್ ಅಥವಾ ಯೆಲ್ಲೋ ಕಲರ್ ವರ್ಣಕ ಇದ್ದರೆ ಅದನ್ನು ಕ್ರೋಮೋಪ್ಲಾಸ್ಟ್ ಅಂತ ಕರೀತಾರೆ. ಇನ್ನು ಮೂರನೇದು ಲ್ಯೂಕೋಪ್ಲಾಸ್ಟ್ ಅಂತ ಹೇಳ್ತಾರೆ. ಅದರಲ್ಲಿ ಯಾವ ರೀತಿಯ ವರ್ಣಕನೂ ಕೂಡ ಇರೋದಿಲ್ಲ, ಆದರೆ ನ್ಯೂಟ್ರಿಯೆಂಟ್ಸ್ ಇರುತ್ತೆ. ಅಂದರೆ ನ್ಯೂಟ್ರಿಯೆಂಟ್ಸ್ಗಳು, ಪೋಷಕಾಂಶಗಳು ಇರುತ್ತೆ. ನ್ಯೂಟ್ರಿಯೆಂಟ್ಸ್ ಅಂದರೆ ಪೋಷಕಾಂಶಗಳು ಯಾವುದರಲ್ಲಿ ಇರುತ್ತೆ? ಲ್ಯೂಕೋಪ್ಲಾಸ್ಟಲ್ಲಿ ಇರುತ್ತೆ. ಆದರೆ ಯಾವ ಬಣ್ಣನೂ ಇರೋದಿಲ್ಲ ಲ್ಯೂಕೋಪ್ಲಾಸ್ಟಲ್ಲಿ. ಹಾಗಾದರೆ ನಮಗೆ ಗೊತ್ತಿದೆ, ಪ್ಲಾಸ್ಟಿಡ್ ಅಂದರೆ 2 ಪದರಗಳುಳ್ಳ ಕಣದಂಗ. ಆ ಕಣದಾಂಗಗಳು 3 ಥರದ ಕಣದಂಗ ಇದ್ದರೆ ಅದರಲ್ಲಿ ಕ್ಲೋರೋಪ್ಲಾಸ್ಟ್ ಕೂಡ ಒಂದು. ಅಂದರೆ ಕ್ಲೋರೋಪ್ಲಾಸ್ಟ್ ಅಂದರೆ ಒಂದು ಸ್ಪೆಸಿಫಿಕ್ ಪ್ಲಾಸ್ಟಿಡ್ ಅಂತ ಅರ್ಥ. ಅಂದರೆ ಕ್ಲೋರೋಪ್ಲಾಸ್ಟ್ ಎನ್ನುವುದು ಒಂದು ರೀತಿಯ ಪ್ಲಾಸ್ಟಿಡ್ ಅಂತ ಹೇಳ್ಬೋದು. ಈ ಕ್ಲೋರೋಪ್ಲಾಸ್ಟ್ ಒಳಗಡೆ ಹಸಿರು ವರ್ಣಕ ಇದೆ. ಈ ಹಸಿರು ವರ್ಣಕನೇ ಕ್ಲೋರೋಫಿಲ್. ಹಾಗಾದರೆ ಕ್ಲೋರೋಪ್ಲಾಸ್ಟ್ ಒಳಗಡೆ ಕ್ಲೋರೋಫಿಲ್ ಇದೆ. ಕ್ಲೋರೋಪ್ಲಾಸ್ಟ್ ಅನ್ನೋದೇನು? ಅದೊಂದು ಪ್ಲಾಸ್ಟಿಡ್, ಒಂದು ರೀತಿಯ ಪ್ಲಾಸ್ಟಿಡ್ ಆಗಿದೆ. ಪ್ಲಾಸ್ಟಿಡ್ ಅಂದ್ರೇನು? ಅದು ಒಂದು ಕಣದಂಗ ಆಗಿದೆ. ಸೊ ಈ ರೀತಿಯಾಗಿ ಕ್ಲೋರೋಪ್ಲಾಸ್ಟ್ ಒಳಗಡೆ ಕ್ಲೋರೋಫಿಲ್ ಇದೆ. ಹಾಗಾದರೆ ಕ್ಲೋರೋಪ್ಲಾಸ್ಟ್ನ ಕೆಲಸ ಏನು, ಕ್ಲೋರೋಫಿಲ್ನ ಕೆಲಸ ಏನು ಅಂತ ಹೇಳಿದ್ರೆ, ಕ್ಲೋರೋಪ್ಲಾಸ್ಟ್ ದ್ಯುತಿ ಸಂಶ್ಲೇಷಣೆಗೆ ಸಹಾಯ ಮಾಡುತ್ತೆ. ಆಹಾರ ತಯಾರಿಸೋದಕ್ಕೆ ಸಹಾಯ ಮಾಡಿದ್ರೆ ಕ್ಲೋರೋಫಿಲ್ ಸೂರ್ಯನಿಂದ ಬೆಳಕನ್ನು ಹೀರಿಕೊಳ್ಳುತ್ತೆ. ಸೂರ್ಯನಿಂದ ಕ್ಲೋರೋಫಿಲ್ ಬೆಳಕನ್ನು ಹೀರ್ಕೊಳ್ಳೋದ್ರಿಂದನೇ ಈ ಕ್ಲೋರೋಪ್ಲಾಸ್ಟು ಆಹಾರ ತಯಾರಿಸೋದಕ್ಕೆ ಸಹಾಯ ಆಗೋದು. ಹಾಗಾದರೆ ಕ್ಲೋರೋಫಿಲ್ನ ಕೆಲಸ ಬೆಳಕನ್ನು ಹೀರ್ಕೊಳ್ಳೋದು ಮತ್ತು ಎಲೆಯು ಹಸಿರು ಬಣ್ಣದ್ದಾಗಿ ಕಾಣುವಂಥದ್ದು. ಕ್ಲೋರೋಪ್ಲಾಸ್ಟು ದ್ಯುತಿ ಸಂಶ್ಲೇಷಣೆಗೆ ಸಹಾಯ ಮಾಡುವಂಥದ್ದು. ಸೊ ಇದಿಷ್ಟನ್ನು ಇಲ್ಲಿ ಕೊಟ್ಟಿದ್ದಾರೆ. ಇದಿಷ್ಟೇ ಅಲ್ಲ, ಎಲ್ಲೆಲ್ಲಿ ಎಲೆಗಳಲ್ಲಿ ಹಸಿರು ಭಾಗ ಇರೋದಿಲ್ಲ ಅಲ್ಲೆಲ್ಲ ಕ್ಲೋರೋಫಿಲ್ ಇರಲ್ಲ ಅಂತ ನಾವು ಹೇಳಬಹುದು. ನಂತರ ಬಂದರೆ ಸಸ್ಯ ಜೀವಕೋಶದಲ್ಲಿ ರಸದಾನಿ ಇದೆ. ಇಲ್ಲಿ ನೋಡಿ, ನೀವು ನೋಡಬಹುದು ಪ್ರಾಣಿ ಜೀವಕೋಶ ಮತ್ತು ಸಸ್ಯ ಜೀವಕೋಶ. ಒಂದನೇದು ಪ್ರಾಣಿ ಜೀವಕೋಶ, ಎರಡನೇದು ಸಸ್ಯ ಜೀವಕೋಶದ ಚಿತ್ರವನ್ನು ಕೊಟ್ಟಿದ್ದಾರೆ. ನೋಡಿ, ಈ ಪ್ರಾಣಿ ಜೀವಕೋಶದಲ್ಲಿ ಈ ಕೋಶ ಭಿತ್ತಿ ಇದೆಯಲ್ಲ, ಕೋಶ ಭಿತ್ತಿ ಇರೋದಿಲ್ಲ. ನೋಡಿ, ಒಂದೇ ಪೊರೆ ಇದೆ, ಇದು ಕೋಶ ಪೊರೆ. ಈ ಸಸ್ಯ ಜೀವಕೋಶಗಳಲ್ಲಾದರೆ 2 ಪೊರೆ ಇದೆ. ಇಲ್ಲೊಂದು ಪೊರೆ ಇದೆ, ಇಲ್ಲೊಂದು ಪೊರೆ ಇದೆ. ನೋಡಿ, ಒಳಗಡೆ ಇರುವ ಪೊರೆಯನ್ನು ಕೋಶ ಪೊರೆ ಅಂತಾರೆ, ಹೊರಗಡೆ ಇರುವ ಪೊರೆಯನ್ನು ಕೋಶ ಭಿತ್ತಿ ಅಂತಾರೆ. ಈ ಕೋಶ ಭಿತ್ತಿ ಸಸ್ಯಗಳಿಗೆ ದೃಢತೆಯನ್ನು ನೀಡುತ್ತೆ, ಒಂದು ಆಕಾರ ಮಾಡ್ಕೊಳ್ಳೋ ಹಾಗೆ ಸಹಾಯ ಮಾಡುತ್ತೆ. ಇನ್ನು ಕೋಶ ಪೊರೆ ಅಂದರೆ ಗೊತ್ತಿದೆ, ರಂಧ್ರಗಳಿಂದ ಕೂಡಿರುತ್ತೆ ಮತ್ತು ಅದು ವಸ್ತುಗಳನ್ನು ಹೊರಗೆ ಒಳಗೆ ಕಳಿಸೋದಕ್ಕೆ ಸಹಾಯ ಮಾಡುತ್ತೆ. ಇನ್ನು ನ್ಯೂಕ್ಲಿಯಸ್ ಅಂದರೆ ಇಲ್ಲಿ ಕೊಟ್ಟಿದ್ದಾರೆ, ನ್ಯೂಕ್ಲಿಯಸ್ನ ಭಾಗವನ್ನು ಕೊಟ್ಟಿದ್ದಾರೆ. ಈ ನ್ಯೂಕ್ಲಿಯಸ್ಸು ಕೇಂದ್ರ ಭಾಗ, ಹೇಗೆ ನಮ್ಮ ಮಾನವನಲ್ಲಿ ಮಿದುಳು ಎಲ್ಲ ಕಾರ್ಯಗಳನ್ನು ನಿಯಂತ್ರಿಸುತ್ತೆ, ಆ ರೀತಿ ಎಲ್ಲ ಕಾರ್ಯಗಳನ್ನು, ಜೀವಕೋಶದಲ್ಲಿ ನಡೆಯುವ ಎಲ್ಲ ಕಾರ್ಯಗಳನ್ನು ನ್ಯೂಕ್ಲಿಯಸ್ಸು ನಿಯಂತ್ರಿಸುತ್ತೆ. ಇನ್ನು ಇಲ್ಲಿ ಕ್ಲೋರೋಪ್ಲಾಸ್ಟ್ ಕೊಟ್ಟಿದ್ದಾರೆ, ದ್ಯುತಿ ಸಂಶ್ಲೇಷಣೆಗೆ ಸಹಾಯ ಮಾಡುತ್ತೆ. ಇದು ಹಸಿರು ಬಣ್ಣದಲ್ಲಿ ಕೊಟ್ಟಿದ್ದಾರೆ, ಯಾಕೆಂದರೆ ಇದ್ರ ಒಳಗಡೆ ಕ್ಲೋರೋಫಿಲ್ ಇದೆ. ಇನ್ನು ಕೋಶ ದ್ರವ್ಯ ಹೇಳಿದೆ, ಕೋಶ ದ್ರವ್ಯದಲ್ಲೆಲ್ಲ ನ್ಯೂಟ್ರಿಯೆಂಟ್ಸ್ಗಳು ಇರುತ್ತೆ, ಪೋಷಕಾಂಶಗಳು ಇರುತ್ತೆ. ಕಾರ್ಬೋಹೈಡ್ರೇಟ್, ಪ್ರೋಟೀನ್, ಲಿಪಿಡ್, ಖನಿಜ, ಲವಣ ಎಲ್ಲ ಕೋಶ ದ್ರವ್ಯದಲ್ಲಿ ಇರುತ್ತೆ. ಇನ್ನು ರಸದಾನಿಯ ಬಗ್ಗೆ ಕೊಟ್ಟಿದ್ದಾರೆ ನೋಡಿ. ಈ ಸಸ್ಯ ಜೀವಕೋಶದಲ್ಲಿ ಯೆಲ್ಲೋ ಕಲರ್ ಕೊಟ್ಟಿದ್ದಾರಲ್ಲ, ಈ ಯೆಲ್ಲೋ ಕಲರು ರಸದಾನಿ, ಒಂದು ದೊಡ್ಡ ರಸದಾನಿ ಇರುತ್ತೆ. ಯಾವುದರಲ್ಲಿ? ಸಸ್ಯ ಜೀವಕೋಶದಲ್ಲಿ. ಇದು ಖಾಲಿ ಜಾಗ, ಆ್ಯಕ್ಚುಲಿ ಇದು ಖಾಲಿ ಜಾಗ ಇರುತ್ತೆ. ಖಾಲಿ ಜಾಗ ಇದ್ದರೆ ಜೀವಕೋಶಕ್ಕೆ ಏನು ಅದರ ಗಾತ್ರ ರಚನೆ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಈ ಖಾಲಿ ಜಾಗವನ್ನು ರಸದಾನಿ ತುಂಬಿದೆ. ಅವಶ್ಯಕವಾದ ವಸ್ತುವಿನ ಸಂಗ್ರಹಣೆ ಇಲ್ಲಿ ಆಗುತ್ತೆ, ಬೇಕಾದ ವಸ್ತುಗಳನ್ನು ಇಲ್ಲಿ ಸಂಗ್ರಹಣೆ ಮಾಡುತ್ತೆ. ಇನ್ನು ಇಲ್ಲಿ ಬಂದರೆ ನಮಗೆ ಪ್ರಾಣಿ ಜೀವಕೋಶದಲ್ಲಿ ರಸದಾನಿಗಳು ಕೆಲವು ಜೀವಕೋಶಗಳಲ್ಲಿ ಇರೋದಿಲ್ಲ. ನೋಡಿ, ಇಲ್ಲಿ ಕೊಟ್ಟಿರುವ ಎಕ್ಸಾಂಪಲ್ ಜೀವಕೋಶದಲ್ಲಿ ರಸದಾನಿ ಇಲ್ಲ. ಕೆಲವೊಂದು ಜೀವಕೋಶದಲ್ಲಿ ರಸದಾನಿ ಇರುತ್ತೆ, ಇದ್ರೂ ಕೂಡ ಸಣ್ಣ ಸಣ್ಣದಾಗಿ ಇರುತ್ತೆ, ಗಾತ್ರ ಇಷ್ಟು ದೊಡ್ಡದಿರಲ್ಲ. ಇಲ್ಲಿ ಸಣ್ಣ ಸಣ್ಣದಾಗಿ 1, 2, 3 ರಸದಾನಿ ಇರುತ್ತೆ, ವಸ್ತುಗಳ ಸಂಗ್ರಹಣೆ ಅದು ಮಾಡುತ್ತೆ. ಈ ರೀತಿಯಾಗಿ ನಮಗೆ ಜೀವಕೋಶದ ಚಿತ್ರವನ್ನು ಇಲ್ಲಿ ಕೊಟ್ಟು ಅವುಗಳ ರಚನೆ ಮತ್ತು ಅವುಗಳು ಹೇಗೆ ಕಾರ್ಯನಿರ್ವಹಿಸುತ್ತೆ ಅನ್ನೋದನ್ನು ಹೇಳಿದ್ದಾರೆ. ನಂತರ ಬಂದರೆ
ಇದಿಷ್ಟೂ ಅಷ್ಟೇ, ಜೀವಕೋಶಗಳು ಆಕಾರ ರಚನೆಯಲ್ಲಿ ವಿಭಿನ್ನವಾಗಿದೆ ಅಂತ ಹೇಳ್ತಾ ಇದ್ದಾರೆ. ಅಂದರೆ ವಿವಿಧ ಪ್ರಾಣಿ ಜೀವಕೋಶ, ಸಸ್ಯ ಜೀವಕೋಶವನ್ನು ನೋಡಿದ್ರೆ ಪ್ರತಿಯೊಂದು ಜೀವಕೋಶನೂ ತನ್ನ ಕಾರ್ಯ ಹೇಗೆ ಮಾಡುತ್ತೆ ಅದರ ಆಧಾರದ ಮೇಲೆ ಅದರ ಆಕಾರ ವಿಭಿನ್ನವಾಗಿರುತ್ತೆ ಅಂತ ಹೇಳ್ತಾ ಇದ್ದಾರೆ. ಹಾಗಾದರೆ ಇಲ್ಲಿ 2 ಎಕ್ಸಾಂಪಲ್ಗಳನ್ನು ತೆಗೆದುಕೊಂಡಿದ್ದಾರೆ. ಒಂದು ಸ್ನಾಯು ಜೀವಕೋಶ, ಇನ್ನೊಂದು ನರಕೋಶ. ಹಾಗಾದರೆ ಸ್ನಾಯುಕೋಶ ಯಾವ ರೀತಿ ಇದೆ, ನರಕೋಶ ಯಾವ ರೀತಿ ಇದೆ, ಹಾಗೂ ಅವುಗಳು ಹೇಗೆ ಕಾರ್ಯವನ್ನು ನಿರ್ವಹಿಸುತ್ತೆ, ಎಲ್ಲಿ ಕಂಡುಬರುತ್ತೆ ಅನ್ನೋದನ್ನು ನಾವೀಗ ತಿಳ್ಕೊಳ್ಳೋಣ. ಸ್ನಾಯು ಜೀವಕೋಶ ಹೇಗಿದೆ ಅಂತ ಹೇಳೋದಾದರೆ, ಈ ಸ್ನಾಯು ಜೀವಕೋಶ ಕದುರಿನ ಆಕಾರದಲ್ಲಿದೆ. ನೋಡಿ, ಕದುರಿನ ಆಕಾರ ಅಂತ ಹೇಳಿದ್ರೆ ಉದ್ದುದಕ್ಕೆ ಇರುವಂಥದ್ದು. ಈ ರೀತಿಯಾಗಿ ಇರೋದನ್ನು ಕದುರಿನ ಆಕಾರ ಅಂತ ಹೇಳ್ತಾರೆ. ಕದುರಿನ ಆಕಾರದಲ್ಲಿ ಇದೆ. ಆದರೆ ನಾವು ನರಕೋಶವನ್ನು ನೋಡಿದ್ರೆ ಅದು ಉದ್ದುದ್ದಕ್ಕೆ ಇದೆ. ಇಲ್ಲಿ ನೋಡ್ಬೋದು, ನರಕೋಶ ಉದ್ದಕ್ಕೆ ಇದೆ ಮತ್ತು ಕವಲು ಕೂಡ ಒಡೆದಿದೆ. ಹಾಗಾದರೆ ಸ್ನಾಯುಕೋಶದ ಕಾರ್ಯ ಏನು ಮತ್ತು ನರಕೋಶದ ಕಾರ್ಯ ಏನು ಅಂತ ಹೇಳಿದ್ರೆ, ಇಲ್ಲಿ ಸ್ನಾಯುಕೋಶವು ಚಲನೆಗೆ ಸಹಾಯ ಮಾಡುತ್ತೆ. ಉದ್ದುದಕ್ಕೆ ನೋಡಿ, ಕದಿರಿನ ಆಕಾರ ಇರೋದ್ರಿಂದ ಚಲನೆಗೆ ಸಹಾಯ ಮಾಡುತ್ತೆ. ಫಾರ್ ಎಕ್ಸಾಂಪಲು, ನಾವು ಆಹಾರನ ತಗೊಳ್ತೀವಲ್ಲ, ಆಹಾರದ ಫುಡ್ ಪೈಪ್ ಅಂತ ಏನಿದೆ, ಆಹಾರ ನಾಳ, ಆಹಾರ ಸಾಗಿಸೋದು, ಜಠರಕ್ಕೆ ಸಾಗಿಸುವಂತಹ ಒಂದು ನಾಳ ಇದೆಯಲ್ಲ, ಆ ನಾಳ ಫುಡ್ ಪೈಪು. ಇಲ್ಲಿ ನಾವು ಈ ಸ್ನಾಯುಕೋಶವನ್ನು ನೋಡಬಹುದು. ಇದು ಕದಿರಿನ ಆಕಾರದಲ್ಲಿ ಇರೋದ್ರಿಂದ ಆಹಾರ ಚಲಿಸಿ ಜಠರವನ್ನು ಸೇರಲು ಇದು ಸಹಾಯ ಮಾಡುತ್ತೆ. ಅದೇ ಥರ ಇಲ್ಲಿ ನರಕೋಶವನ್ನು ನೋಡಿದ್ರೆ ನರಕೋಶ ಉದ್ದಕ್ಕೆ ಇರುತ್ತೆ ಮತ್ತು ಕವಲು ಕೂಡ ಒಡೆದಿರುತ್ತೆ. ಯಾಕೆ ನರಕೋಶ ಉದ್ದಕ್ಕೆ ಇರುತ್ತೆ ಅಂದರೆ, ಸಂದೇಶವನ್ನು ಮಿದುಳಿಗೆ ತಗೊಂಡು ಹೋಗಬೇಕು ಮತ್ತು ಸಂದೇಶ ವಾಪಸ್ಸು ತಗೊಂಡು ಬರಬೇಕು. ಆ ಸಂದೇಶ ರವಾನೆಯಲ್ಲಿ ಪಾಲ್ಗೊಳ್ಳೋದ್ರಿಂದ ಈ ನರಕೋಶ ಉದ್ದಕ್ಕೆ ಇರುತ್ತೆ. ಮತ್ತು ಕವಲು ಕೂಡ ಒಡೆದಿದೆ. ಇಲ್ಲೆಲ್ಲ ನೋಡಬಹುದು ಕವಲು ಒಡೆದಿರುವಂಥದ್ದು. ಯಾಕೆ ಕವಲು ಒಡೆದಿರುತ್ತೆ ಅಂದರೆ, ದೇಹದ ವಿವಿಧ ಭಾಗಗಳಿಗೆ ಅದು ಸಂದೇಶ ರವಾನೆ ಮಾಡೋದ್ರಿಂದ ಎಲ್ಲ ಕಡೆಯೂ ಅಟ್ ಎ ಟೈಮ್ ಹೋಗ್ಬೇಕಲ್ಲ, ಅದಕ್ಕೆ ಕವಲನ್ನು ಒಡೆದಿದೆ. ಸಂದೇಶಗಳ ರವಾನೆ ದೇಹದ ವಿವಿಧ ಭಾಗಗಳಿಗೆ ಹೋಗೋದ್ರಿಂದ ಇಲ್ಲಿ ಕವಲು ಒಡೆದಿದೆ ಮತ್ತು ಉದ್ದಕ್ಕೆ ಇದೆ, ಸಂದೇಶ ಫಾಸ್ಟಾಗಿ ರವಾನೆ ಆಗಲಿ ಅಂತ ಹೇಳಿಬಿಟ್ಟು. ಸೊ ಈ ರೀತಿಯಾಗಿ ಅದರ ಕಾರ್ಯಗಳ ಆಧಾರದ ಮೇಲೆ ರಚನೆ ಕೂಡ ಇರುತ್ತೆ. ಅದರ ಬಗ್ಗೆ ಇಲ್ಲಿ ಕೊಟ್ಟಿದ್ದಾರೆ. ಇನ್ನು ಸಸ್ಯ ಜೀವಕೋಶಗಳನ್ನು ತಗೊಂಡ್ರೆ ವಿಭಿನ್ನವಾಗಿ ಇರುತ್ತೆ. ಕೆಲವೊಂದು ಆಯತಾಕಾರವಾಗಿ ಇರುತ್ತೆ, ಕೆಲವೊಂದು ಉದ್ದ ಇರುತ್ತೆ, ಕೆಲವೊಂದು ಅಂಡಾಕಾರ ಇರುತ್ತೆ, ಅಥವಾ ಕೊಳವೆಯಂತೆಯೂ ಕೂಡ ಸಸ್ಯ ಜೀವಕೋಶಗಳು ಇರುತ್ತೆ. ಅಕಸ್ಮಾತ್ ಏನಾದರೂ ಅವು ಸಸ್ಯ ಜೀವಕೋಶ ಕೊಳವೆಯ ಆಕಾರ ಯಾಕೆ ರೂಪಿಸ್ಕೊಂಡಿದೆ ಅಂತ ಹೇಳಿದ್ರೆ, ಕೊಳವೆ ಅಂದರೆ ಗೊತ್ತು, ಪೈಪ್ ಅಂತ. ಪೈಪಿನ ಆಕಾರದಲ್ಲೂ ಯಾಕೆ ಇದೆ ಅಂತ ಹೇಳಿದ್ರೆ, ನೀರನ್ನು ಸಾಗಿಸೋದಕ್ಕೆ ಅದು ಸಹಾಯ ಮಾಡುತ್ತೆ. ಅಂದರೆ ಇದು ಏನು ತಿಳಿದು ಬರುತ್ತೆ ಅಂದರೆ, ಅದರ ಕಾರ್ಯದ ಆಧಾರದ ಮೇಲೆ ಹೇಗೆ ಕಾರ್ಯ ನಿರ್ವಹಿಸುತ್ತೆ, ಆ ಕಾರ್ಯದ ಆಧಾರದ ಮೇಲೆ ಅದರ ಆಕಾರ ಇರುತ್ತೆ ಅನ್ನೋದು ಇಲ್ಲಿ ನಮಗೆ ಗೊತ್ತಾಗುತ್ತೆ. ಇಲ್ಲೂ ಕೂಡ ಏನು ಕೊಟ್ಟಿದ್ದಾರೆ ಅಂದರೆ, ಸ್ನಾಯು ಜೀವಕೋಶಗಳು ಉದ್ದವಾಗಿ ಇರುತ್ತೆ, ಕದಿರಿನ ಆಕಾರದಲ್ಲಿ ಇರುತ್ತೆ, ಚಲನೆಗೆ ಸಹಾಯ ಮಾಡುತ್ತೆ. ಆಹಾರವನ್ನು ಜಠರಕ್ಕೆ ಸೇರಿಸ್ಬೇಕಲ್ಲ, ಅದಕ್ಕೋಸ್ಕರ ಅದು ಸಂಕುಚನ ವಿಕಸನ ಕಾರ್ಯ ನಿಮಗೆ ಗೊತ್ತಿದೆ. ಫುಡ್ ಪೈಪಲ್ಲಿ ಹೇಗೆ ಪರಿಕ್ರಮಣ ಸಂಕೋಚನ ಮೂಲಕ ಆಹಾರ ತಲುಪುತ್ತೆ ಜಠರವನ್ನು ಅಂತ, ಅಲ್ಲಿ ಸಂಕುಚನ ಮಾಡುತ್ತೆ, ವಿಕಸನ ಮಾಡುತ್ತೆ ಫುಡ್ ಪೈಪ್ ಅನ್ನೋದು ನಿಮಗೆ ಗೊತ್ತಿದೆ. ಸೊ ಈ ರೀತಿಯಾಗಿ ಮಾಡಬೇಕು ಅಂದರೆ ಅದೇ ರೀತಿಯ ಒಂದು ಸ್ನಾಯುಕೋಶಗಳು ಇರಬೇಕು. ಸ್ನಾಯುಕೋಶಗಳಿಗೆ ಸಂಕುಚಿಸೋದು, ವಿಕಸಿಸುವ ಗುಣ ಇರುತ್ತೆ. ಆದ್ದರಿಂದ ಹಾಗೂ ಅದು ಕದಿರಿನ ಆಕಾರದಲ್ಲಿ ಇರೋದ್ರಿಂದ ಚಲನೆಗೆ ಸಾಧ್ಯವಾಗಿದೆ. ಮತ್ತು ಇನ್ನು ಆಹಾರ ಜಠರಕ್ಕೆ ತಲುಪಿದ ಮೇಲೆ ಆ ಜಠರದಲ್ಲಿ ಆಹಾರ ಕಡಿಬೇಕು, ಅಂದರೆ ಡೈಜೆಷನ್ ಆಗಬೇಕಲ್ಲ, ಅದಕ್ಕೂ ಕೂಡ ಅದೇ ರೀತಿಯ ಒಂದು ಸಹಾಯ ಮಾಡುವಂತಹ ಒಂದು ಸ್ನಾಯು ಜೀವಕೋಶಗಳು ಜಠರದಲ್ಲೂ ಕೂಡ ಇರುತ್ತೆ. ಮತ್ತು ಅಂತಹ ಜೀವಕೋಶಗಳು ಜೀರ್ಣಕಾರಿ ರಸಗಳನ್ನು, ಆಮ್ಲವನ್ನು ಉತ್ಪತ್ತಿ ಮಾಡುತ್ತೆ. ಆಮ್ಲಗಳು ರಸಗಳನ್ನು ಉತ್ಪತ್ತಿ ಮಾಡುವ ಜೀವಕೋಶಗಳು ಜಠರದಲ್ಲಿ ಇರುತ್ತೆ. ಈ ರೀತಿಯಾಗಿ ಆಹಾರ ವಿಭಜಿಸಿ ಅಬ್ಸರ್ವ್ ಮಾಡ್ಕೊಳ್ಳೋದಕ್ಕೆ ಸಹಾಯ ಮಾಡುತ್ತೆ. ಒಟ್ಟಾರೆಯಾಗಿ ಎಲ್ಲ ಜೀವಕೋಶಗಳು ಆ ಜೀರ್ಣಕ್ರಿಯೆ ನಡೆಯುವಂತೆ ಸಹಾಯ ಮಾಡುತ್ತದೆ. ಇದನ್ನು ಕೊಟ್ಟಿದ್ದಾರೆ ಈ ಅಂಶದಲ್ಲಿ. ಇನ್ನು ನೆಕ್ಸ್ಟು ಬಂದರೆ, ಒಂದು ಜೀವಿಯ ದೇಹದಲ್ಲಿನ ಸಂಘಟನೆಯ ಮಟ್ಟಗಳು ಯಾವುವು ಅಂತ ಹೇಳ್ತಾವ್ರೆ. ಏನು ಅಂತ ಹೇಳಿದ್ರೆ, ಇಲ್ಲಿ ಕೊಟ್ಟಿದ್ದಾರೆ. ಇಲ್ಲಿ ಏನು ಕೊಟ್ಟಿದ್ದಾರೆ ಈ ಪ್ಯಾರಾದಲ್ಲಿ ಒಂದೇ ಲೈನಲ್ಲಿ ಎಕ್ಸ್ಪ್ಲೈನ್ ಮಾಡಿದರೆ, ಹಳೆ ಬುಕ್ಕಲ್ಲೂ ಇತ್ತು, 9ನೇ ತರಗತಿಯಲ್ಲಿ ನೀವು ನೋಡಬಹುದು. ಈಗ ಆಲ್ರೆಡಿ ನೀವು ಜೀವಕೋಶ ಅಂದರೆ ಏನು ಅಂತ ತಿಳ್ಕೊಂಡಿದ್ದೀರ. ಜೀವಿಯ ರಚನಾತ್ಮಕ ಮತ್ತು ಕಾರ್ಯನಿರ್ವಾಹಕ ಘಟಕವೇ ಜೀವಕೋಶ. ಈ ಜೀವಕೋಶಗಳು ಬೇರೆ ಬೇರೆ ಆಕಾರ ರಚನೆ ಇರುತ್ತೆ.
ಒಂದೇ ಆಕಾರ ಇರುವಂಥದ್ದು. ಫಾರ್ ಎಕ್ಸಾಂಪಲ್ಲು ಇಲ್ಲಿ ನೋಡಿದ್ರಿ ನೀವು, ಅನೇಕ ಕದಿರಿನ ಆಕಾರ ಒಟ್ಟಿಗೆ ಇದೆ ನೋಡಿ, ಒಂದು ಕಡೆ ಇದೆ. ಸೊ ಒಂದೇ ಥರ ಕಾಣುವಂತಹ ಒಂದು ಜೀವಕೋಶಗಳು ಗುಂಪುಗಳಲ್ಲಿ ಇರುತ್ತೆ. ಯಾಕೆ? ಒಂದೇ ಥರದ ಕಾರ್ಯ ಮಾಡೋದಕ್ಕೆ. ಆ ರೀತಿ ಒಂದೇ ಥರ ಇರುವಂತಹ ಜೀವಕೋಶಗಳ ಈ ಗುಂಪಿಗೆ ಅಂಗಾಂಶ ಅಂತ ಕರೀತಾರೆ. ಒಂದೇ ರೀತಿಯ ರಚನೆಯುಳ್ಳ, ಒಂದೇ ರೀತಿಯ ಕಾರ್ಯ ಮಾಡುವ ಜೀವಕೋಶಗಳ ಗುಂಪಿಗೆ ಅಂಗಾಂಶ ಅಂತ ಕರೀತಾರೆ. ಈ ಅಂಗಾಂಶಗಳ ಗುಂಪಿಗೆ ಏನಂತ ಕರೀತಾರೆ ಅಂತ ಹೇಳಿದ್ರೆ ಅಂಗ ಅಂತ ಕರೀತಾರೆ. ಉದಾಹರಣೆಗೆ ಹೃದಯ ಒಂದು ಅಂಗ ಆಗಿರುತ್ತೆ, ಶ್ವಾಸಕೋಶ ಒಂದು ಅಂಗ ಆಗಿರುತ್ತೆ. ಈಗ ಒಟ್ಟಾರೆಯಾಗಿ ಅಂಗಗಳೆಲ್ಲ ಸೇರಿ ಅಂಗವ್ಯೂಹ ರಚನೆ ಆಗುತ್ತೆ. ಅಂಗವ್ಯೂಹ ರಚನೆ ಆದಾಗ ನೋಡಿರಬಹುದು ನೀವು, ಅಂಗವ್ಯೂಹ ಅಂದಾಗ ಜೀರ್ಣಾಂಗ ವ್ಯೂಹ, ಸಾಗಾಣಿಕಾ ವ್ಯೂಹ, ಈ ರೀತಿಯಾಗಿ ಅನೇಕ ಅಂಗವ್ಯೂಹಗಳನ್ನು ನೀವು ನೋಡಿರ್ತೀರಾ. ಎಲ್ಲ ಅಂಗವ್ಯೂಹಗಳು ಸೇರಿ ಒಟ್ಟಾರೆಯಾಗಿ ಒಂದು ಜೀವಿ ಉಂಟಾಗಿದೆ ಅಂತ ನಾವಿಲ್ಲಿ ಹೇಳಬಹುದು. ಒಟ್ಟಾರೆಯಾಗಿ ಜೀವಕೋಶಗಳು ಸರಳ ಘಟಕಗಳಿಂದ ಸಂಕೀರ್ಣ ಜೀವಿ ರೂಪುಗೊಂಡಿದೆ ಅಂತ ಇಲ್ಲಿ ಕಂಡುಬರುತ್ತೆ. ಅಷ್ಟೇ ಅಲ್ಲ, ಜೀವಕೋಶದಲ್ಲಿ ಅಂಡವೂ ಕೂಡ ಇರುತ್ತೆ. ನಮ್ಮ ಹೆಣ್ಣು ಮಕ್ಕಳಲ್ಲಿ ಅಂಡ ಇರುತ್ತೆ, ಅದು ಕೂಡ ಒಂದು ಜೀವಕೋಶ ಅಂತ ಹೇಳ್ತಾರೆ. ಮುಂದೆ ತನ್ನ ಸಂತತಿಯನ್ನು ಬೆಳೆಸ್ಕೊಳ್ಳೋದಕ್ಕೆ, ಮಕ್ಕಳು ಆಗೋದಕ್ಕೆ ಈ ಅಂಡ ಎನ್ನುವ ಜೀವಕೋಶ ಬಹಳ ಮುಖ್ಯವಾದ್ದು. ಮತ್ತು ಇಡೀ ದೇಹ ಒಂದೇ ಒಂದು ಜೀವಕೋಶದಿಂದ ಆಗಿದ್ರೆ ಅದನ್ನು ಏಕಕೋಶ ಜೀವಿ ಅಂತಾರೆ. ಅನೇಕ ಜೀವಕೋಶಗಳು ಇದ್ದು ಒಂದು ಜೀವಿ ಆಗಿದ್ರೆ ಅದನ್ನು ಬಹುಕೋಶ ಜೀವಿ ಅಂತ ಹೇಳ್ತಾರೆ. ಎಲ್ಲ ಪ್ರಾಣಿಗಳು, ಎಲ್ಲ ಸಸ್ಯಗಳು ಹಾಗೂ ಮಾನವ ಎಲ್ಲರೂ ಬಹುಕೋಶ ಜೀವಿಗಳು ಅಂತ ನಾವು ಹೇಳಬಹುದು. ಬ್ಯಾಕ್ಟೀರಿಯಾ ಅಥವಾ ಅಮೀಬಾ ಏಕಕೋಶ ಜೀವಿ ಅಂತ ಹೇಳಬಹುದು. ಇನ್ನು ಹಲವಾರು ಉದಾಹರಣೆಗಳಿರುತ್ತೆ. ಕೆಲವೊಂದು ಉದಾಹರಣೆಯನ್ನು ನಾನಿಲ್ಲಿ ಕೊಟ್ಟಿದ್ದೀನಿ. ಇಲ್ಲಿ ಜೀರ್ಣಾಂಗ ವ್ಯೂಹದ ಚಿತ್ರವನ್ನು ಕೊಟ್ಟಿದ್ದಾರೆ. ಅಂಗಾಂಶ ಯಾವುದು, ಅಂಗ ಯಾವುದು ಅಂತ ನೋಡಿ. ಇದೊಂದು ಒಂದೇ ಒಂದು ಜೀವಕೋಶ ಇರೋದನ್ನು ನೀವು ನೋಡಿ, ರಚನೆ ಇದೆ, ಕಾರ್ಯ ಮಾಡುತ್ತೆ ಅಂತ. ಅನೇಕ ಜೀವಕೋಶಗಳು ಇಲ್ಲಿ ಇದ್ದು ಆ ಜೀವಕೋಶಗಳ ಗುಂಪಿಗೆ ಅಂಗಾಂಶ ಅಂತಾರೆ. ಈ ಅಂಗಾಂಶಗಳು ನೋಡಿ, ಅನೇಕ ಗುಂಪಲ್ಲಿ ಅಂಗಾಂಶ ಇದ್ದು, ಸೊ ಅಂಗಾಂಶಗಳ ಗುಂಪಿಗೆ ಅಂಗ ಅಂತ ಹೇಳ್ತಾರೆ. ಅನೇಕ ಅಂಗಗಳು ಸೇರಿ ಈ ಅಂಗವ್ಯೂಹ ರಚನೆಯಾಗಿದೆ. ಒಟ್ಟಾರೆಯಾಗಿ ಎಲ್ಲ ಅಂಗವ್ಯೂಹಗಳು ಒಟ್ಟುಗೂಡಿ ಒಂದು ಜೀವಿ ಆಗಿದೆ ಅಂತ ಹೇಳಿ ಚಿತ್ರದ ಮೂಲಕನೂ ಕೂಡ ಇದನ್ನ ಎಕ್ಸ್ಪ್ಲೈನ್ ಮಾಡಿದ್ದಾರೆ. ನಂತರ ಬಂದರೆ ಎಂದಾದರೂ ಕೇಳಿದ್ದೀರಾ ಅಂತ ಉಷ್ಟ್ರಪಕ್ಷಿಯ ಒಂದು ಇದನ್ನು ಕೊಟ್ಟಿದ್ದಾರೆ, ಚಿತ್ರವನ್ನು ಕೊಟ್ಟಿದ್ದಾರೆ. ಇಲ್ಲಿ ಉಷ್ಟ್ರಪಕ್ಷಿಯ ಮೊಟ್ಟೆಯನ್ನು ಕೂಡ ಕೊಟ್ಟಿದ್ದಾರೆ, ನೀವು ನೋಡಬಹುದು. ಈ ಮೊಟ್ಟೆಯ ಭಾಗ ನೋಡಿ, ಮೊಟ್ಟೆಯಲ್ಲಿ ಒಂದೇ ಒಂದು ಜೀವಕೋಶದಿಂದ ಕೂಡಿದೆಯಂತೆ. ಅಂದರೆ ಮೊಟ್ಟೆಯ ಹಳದಿ ಭಾಗ ಇದೆಯಲ್ಲ, ಈ ಹಳದಿ ಭಾಗ ಒಂದೇ ಒಂದು ಜೀವಕೋಶದಿಂದ ಕೂಡಿದೆ ಅಂತ. ಅಂದರೆ ಉಷ್ಟ್ರಪಕ್ಷಿಯ ಮೊಟ್ಟೆ ತುಂಬ ದಪ್ಪಗಿರುತ್ತೆ ಅನ್ನೋದು ಗೊತ್ತಿದೆ ನಿಮಗೆ. ಅದು ಆ ಮೊಟ್ಟೆಯ ಒಳಗಡೆ ಇರುವ ಹಳದಿ ಭಾಗ ಕೇವಲ ಒಂದೇ ಒಂದು ಜೀವಕೋಶದಿಂದ ಆಗಿದ್ದು, ಇಡೀ ಜಗತ್ತಿನಲ್ಲಿಯೇ ಅತಿ ದೊಡ್ಡ ಜೀವಕೋಶ ಅಂತೆ ಅದು. ಇಡೀ ಜಗತ್ತಿನಲ್ಲಿ ಎಲ್ಲ ಜೀವಕೋಶಗಳನ್ನು ತಗೊಂಡ್ರೆ ಅತಿ ದೊಡ್ಡ ಜೀವಕೋಶ ಯಾವುದು ಅಂದರೆ ಉಷ್ಟ್ರಪಕ್ಷಿಯ ಮೊಟ್ಟೆಯ ಒಳಗೆ ಹಳದಿ ಭಾಗದಲ್ಲೈತಲ್ಲ ಅದು ಜೀವಕೋಶ. ಇನ್ನು ಹಳದಿ ಭಾಗದ ಆ ಜೀವಕೋಶವನ್ನು ರಕ್ಷಣೆ ಮಾಡೋದಕ್ಕೆ ಲೋಳೆಯಂತಹ ಇಲ್ಲಿ ಒಂದು ಬಿಳಿಯ ವಸ್ತು ಇರುತ್ತೆ, ನಿಮಗೆ ಗೊತ್ತು, ಅದು ಈ ಜೀವಕೋಶವನ್ನು ರಕ್ಷಣೆಯನ್ನು ಮಾಡುತ್ತೆ. ಈ ಜೀವಕೋಶವನ್ನು ಹಳದಿ ಭಾಗ ಇದೆಯಲ್ಲ, ಆ ಜೀವಕೋಶ ಅದನ್ನು ರಕ್ಷಣೆ ಮಾಡೋಕ್ಕೆ ಹೊರಕವಚ ಕ್ಯಾಲ್ಸಿಯಂನ ಕೂಡಿದಂತಹ ಮೊಟ್ಟೆಯ ಚಿಪ್ಪಿನ ಭಾಗ ಇರುತ್ತೆ, ನಿಮಗೆ ಗೊತ್ತಿದೆ ಅದು. ಇಲ್ಲಿ ಒಂದು ಬಿಳಿ ದ್ರವ ಇದೆ, ಅದು ಈ ಜೀವಕೋಶವನ್ನು ಪೋಷಿಸುವ ಭಾಗ ಆಗಿರುತ್ತೆ. ಇದು ಜೀವಕೋಶ. ಹಳದಿ ಭಾಗ ಇದೆಯಲ್ಲ ಅದು ಜೀವಕೋಶ. ಬಿಳಿ ಭಾಗ ಏನು ಹೇಳ್ತಾರೆ, ಹಳದಿ ಭಾಗವನ್ನು ಪೋಷಿಸೋದಕ್ಕೆ, ರಕ್ಷಣೆ ನೀಡೋದಕ್ಕೆ ಅಂತಲೇ ಇರುವಂತಹ ಒಂದು ಬಿಳಿ ದ್ರವ ಅಷ್ಟೇ. ಇದನ್ನು ರಕ್ಷಣೆ ಮಾಡೋದಕ್ಕೆ ಹೊರಕವಚ ಇರುತ್ತೆ. ಮತ್ತು ಇದರ ವ್ಯಾಸ ಸುಮಾರು 133 mm ಹಿಡಿದು 170 mm ಇರುತ್ತೆ ಅಂತ ಹೇಳ್ತಾ ಇದ್ದಾರೆ. ನಂತರ ಸೂಕ್ಷ್ಮ ಜೀವಿಗಳ ಬಗ್ಗೆ ಈಗ ಕೊಟ್ಟಿದ್ದಾರೆ. ಏನು ಸೂಕ್ಷ್ಮ ಜೀವಿಗಳು ಅಂದರೆ ನಾವೀಗ ನೋಡೋಣ. ಬರಿಗಣ್ಣಿಗೆ ಕಾಣದ ಕೇವಲ ಸೂಕ್ಷ್ಮ ದರ್ಶಕದಿಂದ ನೋಡುವಂತಹ ಜೀವಿಗಳನ್ನು ನಾವು ಸೂಕ್ಷ್ಮ ಜೀವಿಗಳು ಅಂತ ಕರಿತೀವಿ. ಆ ಸೂಕ್ಷ್ಮ ಜೀವಿಗಳು ಅಂದರೆ ಗೊತ್ತಿದೆ ನಮಗೆ, ಬ್ಯಾಕ್ಟೀರಿಯಾ ಇರಬಹುದು, ವೈರಸ್ ಇರಬಹುದು, ಅಥವಾ ಇನ್ನಿತರ ಜೀವಿಗಳು ಕೂಡ ಇದೆ. ಇಲ್ಲಿ ಏಕಕೋಶೀಯ ಬಹುಕೋಶೀಯ ಜೀವಿಗಳ ಬಗ್ಗೆ ಮಾತನಾಡ್ತಿದ್ದಾರೆ. ಏಕಕೋಶೀಯ ಜೀವಿ ಅಂತ ಹೇಳಿದ್ರೆ ಇಡೀ ದೇಹ ಒಂದೇ ಜೀವಕೋಶದಿಂದ ಮಾಡಿರೋದು. 6-7ನೇ ತರಗತಿಯಲ್ಲಿ ನೀವು ಅದನ್ನು ಓದಿರ್ತೀರಾ. ಉದಾಹರಣೆಗೆ ಏಕಕೋಶ ಜೀವಿಗೆ ಉದಾಹರಣೆ ಬ್ಯಾಕ್ಟೀರಿಯಾ ಮತ್ತು ಅಮೀಬಾ.
ಇನ್ನು ಬಹುಕೋಶೀಯ ಜೀವಿಗಳಿಗೆ ಕೂಡ ಉದಾಹರಣೆಯನ್ನು ಕೊಟ್ಟಿದ್ದಾರೆ. ಶಿಲೀಂಧ್ರಗಳು, ಶೈವಲಗಳು. ಇಲ್ಲಿ ಅನೇಕ ಬಹುಕೋಶೀಯ ಜೀವಿಗಳಿದೆ, ಆದರೆ ಇಲ್ಲಿ ಕೊಟ್ಟಿರುವಂಥದ್ದು ಶಿಲೀಂಧ್ರಗಳು ಮತ್ತು ಶೈವಲಗಳನ್ನು ಕೊಟ್ಟಿದ್ದಾರೆ. ಸಸ್ಯ, ಪ್ರಾಣಿ, ಜೀವಕೋಶ ಅವುಗಳು ಕೂಡ ಬಹುಕೋಶ ಜೀವಿಗಳೇ ಆಗಿರುತ್ತೆ. ಈ ಜೀವಕೋಶಗಳನ್ನು ನಾವು ನೋಡಬೇಕು ಅಂದರೆ ಈಗಾಗಲೇ ಗೊತ್ತಿದೆ ನಿಮಗೆ, ಸೂಕ್ಷ್ಮದರ್ಶಕವನ್ನು ಬಳಸಲೇಬೇಕು ಅಂತ. ಸೂಕ್ಷ್ಮದರ್ಶಕ ಅಲ್ಲದಿದ್ದರೆ ಫೋಲ್ಡ್ ಸ್ಕೋಪ್ ಅಂತ ಹೇಳಿಬಿಟ್ಟು ನಿಮ್ಮ ಲ್ಯಾಬೊರೇಟ್ರಿನಲ್ಲೂ ಕೂಡ ಫೋಲ್ಡ್ ಸ್ಕೋಪ್ ಇರುತ್ತೆ. ಯಾರೂ ತೆಗೆದು ಬಳಸಿರಲ್ಲ, ಬಳಸಿ ಅಂತ ಹೇಳೋಣ. ಫೋಲ್ಡ್ ಸ್ಕೋಪ್ ಮೂಲಕ ಕೂಡ ನಾವು ಇದನ್ನು ನೋಡಬಹುದು. ಆದರೆ ಎಲೆಕ್ಟ್ರಾನ್ ಮೈಕ್ರೋಸ್ಕೋಪ್ ಅಂತ ಇರುತ್ತಲ್ಲ, ಅದರಲ್ಲಿ ರಕ್ತ ಕಣಗಳು, ಬ್ಯಾಕ್ಟೀರಿಯಾದ ಭಾಗಗಳು, ಜೀವಕೋಶದ ಕಣದಂಗಗಳನ್ನೆಲ್ಲ ನಾವು ಎಲೆಕ್ಟ್ರಾನ್ ಮೈಕ್ರೋಸ್ಕೋಪಲ್ಲಿ ನೋಡಬಹುದು. ಅದು ಡಿಗ್ರಿ ಕಾಲೇಜ್ಗಳಲ್ಲಿ ಎಲೆಕ್ಟ್ರಾನ್ ಮೈಕ್ರೋಸ್ಕೋಪ್ ಇರುತ್ತೆ, ಅಲ್ಲಿ ನೋಡಬಹುದು. ಇನ್ನು ಈಗ ಕೊಳದ ನೀರನ್ನು, ಅಂದರೆ ನಿಂತಿರುವ ನೀರು, ಕೊಳದ ನೀರು ಅಂತ ನಾವು ತಗೊಳ್ಬೋದು, ಅಥವಾ ನಿಂತ ನೀರು, ಅಲ್ಲೇ ತುಂಬ ದಿನಗಳಿಂದ ನೀರು ನಿಂತಿರುತ್ತಲ್ಲ, ಅಂತಹ ನೀರನ್ನು ತೆಗೆದುಕೊಂಡು ನಾವು ಮೈಕ್ರೋಸ್ಕೋಪ್ನಲ್ಲಿ ನೋಡೋಣ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ 2 ಚಟುವಟಿಕೆಗಳನ್ನು ಕೊಟ್ಟಿದ್ದಾರೆ. ಏನು ಚಟುವಟಿಕೆ ಅನ್ನೋದನ್ನು ನಾವೀಗ ನೋಡೋಣ ಬನ್ನಿ. ಒಂದು ಪಾತ್ರೆಯನ್ನು ತೆಗೆದುಕೊಳ್ಬೇಕಂತೆ, ಅಥವಾ ಒಂದು ಬೀಕರನ್ನು ತೆಗೆದುಕೊಂಡು ನಾವೇನು ಮಾಡಬೇಕು, ಆ ಕೊಳದ ನೀರನ್ನು ಇಲ್ಲಿ ಸಂಗ್ರಹಿಸಬೇಕು. ನೀವು ಮುಟ್ಟಕ್ಕೆ ಹೋಗಬೇಡಿ ಮಕ್ಕಳೇ. ಹಿರಿಯರ ಸಹಾಯದಿಂದ, ಶಿಕ್ಷಕರ ಸಹಾಯದಿಂದ ನೀವು ನಿಂತಿರುತ್ತಲ್ಲ ನೀರು, ಯಾವುದಾದ್ರೂ ಒಂದು ಲೋಟನೋ ಮತ್ತೊಂದು ಪಾತ್ರೆಯನ್ನು ತೆಗೆದುಕೊಂಡು ಅದರ ಕೈಯಲ್ಲಿ ಮುಟ್ಟಕ್ಕೆ ಹೋಗಬೇಡಿ ನಿಂತಿರೋ ನೀರನ್ನು. ಯಾಕೆಂದರೆ ಅದರಲ್ಲಿ ಹಲವಾರು ಬ್ಯಾಕ್ಟೀರಿಯಾಗಳು ಇರುತ್ತೆ. ಸೊ ಅದನ್ನು ಬೀಕರಲ್ಲಿ ಕಲೆಕ್ಟ್ ಮಾಡ್ಕೊಳ್ಳಿ. ಬೀಕರಲ್ಲಿ ಕಲೆಕ್ಟ್ ಮಾಡಿಕೊಂಡು ಹನಿಕಾ ಅಂದರೆ ಇದು ಫಿಲ್ಲರ್ ಇರುತ್ತೆ ಗೊತ್ತಲ್ಲ, ಈಗ ಸಿರಪ್ ಎಲ್ಲ ಹಾಕ್ತಿರಲ್ಲ ಮಕ್ಕಳಿಗೆ ಹಿಂಗೆ ಫಿಲ್ ಮಾಡಿಬಿಟ್ಟು. ಸೊ ಆ ಫಿಲ್ಲರ್ ಸಹ, ಹನಿಕಾ ಅಂದರೆ ಫಿಲ್ಲರ್ನ ಸಹಾಯದಿಂದ ಒಂದು ಹನಿ ನಿಂತ ನೀರನ್ನು ಸೂಕ್ಷ್ಮದ ಇದರಲ್ಲಿ ಹಾಕಿ, ಸ್ಲೈಡಲ್ಲಿ ಹಾಕಿ, ಕವರ್ ಸ್ಲಿಪ್ ಹಾಕಿ, ಅದನ್ನು ನೀವು ಫೋಲ್ಡ್ ಸ್ಕೋಪ್ ಅಥವಾ ಮೈಕ್ರೋಸ್ಕೋಪ್ನಲ್ಲಿ ಅಬ್ಸರ್ವ್ ಮಾಡಿ ಏನು ಕಾಣಿಸುತ್ತೆ ಅನ್ನೋದನ್ನು ಕೊಟ್ಟಿದ್ದಾರೆ. ಇನ್ನೊಂದು ಏನು ಕಾಣುತ್ತೆ ಅಂತ ಹೇಳಿದ್ರೆ, ಹತ್ತಿರದ ಹೊಲ ಅಥವಾ ತೋಟಕ್ಕೆ ಹೋಗಿ ತೇವಾಂಶದ ಮಣ್ಣನ್ನು ತೆಗೆದುಕೊಂಡು ಬನ್ನಿ. ತೋಟ ಅಥವಾ ಹೊಲಕ್ಕೆ ಹೋಗಿ ತೇವಾಂಶವಿರುವ ಮಣ್ಣನ್ನು ತಗೊಂಡು ಬಂದು ಒಂದು ಬೀಕರ್ಗೆ ಆ ಮಣ್ಣನ್ನು ಹಾಕಿಬಿಟ್ಟು ನೀರು ಚೆನ್ನಾಗಿ ಕಲಕಿ, ಅದನ್ನು ಏನಂತ ಹೇಳ್ತಾರೆ ಅಂದರೆ ನಿಲಂಬಿತ ಮಿಶ್ರಣ ಅಂತ ಹೇಳ್ತಾರೆ. ಆ ನೀರನ್ನು ತಗೊಂಡು, ಆ ತೋಟ ಅಥವಾ ಹೊಲದ ನೀರನ್ನು ಹೊಲದ ಮಣ್ಣನ್ನು ತಗೊಂಡು ನೀರಿಗೆ ಬೀಕರಲ್ಲಿ ಹಾಕ್ತಿರಲ್ಲ, ಆ ಮಣ್ಣನ್ನು ಹಾಕ್ತಿರಲ್ಲ, ನೀರಲ್ಲಿ ಕಲಾಯಿಸ್ತಿರಲ್ಲ, ಏನಂತಾರೆ, ನಿಲಂಬಿತ ಮಿಶ್ರಣ ಅಂತಾರೆ. ಸ್ವಲ್ಪ ಅದನ್ನು ಹಾಗೆ ಬಿಡಬೇಕು, ಕೆಳಗಡೆ ಎಲ್ಲ ಮಣ್ಣೆಲ್ಲ ಸೆಟ್ಲಾಗುತ್ತೆ, ಮೇಲೆ ತಿಳಿ ನೀರಿರುತ್ತೆ, ನಿಲಂಬಿತ ಮಿಶ್ರಣ. ಸೊ ಅಲ್ಲೂ ಕೂಡ ಒಂದು ಹನಿಕವನ್ನು ಬಳಸಿ, ಅಂದರೆ ಫಿಲ್ಲರನ್ನು ಬಳಸಿ ಒಂದು ಡ್ರಾಪನ್ನು ತೆಗೆದುಕೊಂಡು ಸ್ಲೈಡ್ ಮೇಲೆ ಹಾಕಿ. ಈಗ ಹಾಗಾದರೆ 2 ಎಕ್ಸ್ಪೆರಿಮೆಂಟ್ ಮಾಡ್ತಾ ಇದ್ದೀರಾ. ಒಂದು ಎಕ್ಸ್ಪೆರಿಮೆಂಟ್ ಏನು ಅಂತ ಹೇಳಿದ್ರೆ, ನಿಂತ ನೀರನ್ನು ಒಂದು ಸ್ಲೈಡ್ ಮೇಲೆ ಹಾಕ್ತಾ ಇದ್ದೀರಾ, ಒಂದು ಹನಿ. ಇನ್ನೊಂದು ಮಣ್ಣಿನಲ್ಲಿರುವ ನಿಲಂಬಿತ ಮಿಶ್ರಣದಲ್ಲಿ ಇರುವಂತಹ ಒಂದು ಹನಿಯ ನೀರನ್ನು ಹಾಕ್ತಾ ಇದ್ದೀರಾ, ಮಣ್ಣಿನಿಂದ ಮಾಡಿರುವಂಥದ್ದು ಆ ನಿಲಂಬಿತ ಮಿಶ್ರಣ. ನೆಕ್ಸ್ಟು ಅವುಗಳ ಎರಡನ್ನು ವೀಕ್ಷಿಸಿ ಏನನ್ನು ನೀವು ನೋಡ್ತೀರಾ ಅಂತ ಹೇಳ್ತಾ ಇದ್ದಾರೆ. ಮಣ್ಣಿನ ನಿಲಂಬಿತ ಮಿಶ್ರಣ ಒಂದು, ನಿಂತಿರುವ ನೀರು ಒಂದು. ಅವುಗಳಲ್ಲಿ ಏನು ಕಾಣಿಸುತ್ತೆ, ಬರಿಗಣ್ಣಿಗೇನು ಕಾಣೋದಿಲ್ಲ, ಸೂಕ್ಷ್ಮದರ್ಶಕದಲ್ಲಿ ನೋಡಬೇಕಾಗುತ್ತೆ. ಹಾಗಾದರೆ ಸೂಕ್ಷ್ಮದರ್ಶಕದಲ್ಲಿ ನೋಡಿದಾಗ ಕೊಳದ ನೀರಿನಲ್ಲಿ ಯಾವ್ಯಾವ ಜೀವಿಗಳು ಕಾಣಿಸ್ತು ಅಂತ ಇಲ್ಲಿ ಕೊಟ್ಟಿದ್ದಾರೆ ನೋಡಿ. ಅಂದರೆ ಇದೇ ಕಾಣಿಸ್ಬೇಕು ಅಂತ ಇಲ್ಲ, ಇಲ್ಲಿ ಅಬ್ಸರ್ವ್ ಮಾಡಿದಾಗ ಇವು ಕಂಡಿದೆ ಅಂತ ಹೇಳ್ತಾ ಇದ್ದಾರೆ. ಮೊದಲನೇ ಚಿತ್ರ ನೋಡಿ, ನಿಮಗೇನಾದ್ರು ಸೂಕ್ಷ್ಮದರ್ಶಕದಲ್ಲಿ ಈ ರೀತಿಯ ಚಿತ್ರ ಕಂಡ್ರೆ ಅದು ಅಮೀಬಾ. ಅಂದರೆ ಅಮೀಬಾಗೆ ರಚನೆ ಇಲ್ಲ, ಆಕಾರ ಇಲ್ಲ, ಬೇರೆ ಬೇರೆ ಆಕಾರ ಪಡ್ಕೊಳ್ಳುತ್ತೆ. ನಿಮಗೆ ನೋಡಿದ ತಕ್ಷಣವೇ ಗೊತ್ತಾಗುತ್ತೆ ಅದು ಅಮೀಬಾ ಅಂತ. ಸೊ ಅದು ಒಂದು ಪ್ರೋಟೋಜೋವಾ ಅಂತ ಹೇಳ್ಬೋದು, ಏಕಕೋಶ ಜೀವಿ. ಈ ರೀತಿಯಾಗಿ ಕೊಳದ ನೀರಿನಲ್ಲಿ ನೀವು ಮೈಕ್ರೋಸ್ಕೋಪಲ್ಲಿ ನೋಡಿದಾಗ ಈ ರೀತಿ ಜೀವಿ ಕಂಡ್ರೆ ಅದನ್ನು ಅಮೀಬಾ ಅಂತ ಹೆಸರು ಬರೀರಿ. ಅದೊಂದು ಏಕಕೋಶ ಜೀವಿಯಾಗಿರುತ್ತೆ, ಅದು ಚಲಿಸುತ್ತೆ, ಅದಕ್ಕೆ ಅನಿಯತ ಆಕಾರ ಹೊಂದಿದೆ. ಅಂದರೆ ನಿಯತವಾದ ಆಕಾರ ಇಲ್ಲ, ಅಂದರೆ ಪರ್ಫೆಕ್ಟ್ ಶೇಪು ಇರೋದಿಲ್ಲ ಅದಕ್ಕೆ. ಇನ್ನು ಈ ರೀತಿಯ ಆಕಾರವನ್ನು ತೆಗೆದುಕೊಂಡ್ರೆ ನೋಡಿ, ಈ ರೀತಿಯ ಆಕಾರದ ಒಂದು ಜೀವಿ ಆ ನಿಂತಿರುವ ಕೊಳದ ನೀರಲ್ಲಿ ಮೈಕ್ರೋಸ್ಕೋಪಲ್ಲಿ ನೀವು ನೋಡಿದಾಗ, ಅಬ್ಸರ್ವ್ ಮಾಡಿದಾಗ ಈ ರೀತಿಯ ಜೀವಿ ಕಾಣಿಸಿದ್ರೆ ಅದನ್ನು ಪ್ಯಾರಾಮೀಶಿಯಂ ಅಂತ ಕರೀತಾರೆ. ಆ ಪ್ಯಾರಾಮೀಶಿಯಮ್ಮು ಕೂಡ ಈ ಏಕಕೋಶ ಜೀವಿ ನೋಡಿ. ಅಮೀಬಾನು ಏಕಕೋಶ ಜೀವಿ, ಇದು ಏಕಕೋಶ ಜೀವಿ, ಇದು ಚಲಿಸುತ್ತೆ,
ಇದು ಕೂಡ ಚಲಿಸುತ್ತೆ. ಆದರೆ ಇಲ್ಲಿ ಆಕಾರ ಅನಿಯತ ಆಕಾರ ಇದೆ, ವಿಶಿಷ್ಟವಾದ ಒಂದು ಆಕಾರ ಇಲ್ಲ. ಆದರೆ ಇಲ್ಲಿ ವಿಶಿಷ್ಟವಾದ ಆಕಾರ ಇರೋದ್ರಿಂದ ಆಕಾರ ಕೂಡ ಇದೆ, ಚಲನೆಗೆ ಸಹಾಯ ಮಾಡುತ್ತೆ. ಕೂದಲಿನಂತಹ ಒಂದು ಆಕಾರ ಸುತ್ತಲೂ ಇದೆ ನೋಡಿ, ಗಮನಿಸ್ಬೋದು ಇಲ್ಲಿ. ಇದು ಚಲನೆಗೆ ಸಹಾಯ ಮಾಡುತ್ತೆ ಮತ್ತು ಇದಕ್ಕೆ ಒಂದು ನಿಯತ ಆಕಾರ ಕೂಡ ಇದೆ ಪ್ಯಾರಾಮೀಷಿಯಂಗೆ. ಆದರೆ ಎರಡೂ ಏಕಕೋಶ ಜೀವಿ, ಎರಡೂ ಚಲನೆ ಮಾಡುತ್ತೆ ಅಂತ ಹೇಳ್ಬೋದು. ಇನ್ನು ಈ ರೀತಿಯ ಒಂದು ರಚನೆಯನ್ನು ನೀವು ಆ ಮೈಕ್ರೋಸ್ಕೋಪಲ್ಲಿ ಕಂಡ್ರೆ ಅದನ್ನು ಶೈವಲ ಅಂತ ಹೇಳ್ತಾರೆ. ಶೈವಲ ಅಂತ ಹೇಳಿದ್ರೆ ಮಕ್ಕಳೇ, ಪಾಚಿ ಅಂತ ಹೇಳ್ತಿರಲ್ಲ ನೀವು, ನೀರಲ್ಲಿ ನಿಂತಿರುತ್ತ ಹಸಿರು ಕಲರ್ ಪಾಚಿ, ಅದನ್ನು ಒಂದು ಚೂರು ತೆಗೆದುಕೊಂಡು ನೋಡಿದ್ರೆ ಈ ಥರ ಶೇಪು. ಬೇರೆ ಬೇರೆ ಶೈವಲಗಳು ಇರುತ್ತೆ. ಇದು ಒಂದು ರೀತಿಯ ಶೈವಲ, ಕ್ಲಮಿಡೋಮನಾಸ್ ಅಂತ ಹೇಳ್ತಾರೆ. ಇದು ಕೂಡ ಏಕಕೋಶ ಜೀವಿ. ನೋಡಿ, ಒಟ್ಟಾರೆಯಾಗಿ ನೀವು ಆ ಕೊಳದ ನೀರಿನಲ್ಲಿ ಮೈಕ್ರೋಸ್ಕೋಪ್ನಲ್ಲಿ ನೋಡಿದಾಗ 3 ರೀತಿಯ ಜೀವಿಗಳು ಇಲ್ಲಿ ಅಕಸ್ಮಾತ್ ಕಾಣಿಸಿದ್ರೆ ನೋಡಿ, ಈ ರೀತಿಯ ಆಕಾರ ಕಂಡ್ರೆ ಇವು 3 ಏಕಕೋಶ ಜೀವಿ, 3 ಚಲಿಸುತ್ತೆ. ಹಾಗಾದರೆ ಇಲ್ಲಿ ವಿಶೇಷ ರಚನೆ ಇದೆ, ಇವೆರಡಕ್ಕೂ ವಿಶೇಷ ರಚನೆ ಇದೆ. ಆದರೆ ಇದಕ್ಕೆ ವಿಶೇಷ ರಚನೆ ಇರೋದಿಲ್ಲ. ಅಂದರೆ ಪರ್ಮನೆಂಟ್ ಆಗಿ ಆಕಾರ ಇರುವಂಥದ್ದಿಲ್ಲ, ಅದು ಆಕಾರ ಆಗಾಗ ಬದಲು ಮಾಡ್ಕೊಳ್ತಾ ಇರುತ್ತೆ. ನಂತರ ಇದರಲ್ಲಿ ಎಕ್ಸ್ಟ್ರಾ ಏನಿದೆ ಅಂದರೆ ಹಸಿರು ವರ್ಣಕ. ಇದು ಹಸಿರಾಗಿ ಕಾಣಿಸ್ತಾ ಇದೆ ನೋಡಿ, ಏನು ಕ್ಲೋರೋಫಿಲ್ ಅಂತ ಹೇಳಿದೆ ನಾನು, ಆ ಕ್ಲೋರೋಫಿಲ್ ಇರುತ್ತೆ, ಅದಕ್ಕೋಸ್ಕರ ಅದು ಹಸಿರಾಗಿ ಕಾಣಿಸ್ತಾ ಇದೆ ಅಂತ ಹೇಳ್ಬೋದು. ಇಲ್ಲೂ ಕೂಡ ಚಲನೆ ಇದೆ. ಈ ವಿಶಿಷ್ಟ ಆಕಾರ ಇದೆಯಲ್ಲ, ಈ ಆಕಾರ ಚಲನೆಗೆ ಸಹಾಯ ಮಾಡುತ್ತೆ. ಮುಂದೆಗಡೆ 2 ಹೇರ್ ಲೈಕ್ ಸ್ಟ್ರಕ್ಚರ್ ಇದೆ ನೋಡಿ, ಇದು ಚಲನೆಗೆ ಸಹಾಯವನ್ನು ಮಾಡುತ್ತೆ. ಈ ರೀತಿಯಾಗಿ 3 ಚಲಿಸುತ್ತೆ, 3 ಏಕಕೋಶ ಜೀವಿನೇ. ಇವೆರಡಕ್ಕೂ ಒಂದು ವಿಶೇಷವಾದ ಒಂದು ರಚನೆ ಇದೆ, ಇದಕ್ಕೆ ವಿಶೇಷವಾದ ರಚನೆ ಇಲ್ಲ ಅಂತ ನಾವು ಎಕ್ಸ್ಪ್ಲೈನ್ ಮಾಡಬಹುದು. ಇನ್ನು ನೆಕ್ಸ್ಟು ಮಣ್ಣಿನ ನಿಲಂಬಿತ ಮಿಶ್ರಣದ ಜೀವಿಗಳು ಅಂತ ಹೇಳಿದ್ರೆ ನೋಡಿ, ಇಲ್ಲಿ ಮಣ್ಣಿನ ನಿಲಂಬಿತ ಮಿಶ್ರಣದಲ್ಲಿರುವ ಜೀವಿ ಮಣ್ಣು. ಈಗ ಮೇಲ್ಗಡೆ ಒಂದು ಎಕ್ಸ್ಪೆರಿಮೆಂಟ್ ಮಾಡಿದಾಗ ಈ ರೀತಿಯ ಒಂದು ವಿವರಣೆಯನ್ನು ನಾವು ನೋಡಿದ್ವಿ. ಈಗ ತಗೊಂಡಿದ್ವಲ್ಲ ತೋಟದ ಮಣ್ಣು, ಗದ್ದೆಯ ಮಣ್ಣನ್ನು ತಗೊಂಡು ನೀರಿಗೆ ಹಾಕಿ ನಿಲಂಬಿತ ಮಿಶ್ರಣ ಮಾಡ್ಕೊಂಡಿದ್ವಲ್ಲ, ಅದನ್ನು ಒಂದು ಮೈಕ್ರೋಸ್ಕೋಪಲ್ಲಿ ಅಬ್ಸರ್ವ್ ಮಾಡಿದಾಗ ಏನೆಲ್ಲ ನೋಡಿದ್ರಿ ಅಂತ ಇಲ್ಲಿ ಕೊಟ್ಟಿದ್ದಾರೆ. ಅಕಸ್ಮಾತ್ ಅದರಲ್ಲಿ ನೋಡಿದಾಗ ಈ ರೀತಿಯ ರಚನೆ ನೋಡಿದರೆ ಅದು ಏನು ಅಂತ ಹೇಳಿದ್ರೆ ಬ್ರೆಡ್ ಮೋಲ್ಡ್, ಶಿಲೀಂಧ್ರ ಅಂತ ಹೇಳ್ತಾರೆ. ನಾವು ಕಾಮನ್ ಭಾಷೆಯಲ್ಲಿ ಹೇಳಬೇಕು ಅಂದರೆ ಬೂಸ್ಟ್ ಅಂತ. ನೋಡಿ, ಶಿಲೀಂಧ್ರ ಅಂದರೆ ಬೂಸ್ಟು, ಶೈವಲ ಅಂದರೆ ಪಾಚಿ. ಜ್ಞಾಪಕ ಇಟ್ಕೊಳ್ಳಿ, ಶೈವಲ ಅಂದರೆ ಪಾಚಿ, ಶಿಲೀಂಧ್ರ ಅಂದರೆ ಬೂಸ್ಟು. ಸೊ ಈ ಬೂಸ್ಟ್ಗೆ ನೋಡಿ ಕಲರ್ ಈ ಥರ ಇದೆ, ಹಸಿರು ಬಣ್ಣ ಇರಲ್ಲ. ಅಂದರೆ ಹಸಿರು ಬಣ್ಣ ಇಲ್ಲ ಅಂದರೆ ಕ್ಲೋರೋಫಿಲ್ ಇಲ್ಲ. ಆದರೆ ಕವಲೊಡೆದಿದೆ ನೋಡಿ, ಕ್ಲೋರೋಫಿಲ್ ಇಲ್ಲದೆ ಇರುವಂತಹ ಕವಲೊಡೆದಿರುವ ಸಣ್ಣ ಸಂಚಿಯಂತಹ ರಚನೆ. ಅಂದರೆ ಉದ್ದಕ್ಕೆ ಒಂದು ಹೈಫಾ ಇದೆ, ಮೇಲ್ಗಡೆ ಒಂದು ದುಂಡನೆಯ ಬೀಜಕ ಇದೆ ನೋಡಿ, ಅದನ್ನು ಸಂಚಿಯಂತಹ ರಚನೆ ಅಂತ ಹೇಳ್ತಾರೆ. ಕವಲು ಒಡೆದಿದೆ, ಕ್ಲೋರೋಫಿಲ್ ಇಲ್ಲ, ಸಂಚಿಯಂತಹ ರಚನೆ ಇದೆ ಅಂತ ಹೇಳಬಹುದು. ಇದು ಒಂದು ಶಿಲೀಂಧ್ರ, ಬೂಸ್ಟ್. ಇನ್ನು ನೆಕ್ಸ್ಟು ಈ ರೀತಿಯ ರಚನೆ ಏನಾದರೂ ಕಂಡು ಬಂದರೆ ಯಾವುದರಲ್ಲಿ, ನಿಲಂಬಿತ ಮಿಶ್ರಣದಲ್ಲಿ, ಮಣ್ಣಿನ ನಿಲಂಬಿತ ಮಿಶ್ರಣದಲ್ಲಿ ಈ ರೀತಿಯ ಒಂದು ರಚನೆ ಬಂದರೆ, ಇವುಗಳೆಲ್ಲ ಜೀವಿಗಳೇ, ಜೀವಂತವಾಗಿದೆ. ಇದು ಕೂಡ ಒಂದು ಶಿಲೀಂಧ್ರನೇ, ಇದು ಕೂಡ ಬೂಸ್ಟೇ. ಆದರೆ ಬ್ರಷ್ನಂತಹ ರಚನೆ ಇದೆ ನೋಡಿ, ಇಲ್ಲಿ ಬ್ರಷ್ನಂತಹ ರಚನೆ ಇದೆ. ಇದಕ್ಕೂ ಕೂಡ ಕ್ಲೋರೋಫಿಲ್ಲು ಇಲ್ಲ, ಕವಲು ಒಡೆದಿದೆ. ಇದು ಕ್ಲೋರೋಫಿಲ್ ಇಲ್ಲ, ಇದು ಕ್ಲೋರೋಫಿಲ್ ಇಲ್ಲ. ಇದು ಕವಲು ಒಡೆದಿದೆ, ಇದು ಕವಲೊಡೆದಿದೆ. ಆದರೆ ಇಲ್ಲಿ ಸಂಚಿಯಂತಹ ರಚನೆ ಇದೆ, ಇಲ್ಲಿ ಬ್ರಷ್ನಂತಹ ರಚನೆ ಇದೆ ಅಂತ ಹೇಳಬಹುದು. ಇನ್ನು ನೆಕ್ಸ್ಟ್ ಬಂದರೆ ಶೈವಲಗಳು. ನೋಡಿ, ಶಿಲೀಂಧ್ರ ಅಂದರೆ ಬೂಸ್ಟು, ಶೈವಲ ಅಂದರೆ ಪಾಚಿ. ಜ್ಞಾಪಕ ಇಟ್ಕೊಳ್ಳಿ, ಅನೇಕ ರೀತಿಯ ಶೈವಲಗಳನ್ನು ನೀವು ನೋಡ್ತೀರಾ. ಇಲ್ಲಿ ರೌಂಡ್ಗೆ ಇದೆ ಪಾಚಿ, ಹಸಿರು ಬಣ್ಣ ಇರೋದ್ರಿಂದ ಕ್ಲೋರೋಫಿಲ್ ಇದೆ. ನೋಡಿ, ಇಲ್ಲಿ ಕ್ಲೋರೋಫಿಲ್ ಇಲ್ಲ, ಕ್ಲೋರೋಫಿಲ್ ಇಲ್ಲ, ಕ್ಲೋರೋಫಿಲ್ ಇದೆ. ಮತ್ತು ದುಂಡನೆಯ ರಚನೆಯನ್ನು ಇದು ಹೊಂದಿದೆ. ಕ್ಲೋರೋಫಿಲ್ ಇದೆ, ದುಂಡನೆಯ ರಚನೆಯನ್ನು ಹೊಂದಿದೆ. ಕ್ಲೋರೋಫಿಲ್ ಇಲ್ಲ, ಈ ರೀತಿಯ ಬ್ರಷ್ನಂತಹ ರಚನೆ ಇದೆ, ಸಂಚಿಯಂತಹ ರಚನೆ ಇದೆ. ನೆಕ್ಸ್ಟ್ ಬಂದರೆ ಬ್ಯಾಕ್ಟೀರಿಯಾದ ಬಗ್ಗೆ ಕೊಟ್ಟಿದ್ದಾರೆ. ಇಲ್ಲಿ 4 ರೀತಿಯ ಬ್ಯಾಕ್ಟೀರಿಯಾನ ಕೊಟ್ಟಿದ್ದಾರೆ, ನೋಡಬಹುದು. ದುಂಡನೆ ಇರುವ ಬ್ಯಾಕ್ಟೀರಿಯಾ, ದುಂಡಾಕಾರದ ಬ್ಯಾಕ್ಟೀರಿಯಾ, ದಂಡಾಕಾರದ ಬ್ಯಾಕ್ಟೀರಿಯಾ, ಕಾಮಾ ಶೇಪ್ಡ್ ಬ್ಯಾಕ್ಟೀರಿಯಾ ಅಂತ ಹೇಳ್ತಾರೆ. ಮತ್ತು ಸ್ಪೈರಲ್ ಶೇಪ್ಡ್ ಬ್ಯಾಕ್ಟೀರಿಯಾ, ಸ್ಪೈರಲ್ ಶೇಪ್, ಸುರುಳಿಯಾಕಾರದ ಬ್ಯಾಕ್ಟೀರಿಯಾ. ಈ ರೀತಿಯಾಗಿ ದುಂಡಾಕಾರ, ಅರ್ಧ ವಿರಾಮದ ಚಿಹ್ನೆಯಾಕಾರ, ಸುರುಳಿಯಾಕಾರ, ದಂಡಾಕಾರ, ಈ ರೀತಿಯಾಗಿ ಅನೇಕ ರೀತಿಯ ಕೂದಲಿನಂತಹ ರಚನೆಯನ್ನು ಹೊಂದಿರುವಂತಹ ಬ್ಯಾಕ್ಟೀರಿಯಾಗಳನ್ನು ಕೂಡ ನಾವು ಮಣ್ಣಿನ ನಿಲಂಬಿತ ಮಿಶ್ರಣದಲ್ಲಿ ನೋಡಬಹುದು ಅಂತ ಹೇಳ್ತಾ ಇದ್ದಾರೆ. ಇವುಗಳೆಲ್ಲ ಜೀವಿಗಳು ಮಣ್ಣಿನಲ್ಲೂ ಇರುತ್ತೆ, ನೀರಿನಲ್ಲೂ, ನಿಂತ ನೀರಿನಲ್ಲೂ ಹೆಚ್ಚು ಇರುತ್ತೆ ಅಂತ ಈ ಪ್ರಯೋಗಗಳಿಂದ ನಾವು ತಿಳ್ಕೊಳ್ಬಹುದು.
ಆ ಸೂಕ್ಷ್ಮ ಜೀವಿಗಳೆಲ್ಲ ಗಾತ್ರದಲ್ಲಿ ಚಿಕ್ಕದಾಗಿದ್ರೂ ಕೂಡ ಅವು ನಮ್ಮಲ್ಲಿ ಪ್ರಮುಖ ಪಾತ್ರ ವಹಿಸುತ್ತೆ ನಮ್ಮ ಜೀವನದಲ್ಲಿ. ನಾವು ಸೂಕ್ಷ್ಮದರ್ಶಕದಿಂದ ಯಾಕೆ ನೋಡ್ತೀವಿ ಅಂದರೆ, ಅದೊಂದು ಸಣ್ಣ ಡಾಟ್ ಅಷ್ಟು ಇದ್ದರೆ 100 ಪಟ್ಟು 100ರಿಂದ 400 ಪಟ್ಟು ಅಧಿಕವಾಗಿ ವರ್ಧಿಸುವ, ಅದರ ಗಾತ್ರವನ್ನು ಹೆಚ್ಚಿಸುವ ಸಾಮರ್ಥ್ಯ ಇರುತ್ತೆ ಸೂಕ್ಷ್ಮದರ್ಶಕದಲ್ಲಿ. ಅದಕ್ಕೆ ಸೂಕ್ಷ್ಮ ಜೀವಿಗಳನ್ನು ಸೂಕ್ಷ್ಮದರ್ಶಕದಿಂದ ನೋಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಎಷ್ಟು ವರ್ಧನೆ ಮಾಡುತ್ತೆ? 100ರಿಂದ 400 ಪಟ್ಟು ವರ್ಧಿಸುವ ಸಾಧನ ಆಗಿರುತ್ತೆ ಯಾವುದು? ಸೂಕ್ಷ್ಮದರ್ಶಕ. ನೆಕ್ಸ್ಟ್ ಬರೋಣ, ವೈರಸ್ ಬಗ್ಗೆ ಕೊಟ್ಟಿದ್ದಾರೆ ಇನ್ಫಾರ್ಮೇಷನ್ನು. ವೈರಸ್ ಅಂತ ಹೇಳಿದಾಗ ಹೊರಗಡೆ ಜೀವಂತವಾಗಿ ಇರೋದಿಲ್ಲ, ಅಕೋಶೀಯವಾಗಿರುತ್ತೆ, ಕೋಶ ಇರೋದಿಲ್ಲ ಅದಕ್ಕೆ. ಅದು ಕೂಡ ಒಂದು ಸೂಕ್ಷ್ಮಜೀವಿ, ಬರೀ ಕಣ್ಣಿಗೆ ಕಾಣಲ್ಲ. ಆದರೆ ಬೇರೆ ದೇಹದ ಒಳಗಡೆ ಅದು ಸೇರಿಕೊಂಡಾಗ ಜೀವಂತವಾಗಿ ಇರುತ್ತೆ. ಅದಕ್ಕೋಸ್ಕರ ಅದನ್ನು ಜೀವಿ ಮತ್ತು ನಿರ್ಜೀವಿಗಳ ಕೊಂಡಿ ಅಂತ ಕರೀತಾರೆ. ಅವು ಬೇರೆ ಜೀವಕೋಶವನ್ನು ಪ್ರವೇಶಿಸಿದಾಗ ಅವುಗಳ ಸಂಖ್ಯೆಯನ್ನು ಹೆಚ್ಚಿಸಿಕೊಂಡು ನಮಗೆ ಹಾನಿಕಾರಕ ಉಂಟು ಮಾಡುತ್ತೆ. ಉಪಯುಕ್ತ ವೈರಸ್ ಯಾವುದೂ ಇಲ್ಲ, ಆದರೆ ನಮಗೆ ರೋಗ ನೀಡುವಂತಹ ವೈರಸ್ಗಳೇ ಜಾಸ್ತಿ. ಆದರೆ ಬ್ಯಾಕ್ಟೀರಿಯಾದಲ್ಲಾದರೆ ಉಪಯುಕ್ತ ಬ್ಯಾಕ್ಟೀರಿಯಾನೂ ಇದೆ ಮತ್ತು ಹಾನಿಕಾರಕ ಬ್ಯಾಕ್ಟೀರಿಯಾನೂ ಇದೆ. ಆದರೆ ವೈರಸ್ಸಲ್ಲಿ ಮಾತ್ರ ಉಪಯುಕ್ತ ವೈರಸ್ ಇಲ್ಲ, ತುಂಬ ಹಾನಿಕಾರಕ ವೈರಸ್ಸು, ನಮಗೆ ರೋಗವನ್ನು ಉಂಟು ಮಾಡುವ ವೈರಸ್ಗಳೇ ಜಾಸ್ತಿ ಇದೆ. ಹಾಗಾದರೆ ಬನ್ನಿ ನೋಡೋಣ, ಈ ಸೂಕ್ಷ್ಮ ಜೀವಿಗಳಲ್ಲಿ ಹೇಗೆ ನಾವು ಕೂಡ ಸೂಕ್ಷ್ಮ ಜೀವಿಗಳೊಂದಿಗೆ ಸಂಪರ್ಕ ಹೊಂದಿದ್ದೀವಿ, ಅಂದರೆ ನಮ್ಮ ಜೀವಂತವಾದ ಬೇರೆ ಜೀವಕೋಶಗಳು ಹೇಗೆ ಸಂಪರ್ಕ ಹೊಂದಿದೆ ಅನ್ನೋದನ್ನು ಈಗ ನಾವು ತಿಳ್ಕೊಳ್ಳೋಣ. ನೋಡೋಣ ಈಗ ಸೂಕ್ಷ್ಮ ಜೀವಿಗಳ ಬಗ್ಗೆ ಮತ್ತಷ್ಟು ಇನ್ಫಾರ್ಮೇಷನನ್ನು ಇಲ್ಲಿ ಕೊಟ್ಟಿದ್ದಾರೆ. ಇಲ್ಲಿ ಒಂದು ಹಣ್ಣಿನ ಚಿತ್ರವನ್ನು ಕೊಟ್ಟಿದ್ದಾರೆ. ಆ ಹಣ್ಣು ನೋಡಿ ಹೇಗೆ ಬೂಸ್ಟ್ ಬಂದಿದೆ ಅದರ ಮೇಲೆ ಅಂತ ಹೇಳಿಬಿಟ್ಟು. ಇಂತಹ ಹಣ್ಣನ್ನು ನಾವು ತಿಂದರೆ ನಮ್ಮ ಆರೋಗ್ಯ ಹದಗೆಡುತ್ತೆ ಮತ್ತು ನಮ್ಮ ದೇಹದ ಸ್ಥಿತಿ ಕೂಡ ಅನೇಕ ಬದಲಾವಣೆಗೆ ಒಳಪಡುತ್ತೆ. ನಿಮಗೆ ಗೊತ್ತಿದೆ, ನಿಂಬೆ ಹಣ್ಣಾಗಲಿ, ಟೊಮೆಟೊ ಆಗಲಿ, ಕಿತ್ತಳೆ ಹಣ್ಣಾಗಲಿ, ಇನ್ಯಾವುದೇ ಆಹಾರ ಪದಾರ್ಥವನ್ನು ತುಂಬ ದಿನ ಇಟ್ಟರೆ ಅದೇನಾಗುತ್ತೆ, ಕೊಳ್ತೋಗುತ್ತೆ ಅನ್ನೋದು ಗೊತ್ತಿದೆ ನಿಮಗೆ. ಅದಕ್ಕೋಸ್ಕರ ಅಂದರೆ ಈ ಸೂಕ್ಷ್ಮ ಜೀವಿಗಳಿದೆಯಲ್ಲ, ಈ ಸೂಕ್ಷ್ಮ ಜೀವಿಗಳು ಈ ಜೀವಕೋಶಗಳ ಮೇಲೆ ಕಾರ್ಯವನ್ನು, ಅಂದರೆ ಸೂಕ್ಷ್ಮ ಜೀವಿಗಳ ಮೇಲೆ ಏನು ಈ ವೈರಸ್ ಅಥವಾ ಬ್ಯಾಕ್ಟೀರಿಯಾಗಳು ಅಂತ ನಾವು ಹೇಳ್ತೀವಿ, ಸೂಕ್ಷ್ಮ ಜೀವಿಗಳು ಅಂತ ಹೇಳ್ತೀವಿ, ಅನೇಕ ಆಹಾರದ ಕಣಗಳ ಬಗ್ಗೆ ಅನೇಕ ಆಹಾರಗಳ ಮೇಲೆ ಕುಳಿತುಕೊಂಡು ಅವುಗಳನ್ನು ಕೆಡುವಂತೆ ಮಾಡುತ್ತೆ. ಒಂದು ಹಣ್ಣನ್ನು ತೆಗೆದುಕೊಂಡು ಅದು ತುಂಬ ದಿನ ಇಟ್ಟಾಗ ಹೇಗೆ ಕೊಳೆತು ಹೋಗಿದೆ ಅಂತ ನಾವು ನೋಡ್ಬೋದು. ಅಂದರೆ ಸೂಕ್ಷ್ಮ ಜೀವಿಗಳಿಂದ ಈ ಆಹಾರ ಸೋಂಕಿಗೆ ಒಳಗಾಗುತ್ತೆ ಅನ್ನೋದನ್ನು ನಾವು ನೋಡಬಹುದು. ಇದೇ ಥರ ಹೇಗೆ ಬಂತು, ಹಾಗಾದರೆ ಇದರೊಳಗಡೆ ಇರಲಿಲ್ವಲ್ಲ ಸೂಕ್ಷ್ಮ ಜೀವಿ, ಹೇಗೆ ಬಂತು ಅಂತ ಹೇಳಿದ್ರೆ, ಸೂಕ್ಷ್ಮ ಜೀವಿಗಳು ನಮ್ಮ ಸುತ್ತಮುತ್ತ ಎಲ್ಲ ಕಡೆ ಇದೆ. ನೀರಲ್ಲಿ ಇದೆ, ಮಣ್ಣಲ್ಲಿ ಇದೆ, ಗಾಳಿಯಲ್ಲಿದೆ. ಈಗ ಕೆಲವರು ಕ್ವಶನ್ ಕೇಳ್ತಾರೆ ನೋಡಿ, ನಾನು ಒಂದು ಡಬ್ಬಿನಲ್ಲಿ ಅಕ್ಕಿಯನ್ನು ಸಂಗ್ರಹಿಸಿ ಆ ಮುಚ್ಚಳವನ್ನು ಕೂಡ ಮುಚ್ಚಿಬಿಟ್ಟಿದ್ದೆ, ಅಥವಾ ಒಂದು ಬಾಕ್ಸ್ನಲ್ಲಿ ಕಡಲೆಕಾಳುಗಳನ್ನು ತುಂಬಿ ಮುಚ್ಚಳ ಕೂಡ ಮುಚ್ಚಿ ಇಟ್ಟಿದ್ದೀನಿ, ಆದರೂ ಕೂಡ ಮುಚ್ಚಳ ಟೈಟಾಗಿ ಮುಚ್ಚಿದ್ದೀನಿ, ಅದರೊಳಗಡೆ ಹೇಗೆ ಬಂತು ಈ ಹುಳಗಳು ಅಂತ ಹೇಳ್ತಾರೆ. ಹುಳಗಳು ಬರುತ್ತೆ, ನೋಡಿದ್ದೀರಾ ಅಕ್ಕಿಯಲ್ಲಿ, ಬೇಳೆ ಕಾಳುಗಳಲ್ಲೆಲ್ಲ ಡಬ್ಬ ಮುಚ್ಚಿ ತುಂಬ ದಿನಗಳು ಇಟ್ಟರೆ ಹುಳಗಳು ಬರುತ್ತೆ. ಅಂದರೆ ಅಲ್ಲಿ ಉತ್ಪತ್ತಿ ಆಗಿಲ್ಲ ಹುಳಗಳು, ಏನಾಗಿದೆ, ನಾವು ತೆರೆದಿಡ್ತೀವಲ್ಲ ಆ ಬಾಕ್ಸ್ಗೆ ತುಂಬೋದಕ್ಕೆ ಮುಂಚೆ ಅಥವಾ ಓಪನ್ ಮಾಡ್ತೀವಲ್ಲ ಬಾಕ್ಸು, ಗಾಳಿಯ ಮುಖಾಂತರ ಆ ಸೂಕ್ಷ್ಮ ಜೀವಿಗಳು, ಆ ಹುಳದ ಮೊಟ್ಟೆಗಳು ಇದರ ಒಳಗಡೆ ಬಂದು ಸೇರ್ಕೊಂಡಿರುತ್ತೆ. ಅದು ತನ್ನ ಸಂತತಿಯನ್ನು ಇಲ್ಲಿ ಮುಂದುವರಿಸಿ ಒಂದು ಇರೋವಂಥದ್ದು ಅನೇಕ ಹುಳುಗಳಾಗಿ ಮಾರ್ಪಾಟಾಗುತ್ತೆ. ಈ ರೀತಿ ಮುಚ್ಚಿದ ಡಬ್ಬಗಳಲ್ಲಿ ಅಕ್ಕಿ ಅಥವಾ ಬೇಳೆ ಕಾಳುಗಳಲ್ಲಿ ಹುಳಗಳು ಬರುತ್ತೆ. ಅಲ್ಲೇ ಮುಚ್ಚಿದಾಗ ಅಲ್ಲೇ ಹುಟ್ಕೊಂಡು ಬಿಡೋದಿಲ್ಲ, ಗಾಳಿಯ ಮುಖಾಂತರ ಬಂದು ಅದರೊಳಗೆ ಸೇರಿಕೊಂಡು ಅದರ ಸಂತತಿ ಮುಂದುವರಿಸಿರುವಂಥದ್ದು. ಇನ್ನು ನೆಕ್ಸ್ಟು ನೋಡಿ, ಇಲ್ಲಿ ಈ ಹಣ್ಣುಗಳು ಅಥವಾ ಇನ್ನಿತರ ವಸ್ತುಗಳು ಸೋಂಕಿಗೆ ಒಳಗಾಗುತ್ತೆ. ಆದರೆ ಉಪ್ಪಿನಕಾಯಿ ಅಂತಹ ವಸ್ತುಗಳು ಯಾಕೆ ಸೂಕ್ಷ್ಮ ಜೀವಿಯ ಸೋಂಕು ತಗಲಲ್ಲ ಅಂತ ಹೇಳಿದ್ರೆ, ಉಪ್ಪಿನಕಾಯಿಗೆ ಏನು ಹಾಕ್ತೀವಿ, ಉಪ್ಪನ್ನು ಹಾಕಿರ್ತೀವಿ, ಮಸಾಲೆ ಪದಾರ್ಥವನ್ನು ಹಾಕಿರ್ತೀವಿ, ಅದು ಸಂರಕ್ಷಕವಾಗಿ ಕೆಲಸ ಮಾಡುತ್ತೆ. ಉಪ್ಪು ಅಥವಾ ಸಕ್ಕರೆಗಳಿಂದ ಈ ಆಹಾರ ಪದಾರ್ಥಗಳನ್ನು ನಾವು ಇಡೋದ್ರಿಂದ ಅವು ಸಂರಕ್ಷಕಗಳಾಗಿ ಕಾರ್ಯನಿರ್ವಹಿಸಿ ಅವುಗಳ ಮೇಲೆ ಬೆಳೆಯೋದಕ್ಕೆ ಬಿಡೋದಿಲ್ಲ. ಈ ಸೂಕ್ಷ್ಮ ಜೀವಿಗಳು ಬೆಳೆಯೋದನ್ನು ತಡೆಗಟ್ಟುತ್ತೆ ಉಪ್ಪು ಅಥವಾ ಸಕ್ಕರೆ. ಅದಕ್ಕೋಸ್ಕರ ಉಪ್ಪಿನಕಾಯಿ ಬೇಗ ಕೆಡೋದಿಲ್ಲ ಅಂತ ಹೇಳ್ತಾರೆ. ಇನ್ನು ಬೇರು, ಎಲೆ, ಕಾಂಡ, ಸಸ್ಯದ ಯಾವುದೇ ಭಾಗಗಳನ್ನು ನಾವು ಸ್ಟಡಿ ಮಾಡಬೇಕು, ಯಾವುದೇ ಭಾಗಗಳನ್ನು ಸ್ಟಡಿ ಮಾಡಬೇಕು ಅಂದರೆ ನಾವು ಫೋಲ್ಡ್ಸ್ಕೋಪ್ ಅಥವಾ ಸೂಕ್ಷ್ಮದರ್ಶಕದ ಸಹಾಯದಿಂದ ಅವುಗಳ ಭಾಗಗಳನ್ನು ಸ್ಟಡಿ ಮಾಡಬಹುದು ಅಂತಲೂ ಕೂಡ ಹೇಳ್ತಾವ್ರೆ. ಈ ಸೂಕ್ಷ್ಮ ಜೀವಿಗಳು ಎಲ್ಲೆಲ್ಲಿ ಬೆಳೆಯಬಹುದು ಅಂತಲೂ ಕೂಡ ಹೇಳಿದ್ದಾರೆ. ನೋಡಿ, ಬಿಸಿ ನೀರಿನ ಬುಗ್ಗೆಗಳಲ್ಲಿ, ತುಂಬ ಕುದಿಯುವ ನೀರು ಅಂತ ಹೇಳ್ತಾರಲ್ಲ, ಬಿಸಿ ನೀರಿನ ಬುಗ್ಗೆ,
ಅಲ್ಲೂ ಕೂಡ ಬೆಳೆಯುತ್ತಂತೆ ಈ ಸೂಕ್ಷ್ಮ ಜೀವಿ. ಅಂದರೆ ಅದಕ್ಕೆ ಹೊಂದ್ಕೊಂಡಿರುತ್ತೆ ಆ ವಾತಾವರಣಕ್ಕೆ. ಅದಕ್ಕೇನೆ ವೈವಿಧ್ಯತೆ ಅಂತ ಹೇಳೋದು. ಹಿಮಶೀತ ವಲಯದಲ್ಲಿ ತುಂಬ ಕೋಲ್ಡ್ ಇದೆ, ಜೀವಿಸೋಕೆ ಆಗಲ್ಲ. ಆದರೆ ಅಲ್ಲಿ ಇರುವಂತಹ ಕೆಲವು ಸೂಕ್ಷ್ಮ ಜೀವಿಗಳು ಆ ವಾತಾವರಣಕ್ಕೆ ಹೊಂದ್ಕೊಂಡ್ಬಿಟ್ಟಿರುತ್ತೆ. ಹಿಮಶೀತ ವಲಯದಲ್ಲೂ ಕೂಡ ಅಥವಾ ತೀವ್ರ ತರವಾದ ಹವಾಮಾನ ಪರಿಸ್ಥಿತಿಯಲ್ಲಿ, ಹಿತಕರವಾದ ತಾಪಮಾನದಲ್ಲಿ ಎಲ್ಲ ಕಡೆನೂ ತುಂಬ ಹೀಟ್ ಆಗಿರಲಿ, ತುಂಬ ಬಿಸಿ ಇರಲಿ, ತುಂಬ ಕೋಲ್ಡ್ ಇರಲಿ, ಎಲ್ಲ ಕಡೆನೂ ಕೆಲವೊಂದು ಜೀವಿಗಳು ಬೆಳೆಯುತ್ತೆ ಅಂತ ಹೇಳ್ತಾ ಇದ್ದಾರೆ. ಅದೇ ರೀತಿ ನಮ್ಮ ಕರುಳಿನಲ್ಲೂ ಕೂಡ ಕೆಲವೊಂದು ಬ್ಯಾಕ್ಟೀರಿಯಾಗಳು ಇರುತ್ತೆ. ಕೆಲವೊಂದು ಬ್ಯಾಕ್ಟೀರಿಯಾಗಳು ಜೀರ್ಣಕ್ರಿಯೆಗೆ ಸಹಾಯ ಮಾಡುತ್ತೆ. ಇನ್ನು ಕೆಲವೊಂದು ಬ್ಯಾಕ್ಟೀರಿಯಾಗಳು ಹಾಲನ್ನು ಮೊಸರಾಗಿ ಮಾಡೋದಕ್ಕೆ ಸಹಾಯ ಮಾಡುತ್ತೆ. ಈ ಸೂಕ್ಷ್ಮ ಜೀವಿಗಳೆಲ್ಲ ದುಂಡಾಕಾರ, ದಂಡಾಕಾರ, ಅನಿಯತಾಕಾರ, ಈಗ ಆಲ್ರೆಡಿ ನೋಡಿದ್ದೀರಾ, ಆ ರೀತಿಯ ಆಕಾರವನ್ನು ಪಡ್ಕೊಂಡಿರುತ್ತೆ ಅಂತ ಹೇಳ್ತಾ ಇದ್ದಾರೆ. ನೆಕ್ಸ್ಟು, ಪರಿಸರವನ್ನು ಸ್ವಚ್ಛಗೊಳಿಸುವಲ್ಲಿ ಸೂಕ್ಷ್ಮ ಜೀವಿಗಳ ಪಾತ್ರ ಏನು ಅಂತ ಹೇಳ್ತಾವ್ರೆ. ಈಗಾಗಲೇ ಹೇಳಿದ್ದೀನಿ ನೋಡಿ, ಇಲ್ಲಿ ಒಂದು ಹಣ್ಣನ್ನು ನಾವು ತಗೊಂಡಿದ್ದೀವಿ. ಇದೇ ಥರ ಏನಾದರೂ ವ್ಯಾಪಾರ ಆಗದೇ ಇದ್ದರೆ ವ್ಯಾಪಾರಿಗಳು ಏನು ಮಾಡ್ತಾರೆ, ಅನೇಕ ಹಣ್ಣುಗಳನ್ನೆಲ್ಲ ಬೀದಿಗೆ ಬಿಸಾಕ್ತಾರೆ ಅಂತ ತಿಳ್ಕೊಳ್ಳಿ. ನಾವು ಅಷ್ಟೇ ಅಡುಗೆ ಮನೆಯಲ್ಲಿ ಬಳಸಿದಂತಹ ತರಕಾರಿಯ ಸಿಪ್ಪೆಗಳು, ಸೊಪ್ಪುಗಳು ಎಲ್ಲವನ್ನು ನಾವು ಹೊರಗಡೆ ಹಾಕ್ಬಿಡ್ತೀವಲ್ವಾ. ಹೊರಗಡೆ ಹಾಕಿದಾಗ ಎಷ್ಟು ಅದೇನಾದರೂ ಕೊಳೆತು ಮಣ್ಣಾಗಿ ಗೊಬ್ಬರ ಆಗದೇ ಇದ್ದಿದ್ರೆ ಏನಾಗ್ತಾ ಇತ್ತು, ಅಲ್ಲೇ ಉಳ್ಕೊಂಡು ಮಲಿನ ಆಗ್ತಾ ಇತ್ತು, ಪರಿಸರ ಮಲಿನ ಆಗ್ತಾ ಇತ್ತು. ಆದರೆ ಈ ಥರದ ಒಂದು ಏನು ನಮಗೆ ಬೇಡವಾದ ವಸ್ತುಗಳನ್ನು ಹೊರಗಡೆ ಹಾಕ್ತೀವಿ, ಅಂತಹ ವಸ್ತುಗಳನ್ನು ಅದು ಕರಗಿಸಿ ಗೊಬ್ಬರವನ್ನಾಗಿ ಮಾಡುವಲ್ಲಿ ಈ ಬ್ಯಾಕ್ಟೀರಿಯಾಗಳು ಪ್ರಮುಖ ಪಾತ್ರ ವಹಿಸಿದೆ. ಏನು ಜೈವಿಕ ವಿಘಟನೆ ಆಗುವಂತಹ ವಸ್ತುಗಳನ್ನು ವಿಘಟನೆ ಮಾಡಿ, ತರಕಾರಿ ಸಿಪ್ಪೆ ಆಗಿರಬಹುದು, ಹಣ್ಣಾಗಿರ್ಬೋದು, ಸೊಪ್ಪಾಗಿರಬಹುದು, ಅದನ್ನೆಲ್ಲ ಬಿಸಾಕಿರ್ತೀವಿ, ಅವುಗಳನ್ನೆಲ್ಲ ಗೊಬ್ಬರವನ್ನಾಗಿ ಮಾಡುತ್ತೆ. ಈ ರೀತಿಯಲ್ಲಿ ನಮಗೆ ಪರಿಸರ ಸ್ವಚ್ಛ ಮಾಡುವಲ್ಲಿ ಪ್ರಮುಖ ಪಾತ್ರವನ್ನು ವಹಿಸುತ್ತೆ. ನೀವು ಬೇಕಿದ್ರೆ ಇಲ್ಲಿ ಒಂದು ಖಾಲಿ ಪಾತ್ರೆ ತಗೊಂಡು ಅರ್ಧ ಮಣ್ಣನ್ನು ತುಂಬಿಸಿ ಖಾಲಿ ಪಾತ್ರೆಗೆ ಅದಕ್ಕೆಲ್ಲ ಹಣ್ಣು ತರಕಾರಿ ಸಿಪ್ಪೆಗಳನ್ನೆಲ್ಲ ಹಾಕಿ ಮತ್ತೆ ಮಣ್ಣಿನಿಂದ ಒಂದು ಲೇಯರ್ ಮುಚ್ಚಿ ಸ್ವಲ್ಪ ದಿನ ಬಿಟ್ಟು ನೋಡಿ ಗೊಬ್ಬರ ಆಗಿರುತ್ತೆ ಅಂತ ಹೇಳಿಬಿಟ್ಟು ಇಲ್ಲಿ ಒಂದು ಎಕ್ಸಾಂಪಲನ್ನು ಗೊಬ್ಬರ ಮಾಡುವಂತಹ ಒಂದು ವಿಧಾನವನ್ನು ಅವರು ಕೊಟ್ಟಿದ್ದಾರೆ, ನೀವು ನೋಡಬಹುದು. ನಂತರ ಬಂದರೆ ಅಂದರೆ ಈ ಗೊಬ್ಬರ ಎಲ್ಲ ಪೋಷಕಾಂಶ ಯುಕ್ತವಾಗಿರುತ್ತೆ ಅಂತ. ಹೇಗೆ ಪೋಷಕಾಂಶ ಬಂತು ಅಂದರೆ, ಸೊಪ್ಪು ತರಕಾರಿ ಸಿಪ್ಪೆಗಳಲ್ಲೆಲ್ಲ ಪೋಷಕಾಂಶ ಇತ್ತು, ಅದೇ ಗೊಬ್ಬರವಾಗಿ ಮಾರ್ಪಾಟಾಗಿರೋದು. ಅದಕ್ಕೆ ಗೊಬ್ಬರದಲ್ಲಿ ಪೋಷಕಾಂಶ ಇರುತ್ತೆ. ನಿಮ್ಮ ಶಾಲೆಯಲ್ಲೂ ಕೂಡ ಗೊಬ್ಬರದ ಗುಂಡಿಗಳನ್ನು ತಯಾರಿಸಿ ನಿಮ್ಮ ಉಳಿದ ಆಹಾರ ಅದೆಲ್ಲ ಹಾಕಿ ಅದ್ರ ಮೇಲೆ ಒಂದು ಲೇಯರ್ ಮಣ್ಣನ್ನು ಹಾಕಿ ಅಲ್ಲಿ ನೈಸರ್ಗಿಕ ಗೊಬ್ಬರ ತಯಾರಾಗುತ್ತೆ ಅಂತ ಹೇಳ್ತಾ ಇದ್ದಾರೆ. ನೆಕ್ಸ್ಟ್ ಬಂದರೆ ನಮ್ಮ ವೈಜ್ಞಾನಿಕ ಪರಂಪರೆಯ ಬಗ್ಗೆ ಕೊಟ್ಟಿದ್ದಾರೆ. ಇಲ್ಲಿ ಪ್ರಾಚೀನ ಭಾರತೀಯ ಗ್ರಂಥಗಳು ಅಂದರೆ ಒಂದು ಗ್ರಂಥಾಲಯ, ಹಳೆಯ ಗ್ರಂಥಾಲಯ ನೋಡಿದ್ರೆ ಅಲ್ಲಿ ಅನೇಕ ಗ್ರಂಥಗಳು ಇದೆ. ಹಳೆಯ ಒಂದು ಲೈಬ್ರರಿಯನ್ನು ನೋಡಿದ್ರೆ ನಾವು ಅದರಲ್ಲಿ ವೇದಗಳ ಬಗ್ಗೆ ಕೊಟ್ಟಿದ್ದಾರೆ. ವೇದಗಳಲ್ಲಿ ಕ್ರಿಮಿಯ ಬಗ್ಗೆ, ಗೋಚರ ಅಗೋಚರ ವಸ್ತುಗಳ ಬಗ್ಗೆ ಕೊಟ್ಟಿದ್ದಾರೆ. ಗೋಚರ ಅಗೋಚರ ಜೀವಿಗಳ ಬಗ್ಗೆ ಅಲ್ಲಿ ಮಾತನಾಡಿದರೆ ಅದನ್ನು ಕ್ರಿಮಿ ಅಂತ ಕೂಡ ಹೇಳ್ತಾ ಇದ್ದಾರೆ. ವೇದದಲ್ಲೂ ಸಹ ಕ್ರಿಮಿ ಎಂಬ ಪದವನ್ನು ಬಳಸ್ತಾ ಇದ್ರು ಅಂತ. ಕ್ರಿಮಿ ಕೀಟ ಅಂತ ನಾವು ಬಳಸ್ತೀವಲ್ಲ, ಆ ಕ್ರಿಮಿ ಪದ ಈ ವೇದದಲ್ಲೂ ಸಹ ಬಳಸ್ತಾ ಇದ್ರು ಅಂತ ಹೇಳ್ತಾ ಇದ್ದಾರೆ. ಮತ್ತೆ ಇಲ್ಲಿ ನಿಮಗೆ ಅದೇ ಹೇಳಿದ್ನಲ್ಲ, ಪಾತ್ರೆಯಲ್ಲಿ ಸಂಗ್ರಹ ಆಗಿರುವಂತಹ ತೋಟದಲ್ಲಿ ಕೊಳ್ತಾ ಇರುವಂತಹ ಸಸ್ಯ ಅಥವಾ ಬಿದ್ದ ಎಲೆಗಳು, ಹೇಳಿದ್ನಲ್ಲ ನಾನು ಆಗಲೇ ಹೇಗೆ ಗೊಬ್ಬರವನ್ನು ತಯಾರಿಸ್ತಾರೆ ಅಂತ, ಅದನ್ನೇ ಇಲ್ಲೂ ಕೂಡ ಮತ್ತೆ ಕೊಟ್ಟಿದ್ದಾರೆ. ಈಗ ಎಲೆಗಳೆಲ್ಲ ಉದುರಿರೋ ಎಲೆಯನ್ನು ಕೂಡ, ಕೊಳಿತಾ ಇರೋ ಸಸ್ಯಗಳನ್ನೆಲ್ಲ ಒಂದು ಕಡೆ ಹಾಕಿ ಅದ್ರ ಮೇಲೆ ಒಂದು ಸ್ವಲ್ಪ ಮಣ್ಣನ್ನು ಹಾಕಿದ್ರೆ ಅಲ್ಲಿ ಪೋಷಕಾಂಶ ಭರಿತ ಗೊಬ್ಬರವನ್ನು ತಯಾರಾಗುತ್ತೆ ಅಂತ. ಈವನ್ ಸಗಣಿಯಿಂದನೂ ಕೂಡ ತ್ಯಾಜ್ಯ ಪದಾರ್ಥ ಆಗುತ್ತೆ. ಇವುಗಳನ್ನೆಲ್ಲ ವಿಭಜಿಸೋದಕ್ಕೆ ಸಹಾಯ ಮಾಡಿರೋದು ಯಾವುದು? ಬ್ಯಾಕ್ಟೀರಿಯಾ. ಅದಕ್ಕೋಸ್ಕರ ಅದನ್ನು ಉಪಯುಕ್ತ ಬ್ಯಾಕ್ಟೀರಿಯಾ ಅಂತ ಕರೀತಾರೆ. ಪರಿಸರದ ಸ್ವಚ್ಛಕಾರಿಗಳು ಅಂತ ಕೂಡ ಕರೀತಾರೆ ಅನ್ನೋದನ್ನ ಇಲ್ಲಿ ಕೊಟ್ಟಿದ್ದಾರೆ. ಇನ್ನು ನೆಕ್ಸ್ಟು ಜೈವಿಕ ಅನಿಲದ ಆಕಾರವಾಗಿ ಸೂಕ್ಷ್ಮ ಜೀವಿಗಳು ಅಂದರೆ ಸಗಣಿಯನ್ನು ಅಥವಾ ತ್ಯಾಜ್ಯ ನೀರನ್ನು ವಿಭಜನೆ ಮಾಡಿ, ತ್ಯಾಜ್ಯ ವಸ್ತುಗಳನ್ನು ವಿಭಜನೆ ಮಾಡಿ ಅದು ಇಂಗಾಲದ ಡೈಆಕ್ಸೈಡನ್ನು ಮತ್ತು ಅಧಿಕ ಪ್ರಮಾಣದಲ್ಲಿ ಮೀಥೇನನ್ನು ತಯಾರು ಮಾಡುತ್ತೆ. ಈ ಮೀಥೇನನ್ನು ನಾವು ಅಡುಗೆ ಮಾಡೋದಕ್ಕೂ ಕೂಡ ಉಪಯೋಗಿಸ್ತೀವಿ, ಇಂಧನವಾಗಿ ಬಳಸ್ತೀವಿ. ಅದಕ್ಕೋಸ್ಕರ ಅದನ್ನೆಲ್ಲ ಜೈವಿಕ ಅನಿಲ ಅಂತ ಹೇಳ್ತಾರೆ. ಈ ತ್ಯಾಜ್ಯ ಪದಾರ್ಥದಿಂದ ಕೆಲವೊಂದು ಬ್ಯಾಕ್ಟೀರಿಯಾಗಳು
ಆಮ್ಲಜನಕನೇ ಬೇಡ ಅದಕ್ಕೆ. ಆಮ್ಲಜನಕ ರಹಿತವಾದ ವಾತಾವರಣದಲ್ಲಿ ಆ ತ್ಯಾಜ್ಯ ಪದಾರ್ಥವನ್ನು ವಿಘಟನೆ ಮಾಡಿ ಇಂಗಾಲದ ಡೈಆಕ್ಸೈಡ್ ತಯಾರಿಸ್ತು, ಅದರ ಜೊತೆಗೆ ಮೀಥೇನ್ ಕೂಡ ತಯಾರಿಸ್ತು. ಮೀಥೇನ್ ಅನ್ನೋದು ಒಂದು ಅನಿಲ, ಆ ಜೈವಿಕ ವಸ್ತುವಿನಿಂದ ತಯಾರಾದ ಅನಿಲ ಆಗಿರೋದ್ರಿಂದ ಜೈವಿಕ ಅನಿಲ ಅಂತ ಹೇಳ್ತಾವ್ರೆ. ಈ ಜೈವಿಕ ಅನಿಲ ಇಂಧನವಾಗಿ ನಾವು ಅದನ್ನು ಬಳಸ್ತೀವಿ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ಒಂದು ವಿಜ್ಞಾನಿ ಚಿತ್ರವನ್ನು ಕೊಟ್ಟಿದ್ದಾರೆ, ನೀವು ನೋಡಬಹುದು. ಅವರು ಡಾಕ್ಟರ್ ಆನಂದ್ ಮೋಹನ್ ಚಕ್ರವರ್ತಿ ಅಂತ ಹೇಳಿ. ಈ ವಿಜ್ಞಾನಿಯ ಕಾಲಘಟ್ಟ 1938ರಿಂದ 2020ರವರೆಗೆ ಇದೆ. ಈ ಬ್ಯಾಕ್ಟೀರಿಯಾದ ಬಗ್ಗೆ ಇವರು ಅಧ್ಯಯನ ಮಾಡ್ತಿದ್ರಂತೆ. ಬ್ಯಾಕ್ಟೀರಿಯಾದ ಬಗ್ಗೆ ಅಧ್ಯಯನ ಮಾಡುವ ಸಂದರ್ಭದಲ್ಲಿ ಇವರು ಒಂದು ರೀತಿಯ ವಿಶಿಷ್ಟವಾದ ಬ್ಯಾಕ್ಟೀರಿಯಾವನ್ನು ಲ್ಯಾಬೊರೇಟರಿನಲ್ಲಿ ಅಭಿವೃದ್ಧಿಪಡಿಸಿದ್ದಾರೆ. ಅವರು ಅಭಿವೃದ್ಧಿಪಡಿಸಿದಂತಹ ಏನು ಅಭಿವೃದ್ಧಿಪಡಿಸಿದ್ರು ಅಂದರೆ, ನಾವೀಗ ಸಮುದ್ರದ ಮೂಲಕ ತೈಲವನ್ನು ತೆಗೆದುಕೊಂಡು ಹೋಗ್ತೀವಲ್ಲ, ತೈಲ ಬಂದ ನಂತರ ಕೆಲವೊಂದು ಅಂಶ ತೈಲ ಭೂಮಿ ಮೇಲೆ ಬೀಳುತ್ತೆ ನೋಡಿ. ಈಗ ಹಾಕುವ ಸಂದರ್ಭದಲ್ಲೋ ಇನ್ನು ಕೆಲವು ಸಂದರ್ಭಗಳಲ್ಲಿ ಭೂಮಿಯ ಮೇಲೆ ಏನಾಗುತ್ತೆ, ಸೋರಿಕೆ ಆಗ್ಬಿಡುತ್ತೆ. ತೈಲ ಸೋರಿಕೆ ಆಗಿ ಅದು ಅಲ್ಲೇ ಮಾಲಿನ್ಯವನ್ನು ಉಂಟು ಮಾಡ್ಬೋದು. ಆ ಸೋರಿಕೆಯಾದ ತೈಲವನ್ನು ವಿಭಜನೆ ಮಾಡೋದಕ್ಕೆ ಅಂತ ಒಂದು ಬ್ಯಾಕ್ಟೀರಿಯಾವನ್ನು ತಯಾರು ಮಾಡಿದಾರಂತೆ ಇವರು. ವಿಶಿಷ್ಟವಾದ ಬ್ಯಾಕ್ಟೀರಿಯಾ ಸೋರಿಕೆಯಾದ ತೈಲವನ್ನು ವಿಭಜನೆ ಮಾಡುವ ಒಂದು ಸಾಮರ್ಥ್ಯ ಉಳ್ಳ ಬ್ಯಾಕ್ಟೀರಿಯಾ ಅದು. ಅದನ್ನು ಅಭಿವೃದ್ಧಿಪಡಿಸಿದ್ದಕ್ಕೆ ಅವರಿಗೆ ಪೇಟೆಂಟ್ ಕೂಡ ಲಭಿಸಿದಂತೆ 1980ರಲ್ಲಿ ಪೇಟೆಂಟ್. ಸೊ ಇವರು ಮಾಡಿದಂತಹ ಈ ಸಾಧನೆಗೆ ಇವರಿಗೆ ಪ್ರಶಸ್ತಿ ಕೂಡ ದೊರೆತಿದೆ. ಇವರ ಕಂಡುಹಿಡಿದಂತಹ ಅಂದರೆ ವಿಶಿಷ್ಟವಾದ ಬ್ಯಾಕ್ಟೀರಿಯಾ ಕಂಡುಹಿಡಿದ್ರಲ್ಲ, ಇದರ ಆಧಾರದ ಮೇಲೆ ಈಗ ಇರುವಂತಹ ತ್ಯಾಜ್ಯ ಪದಾರ್ಥಗಳನ್ನೆಲ್ಲ ಈ ಬ್ಯಾಕ್ಟೀರಿಯಾವನ್ನು ಉಪಯೋಗಿಸ್ಕೊಂಡು ಹೇಗೆ ವಿಲೇವಾರಿ ಮಾಡೋದು ಅಂತ ಅಭಿವೃದ್ಧಿಪಡಿಸೋದು ಅಂತ ಇನ್ನೂ ಕೂಡ ವಿಜ್ಞಾನ ಲೋಕದಲ್ಲಿ ಕಾರ್ಯಗಳು ನಡೀತಾ ಇದೆ ಅಂತ ಹೇಳ್ಬೋದು. ಈಗ ನೆಕ್ಸ್ಟು ಸೂಕ್ಷ್ಮ ಜೀವಿಗಳು ಮತ್ತು ಆಹಾರದ ಬಗ್ಗೆ ಕೊಟ್ಟಿದ್ದಾರೆ. ಏನು ಸೂಕ್ಷ್ಮ ಜೀವಿಗಳು ಆಹಾರದಲ್ಲಿ ಪ್ರಮುಖ ಪಾತ್ರ ಹೇಗೆ ವಹಿಸುತ್ತೆ ಅನ್ನೋದನ್ನು ಇಲ್ಲಿ ಒಂದು ಪ್ರಯೋಗದ ಮೂಲಕ ಕೊಟ್ಟಿದ್ದಾರೆ. ಇಲ್ಲಿ ಈಸ್ಟ್ನ ಬಗ್ಗೆ ಕೊಟ್ಟಿದ್ದಾರೆ. ಯಾವುದರ ಬಗ್ಗೆ ಕೊಟ್ಟಿದ್ದಾರೆ? ಈಸ್ಟ್ ಬಗ್ಗೆ ಕೊಟ್ಟಿದ್ದಾರೆ. ಈಸ್ಟ್ ಕೂಡ ಒಂದು ಜೀವಿ. ನೋಡಿ, 2 ಬಟ್ಟಲ್ ತೆಗೆದುಕೊಂಡಿದ್ದಾರೆ. 2 ಬಟ್ಲಲ್ಲಿ ಗೋಧಿ ಹಿಟ್ಟನ್ನು ತಗೊಂಡಿದ್ದಾರೆ. ಗೋಧಿ ಹಿಟ್ಟನ್ನು ಮೊದಲನೇ ಬಟ್ಲು ಇದೆಯಲ್ಲ, ಆ ಮೊದಲನೇ ಬಟ್ಟಲಿಗೆ ಸ್ವಲ್ಪ ಗೋಧಿ ಹಿಟ್ಟು ಹಾಕ್ಕೊಂಡಿದ್ದಾರೆ. ಸ್ವಲ್ಪ ಬೆಚ್ಚಗಿನ ನೀರಲ್ಲಿ ಕಲಸಿದ್ದಾರೆ. ಗೋಧಿ ಹಿಟ್ಟನ್ನು ಕಲಸುವ ಸಂದರ್ಭದಲ್ಲಿ ಸ್ವಲ್ಪ ಈಸ್ಟನ್ನು ಕೂಡ ಹಾಕ್ಕೊಂಡಿದ್ದಾರೆ. ಇನ್ನು 2ನೇ ಬಟ್ಲಿಗೆ ನೋಡಿ ತಣ್ಣೀರನ್ನು ಹಾಕ್ಕೊಂಡಿದ್ದಾರೆ. ಈಸ್ಟ್ ಹಾಕಿಲ್ಲ. ಇಲ್ಲಿ ಬಿಸಿನೀರು ಹಾಕಿದ್ದಾರೆ, ಈಸ್ಟ್ ಹಾಕವ್ರೆ. ಇಲ್ಲಿ ತಣ್ಣೀರು ಹಾಕಿದ್ದಾರೆ, ಈಸ್ಟ್ ಹಾಕಿಲ್ಲ. ಈ ರೀತಿಯಾಗಿ ಕಲಸಿ ಸ್ವಲ್ಪ ಹೊತ್ತು ಬಿಟ್ಟ ನಂತರ, ಒಂದು 4-5 ಗಂಟೆ ಬಿಟ್ಟ ನಂತರ ಹೇಗೆ ಚಪಾತಿಯ ಹಿಟ್ಟು ಉಬ್ಬಿದೆ ಅಂತ ನೀವು ನೋಡಬಹುದು. ಇಲ್ಲಿನ ತನಕನೂ ಕೂಡ ಚಪಾತಿ ಹಿಟ್ಟು ಉಬ್ಬಿದೆ. ಆದರೆ ಎಷ್ಟು ಕಲಸಿದ್ವೋ ಅಷ್ಟೇ ಇದೆ 2ನೇ ಬಟ್ಟಲಿನಲ್ಲಿ. ಇದರಿಂದ ನಮಗೆ ಏನು ತಿಳಿದು ಬರುತ್ತೆ ಅಂತ ಹೇಳಿದ್ರೆ, ಈಸ್ಟ್ ಕೂಡ ಒಂದು ಜೀವಿ. ಇಲ್ಲಿ ಏನು ಮಾಡುತ್ತೆ ಈಸ್ಟು? ಇಂಗಾಲದ ಡೈಆಕ್ಸೈಡನ್ನು ಉತ್ಪತ್ತಿ ಮಾಡುತ್ತೆ. ಆ ನೀರಿನೊಂದಿಗೆ ಸೇರಿಕೊಂಡು ಇಂಗಾಲದ ಡೈಆಕ್ಸೈಡನ್ನು ಅದು ಉತ್ಪತ್ತಿ ಮಾಡುತ್ತೆ. ಈ ಇಂಗಾಲದ ಡೈಆಕ್ಸೈಡ್ ಆ ಹಿಟ್ಟಿನ ಮಧ್ಯದಲ್ಲಿ ಸೇರಿಕೊಂಡು ಉಬ್ಬುವಂತೆ ಮಾಡುತ್ತೆ. ಚಪಾತಿ ಮಾಡಿದಾಗ ಅಥವಾ ಇದನ್ನು ಬ್ರೆಡ್ಡು ಮತ್ತು ಕೇಕ್ಗಳಲ್ಲೂ ಕೂಡ ಈಸ್ಟನ್ನು ಬೇಕ್ರಿಯಲ್ಲಿ ಬಳಸ್ತಾರೆ. ಆ ಬ್ರೆಡ್ಡು ಕೇಕ್ ಎಲ್ಲ ಸಾಫ್ಟಾಗಿ ಇದೆ ಅಂತ ಅಂದರೆ ಕಾರಣ ಈಸ್ಟ್ ಆ್ಯಡ್ ಮಾಡಿರ್ತಾರೆ. ಆ ಈಸ್ಟ್ ಏನು ಮಾಡುತ್ತೆ? ಇಂಗಾಲದ ಡೈಆಕ್ಸೈಡನ್ನು ಉತ್ಪತ್ತಿ ಮಾಡುತ್ತೆ. ಈ ಹಿಟ್ಟಿನ ಮಧ್ಯೆ ಇಂಗಾಲದ ಡೈಆಕ್ಸೈಡ್ ಸೇರಿರೋದ್ರಿಂದ ಅದು ಮೃದುವಾಗಿ ನಾವು ಚಪಾತಿ ಆಗಲಿ, ಕೇಕ್ ಆಗಲಿ, ಇನ್ನಿತರ ಬೇಕರಿ ಐಟಮ್ಸ್ ಆಗಲಿ ಸಾಫ್ಟ್ ಆಗೋದಕ್ಕೆ ಕಾರಣ ಇಂಗಾಲದ ಡೈಆಕ್ಸೈಡ್. ಎಲ್ಲಿ ತಯಾರಾಯ್ತದು? ಈಸ್ಟ್ ತಯಾರು ಮಾಡಿರುವಂಥದ್ದು. ಇದ್ರ ಬಗ್ಗೆ ಕೊಟ್ಟಿದ್ದಾರೆ. ಇನ್ನು ಈಸ್ಟ್ ಕೂಡ ಒಂದು ವಿಧದ ಸೂಕ್ಷ್ಮ ಜೀವಿ ಅಂತ ಹೇಳ್ತಾ ಇದ್ದಾರೆ. ಇದು ಯಾವ ಗುಂಪಿಗೆ ಸೇರಿದೆ ಈಸ್ಟ್ ಅಂತ ಹೇಳಿದ್ರೆ, ಶಿಲೀಂಧ್ರದ ಗುಂಪಿಗೆ ಸೇರಿದೆ ಅಂತ ಹೇಳ್ತಾವ್ರೆ. ಬೆಚ್ಚಗಿನ ವಾತಾವರಣದಲ್ಲಿ ಅದು ಚೆನ್ನಾಗಿ ಬೆಳೆಯುತ್ತೆ. ಅದಕ್ಕೆ ತಣ್ಣೀರು ಹಾಕಿಲ್ಲ, ಇಲ್ಲಿ ಸ್ವಲ್ಪ ಬಿಸಿನೀರು ಹಾಕಿದ್ದಾರೆ. ಯಾಕೆ ಅಂದರೆ ಬೆಚ್ಚಗಿನ ವಾತಾವರಣದಲ್ಲಿ ಚೆನ್ನಾಗಿ ಬೇಗ ಬೆಳವಣಿಗೆ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಈಸ್ಟು ಕೂಡ ನಮ್ಮಂತೆ ಉಸಿರಾಡುತ್ತೆ, ಆಹಾರವನ್ನು ವಿಭಜಿಸುತ್ತೆ. ಈಸ್ಟು ಉಸಿರಾಡುತ್ತೆ ಮತ್ತು ಬೆಚ್ಚಗಿನ ವಾತಾವರಣದಲ್ಲಿ ಚೆನ್ನಾಗಿ ಬೆಳೆಯುತ್ತೆ. ಇದು ಕೂಡ ಒಂದು ಸೂಕ್ಷ್ಮ ಜೀವಿ. ಇದು ಶಿಲೀಂಧ್ರದ ಜಾತಿಗೆ ಸೇರಿದೆ ಅಂತ ಈಸ್ಟ್ ಬಗ್ಗೆ ಕೊಟ್ಟಿದ್ದಾರೆ. ಅದೇ ಈಸ್ಟ್ ಇಂಗಾಲದ ಡೈಆಕ್ಸೈಡ್ನ ಬಿಡುಗಡೆ ಮಾಡುತ್ತೆ. ಗುಳ್ಳೆ ರೂಪದಲ್ಲಿ ಆಹಾರವಾದ ಮಧ್ಯದಲ್ಲಿ ಇರುತ್ತೆ. ಆಹಾರ ಉಬ್ಬುವಂತೆ ಮಾಡುತ್ತೆ, ಮೃದುವಾಗಿಸುವಂತೆ ಮಾಡುತ್ತೆ ಅಂತ ಹೇಳಿ, ಅದಷ್ಟೇ ಅಲ್ಲ, ಸ್ವಲ್ಪ ಪ್ರಮಾಣದ ಆಲ್ಕೋಹಾಲ್ ಸಹ ಉತ್ಪತ್ತಿ ಮಾಡುತ್ತೆ. ನೀವು ನೋಡಿರ್ಬೋದು, ಈಸ್ಟನ್ನು ಹಾಕಿದಂತಹ ಒಂದು ಹಿಟ್ಟು ಒಂಥರ ಸ್ಮೆಲ್ ಇರುತ್ತೆ. ಇಲ್ಲಿ ವಾಸನೆ ಇರೋದಿಲ್ಲ 2ನೇದ್ರಲ್ಲಿ. ಆದರೆ ಈ ಮೊದಲನೇದ್ರಲ್ಲಿ ಈಸ್ಟ್ ಸೇರಿಸಿರ್ತೀವಲ್ಲ, ಒಂದು ರೀತಿಯ ವಾಸನೆ ಇರುತ್ತೆ. ಯಾಕೆ ಅಂದರೆ ಈಸ್ಟು ವಿಭಜನೆ ಮಾಡುವ ಸಂದರ್ಭದಲ್ಲಿ ಆಲ್ಕೋಹಾಲನ್ನು ಕೂಡ ತಯಾರಿಸುತ್ತೆ. ಇಂಗಾಲದ ಡೈಆಕ್ಸೈಡ್ ಒಂದೇ ತಯಾರಿಸಿಲ್ಲ, ಅದು
ಆಲ್ಕೋಹಾಲನ್ನು ಕೂಡ ತಯಾರಿಸಿರೋದ್ರಿಂದ ಒಂದು ರೀತಿಯ ವಾಸನೆ ಅಲ್ಲಿ ಬರ್ತಾ ಇರುತ್ತೆ. ನಂತರ ಲ್ಯಾಕ್ಟೋಬೆಸಿಲಸ್ ಬ್ಯಾಕ್ಟೀರಿಯಾದ ಬಗ್ಗೆ ಕೊಟ್ಟಿದ್ದಾರೆ. ಹಾಲಿನಲ್ಲಿ ಈ ಲ್ಯಾಕ್ಟೋಬೆಸಿಲಸ್ ಬ್ಯಾಕ್ಟೀರಿಯಾ ಇರುತ್ತೆ. ಆ ಲ್ಯಾಕ್ಟೋಬೆಸಿಲಸ್ ಬ್ಯಾಕ್ಟೀರಿಯಾ ಹಾಲನ್ನು ಮೊಸರಾಗಿ ಮಾಡೋದಕ್ಕೆ ಕೂಡ ಸಹಾಯ ಮಾಡುತ್ತೆ. ನಂತರ ಕೆಲವೊಂದು ಬ್ಯಾಕ್ಟೀರಿಯಾಗಳು ಇಡ್ಲಿ, ದೋಸೆ, ಭಟೂರ ತಯಾರಿಸೋದಕ್ಕೆ, ಹಿಟ್ಟನ್ನು ಉದುಗಿಸೋದಕ್ಕೂ ಕೂಡ ಸಹಾಯ ಮಾಡುತ್ತೆ ಅಂತ ಹೇಳ್ತಾ, ಈ ರೀತಿಯಾಗಿ ಕೆಲವೊಂದು ಜೀವಿಗಳು ನಮಗೆ ಸಹಾಯಕಾರಿಯಾಗಿದೆ, ಪರಿಸರದ ಶುಚಿಕಾರರಾಗಿದ್ದಾರೆ, ಆಹಾರದಲ್ಲೂ ಕೂಡ ನಮಗೆ ಸಹಾಯವನ್ನು ಮಾಡುತ್ತೆ ಅಂತ ಹೇಳ್ತಾ ಇದ್ದಾರೆ. ನೆಕ್ಸ್ಟ್ ನೋಡೋಣ. ಇಲ್ಲಿ ಇನ್ನೂ ಒಂದು ಎಕ್ಸ್ಪೆರಿಮೆಂಟನ್ನು ಕೊಟ್ಟಿದ್ದಾರೆ. ಏನು 2 ಎಕ್ಸ್ಪೆರಿಮೆಂಟ್ ಅಂತ ಹೇಳಿದ್ರೆ, ಎ ಮತ್ತು ಬಿ ಎನ್ನುವಂತಹ 2 ಬಟ್ಟಲುಗಳನ್ನು ತೆಗೆದುಕೊಂಡಿದ್ದಾರೆ. ಇಲ್ಲಿ ಎ ಮತ್ತು ಬಿ ಎನ್ನುವಂತಹ ಪಾತ್ರೆಗಳನ್ನು ತೆಗೆದುಕೊಂಡಿದ್ದಾರೆ. 2 ಸಣ್ಣ ಗಾಜಿನ ಬಟ್ಟಲುಗಳನ್ನು ತಗೊಂಡು ಎ ಮತ್ತು ಬಿ ಅಂತ ಗುರುತಿಸಿ ಅಂತ ಹೇಳ್ತಾ ಇದ್ದಾರೆ. ಎ ಬಟ್ಟಲಿನಲ್ಲಿ ಉಗುರು ಬೆಚ್ಚಗಿನ ಹಾಲು ತಗೊಳ್ಳಿ, ಅಂದರೆ ಸ್ವಲ್ಪ ಬೆಚ್ಚಗಿರುವಂತಹ ಹಾಲು ತಗೊಂಡು, 2ನೇ ಬಟ್ಟಲಿನಲ್ಲಿ ಏನು ಮಾಡಬೇಕು, ತಣ್ಣಗಿರೋ ಹಾಲನ್ನು ತಗೊಂಡು 2ಕ್ಕೂ ಒಂದೊಂದು ಚಮಚ ಮೊಸರನ್ನು ಹಾಕಿ ಅಂತ ಹೇಳ್ತಾ ಇದ್ದಾರೆ. ಒಂದರಲ್ಲಿ ಏನು ಮಾಡಬೇಕು, ಬೆಚ್ಚಗಿನ ಹಾಲು ತಗೊಳ್ಳಿ, ಇನ್ನೊಂದರಲ್ಲಿ ತಣ್ಣಗಿನ ಹಾಲು ತಗೊಂಡು 2ಕ್ಕೂ ಮೊಸರು ಹಾಕಿ, ಹಾಲಿಗೆ ಮೊಸರು ಹಾಕಿ ಅಂತ ಹೇಳ್ತಾ ಇದ್ದಾರೆ. ನಂತರ 2 ಬಟ್ಲನ್ನ ಮುಚ್ಚಿ ಇಟ್ಬಿಡಿ ಅಂತ ಹೇಳ್ತಾ ಇದ್ದಾರೆ. ಏನು ವ್ಯತ್ಯಾಸ ನೋಡ್ತೀರಾ, ಒಂದು ಇಡೀ ರಾತ್ರಿ ಇಟ್ಟು ನಂತರ ಬೆಳಗ್ಗೆ ನೋಡಿದಾಗ ಏನು ವ್ಯತ್ಯಾಸ ಆಗಿದೆ, ನಿಮ್ಮ ಊಹೆ ಮತ್ತು ಅವಲೋಕನ ಏನು ಅಂತ ಹೇಳಿ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ಹಾಲಿನ ಗೋಚರತೆಯಲ್ಲಿ ಉಂಟಾಗುವ ಬದಲಾವಣೆ. ಹಾಲನ್ನು ನೋಡಿದ್ರೆ ಏನಾಯಿತು, ಪಾತ್ರೆ ಏನಲ್ಲಿ ಮೊಸರು ಸಂಪೂರ್ಣವಾಗಿ ಆಗಿದೆ, ಆದರೆ ಬಿ ಪಾತ್ರೆಯಲ್ಲಿ ಸಂಪೂರ್ಣವಾಗಿ ಹಾಲು ಮೊಸರು ಆಗಿರೋದಿಲ್ಲ. ಹಾಲಿನ ಬಣ್ಣ ನೋಡಿದಾಗ ಎ ಪಾತ್ರೆಯಲ್ಲಿ ಸಂಪೂರ್ಣವಾಗಿ ಏನಾಯಿತು, ಬೆಚ್ಚಗೆ ಇತ್ತಲ್ಲ, ಅದಕ್ಕೆ ಬೇಗ ಅದು ಫರ್ಮೆಂಟೇಷನ್ ಆಗಿದೆ, ಹುಳಿ ಬಂದಿದೆ. ಬಿ ಪಾತ್ರೆಯಲ್ಲಿ ನೋಡಿದಾಗ ಅದರಲ್ಲಿ ಬಣ್ಣದಲ್ಲಿ ಯಾವ ವ್ಯತ್ಯಾಸ ಇರಲಿಲ್ಲ, ಇಲ್ಲಿ ವ್ಯತ್ಯಾಸ ಇತ್ತು, ಮತ್ತು ಸ್ವಲ್ಪ ಬಣ್ಣನೂ ಕೂಡ ಇಲ್ಲಿ ಚೇಂಜ್ ಆಗಿತ್ತು. ಎ ಪಾತ್ರೆಯಲ್ಲಿ ಇಲ್ಲಿ ಚೇಂಜ್ ಆಗಿರಲಿಲ್ಲ, ಹುಳಿ ಕೂಡ ಬಂದಿತ್ತು ಎ ಪಾತ್ರೆಯಲ್ಲಿ, ಬಿನಲ್ಲಿ ಹುಳಿ ಒಂದು ಸ್ವಲ್ಪ ಕಡಿಮೆ ಬಂದಿತ್ತು ಅಂತ ನಾವು ಹೇಳಬಹುದು. ಇದರ ಎಕ್ಸ್ಪ್ಲನೇಷನ್ನ ಇಲ್ಲಿ ಕೊಟ್ಟಿದ್ದಾರೆ. ಏನು ಅಂತ ಹೇಳಿದ್ರೆ, ಲ್ಯಾಕ್ಟೋಬೆಸಿಲಸ್ ಬ್ಯಾಕ್ಟೀರಿಯಾ ಬೆಚ್ಚಗಿನ ವಾತಾವರಣದಲ್ಲಿ ಬಹಳ ಬೇಗ ಮತ್ತು ಸಕ್ಕರೆಯ ಅಂಶ ಜಾಸ್ತಿ ಇದ್ದರೆ ಅದು ಬೇಗ ದ್ವಿಗುಣಗೊಳ್ಳುತ್ತೆ ಅಂತ ಹೇಳ್ತಾ ಇದ್ದಾರೆ. ಅದರ ಸಂಖ್ಯೆ ಬೇಗ ದ್ವಿಗುಣಗೊಳ್ಳುತ್ತೆ. ಈಸ್ಟು ಅಷ್ಟೇ ಆಲ್ಕೋಹಾಲನ್ನು ಉತ್ಪಾದನೆ ಮಾಡುತ್ತೆ. ಮತ್ತು ಲ್ಯಾಕ್ಟಿಕ್ ಆಮ್ಲ ಕೂಡ, ಲ್ಯಾಕ್ಟೋಬೆಸಿಲಸ್ ಬ್ಯಾಕ್ಟೀರಿಯಾ ಲ್ಯಾಕ್ಟಿಕ್ ಆಮ್ಲವನ್ನು ಉತ್ಪತ್ತಿ ಮಾಡುತ್ತೆ. ಇದು ಮೊಸರು ಹುಳಿ ಬರೋದಕ್ಕೆ ಕಾರಣ. ಮೊಸರು ಹುಳಿ ಅಂತ ಹೇಳ್ತಾರಲ್ವಾ, ಮೊಸರಲ್ಲಿ ಏನಿದೆ, ಲ್ಯಾಕ್ಟೋಬೆಸಿಲಸ್ ಬ್ಯಾಕ್ಟೀರಿಯಾ ಇದೆ. ಆ ಲ್ಯಾಕ್ಟೋಬೆಸಿಲಸ್ ಬ್ಯಾಕ್ಟೀರಿಯಾ ಏನು ಮಾಡ್ತಾ ಇದೆ, ಲ್ಯಾಕ್ಟಿಕ್ ಆಮ್ಲವನ್ನು ಉತ್ಪತ್ತಿ ಮಾಡ್ತಾ ಇದೆ. ಅದಕ್ಕೋಸ್ಕರ ಮೊಸರು ಹುಳಿ ಆಗಿರುತ್ತೆ. 1-2 ದಿನ ಬಿಟ್ಟರೆ ಆಮ್ಲ ಜಾಸ್ತಿ ಆಗಿಬಿಡುತ್ತಲ್ಲ, ಲ್ಯಾಕ್ಟಿಕ್ ಆಮ್ಲ, ಅದಕ್ಕೆ ಹುಳಿ ಬರುತ್ತೆ ಅಂತ ಇದರಲ್ಲಿ ಹೇಳ್ತಾ ಇದ್ದಾರೆ. ಇನ್ನು ಇಲ್ಲಿ ಇರುವಂತಹ ಒಂದು ಗಿಡದ ಎಕ್ಸ್ಪ್ಲನೇಷನ್ ಇಲ್ಲಿ ಕೊಟ್ಟಿದ್ದಾರೆ. ಒಂದು ಗಿಡವನ್ನು ನೀವು ಇಲ್ಲಿ ನೋಡ್ತಾ ಇದ್ದೀರಾ, ರೈಸೋಬಿಯಂ ಹೊಂದಿರುವಂತಹ ಅಲಸಂದೆ ಸಸ್ಯದ ಬೇರಿನ ಗಂಟುಗಳನ್ನು ಇಲ್ಲಿ ನೋಡಬಹುದು. ಇಲ್ಲಿ ನೋಡ್ತಾ ಇದ್ದೀರಾ, ಸಣ್ಣ ಸಣ್ಣ ಡಾಟ್ ಥರ ನೋಡ್ತಾ ಇದ್ದೀರಾ ನೋಡಿ, ಬೇರಿನಲ್ಲಿರುವ ಗಂಟುಗಳು ಇವೆಲ್ಲ ಡಾಟ್ ಥರ ನಾನು ಬರಿತಾ ಇದ್ದೀನಲ್ಲ, ಬೇರಿನ ಗಂಟುಗಳು ಇವು. ಅದರೊಳಗಡೆ ಏನಿದೆ, ಬ್ಯಾಕ್ಟೀರಿಯಾ ಇದೆಯಂತೆ. ಅದರ ಹೆಸರು ಏನು, ರೈಸೋಬಿಯಂ ಬ್ಯಾಕ್ಟೀರಿಯಾ. ಇದು ಯಾವುದು, ಅಲಸಂದೆ ಕಾಳಿದೆಯಲ್ಲ, ಅಲಸಂದೆ ಕಾಳಿಂದು ಸಸ್ಯ. ಆ ಸಸ್ಯದಲ್ಲಿ ಬೇರಿನ ಗಂಟುಗಳಿದೆ. ದ್ವಿದಳ ಧಾನ್ಯ ಸಸ್ಯ ಯಾವ್ದು ಬೇಕಾದರೂ ನೀವು ತಗೊಳ್ಬಹುದು. ದ್ವಿದಳ ಧಾನ್ಯ, ಏಕದಳ, ದ್ವಿದಳ, ನೀವು ಅದ್ರ ಬಗ್ಗೆ ಓದಿದ್ದೀರಾ. ನಾವು ಒಡೆದ್ರೆ 2 ಈಕ್ವಲ್ ಭಾಗ ಆಗುತ್ತಲ್ಲ ಬೀಜಗಳು, ಅದು ದ್ವಿದಳ ಅಂತ ಹೇಳ್ತಾರೆ. ಅಲಸಂಡೆ ಕಾಳು, ಕಡಲೆಕಾಳು, ಈ ರೀತಿ ಯಾವುದೇ ಒಂದು ಸಸ್ಯದ ಬೇರನ್ನು ನೋಡಿ, ಅಲ್ಲಿ ಗಂಟುಗಳಿರುತ್ತೆ. ಆ ಗಂಟುಗಳ ಒಳಗಡೆ ಏನಿದೆ, ಬ್ಯಾಕ್ಟೀರಿಯಾ. ಇಲ್ಲಿ ಇರುವ ಬ್ಯಾಕ್ಟೀರಿಯಾ ಯಾವುದು, ರೈಸೋಬಿಯಂ. ಈ ರೈಸೋಬಿಯಂನ ಕೆಲಸ ಏನು ಅಂತ ಹೇಳಿದ್ರೆ, ನೋಡ್ರಿ, ಸಸ್ಯಗಳು ಬೆಳವಣಿಗೆ ಆಗಬೇಕು ಅಂದರೆ ಏನು ಬೇಕು, ನೈಟ್ರೋಜನ್ ಬೇಕು. ಆದರೆ ವಾತಾವರಣದಲ್ಲಿ 78% ನೈಟ್ರೋಜನ್ ಇದ್ದರೂ ಸಹ ಡೈರೆಕ್ಟಾಗಿ ಆ ನೈಟ್ರೋಜನನ್ನು ಈ ಸಸ್ಯ ಹೀರ್ಕೊಳ್ಳೋದಕ್ಕೆ ಆಗೋದಿಲ್ಲ. ಆದರೆ ಅದು ಸ್ಥಿರೀಕರಣ ಆಗಬೇಕು. ನೈಟ್ರೋಜನ್ ಇರೋದೇನಾಗಬೇಕು, ಸ್ಥಿರೀಕರಣ ಆಗಬೇಕು. ಅಂದರೆ ನೈಟ್ರಸ್ ಆಕ್ಸೈಡ್ ನೈಟ್ರೋಜನ್ ಡೈಆಕ್ಸೈಡ್ ಆಗಿ ಬದಲಾದರೆ ಅದನ್ನು ಇದು ಹೀರ್ಕೊಳ್ಳುತ್ತೆ. ನೈಟ್ರೋಜನ್ನನ್ನು ಸ್ಥಿರೀಕರಿಸೋದಕ್ಕೆ, ಅಂದರೆ ನೈಟ್ರಸ್ ಆಕ್ಸೈಡ್ ನೈಟ್ರೋಜನ್ ಡೈಆಕ್ಸೈಡ್ ಆಗಿ ಬದಲು ಮಾಡೋದಕ್ಕೆ ಈ ರೈಸೋಬಿಯಂ ಎನ್ನುವ ಬ್ಯಾಕ್ಟೀರಿಯಾ ಸಹಾಯ ಮಾಡುತ್ತೆ. ಈ ಬ್ಯಾಕ್ಟೀರಿಯಾ ಎಲ್ಲಿತ್ತು, ಸಸ್ಯದ ಬೇರಿನ ಗಂಟುಗಳಲ್ಲಿ. ಅದಕ್ಕೋಸ್ಕರ ನೀವು ಹೊಲದ ತೋಟದ ಮಧ್ಯೆ ನೀವು ನೋಡಿರ್ಬೋದು, ದ್ವಿದಳ ಧಾನ್ಯದ ಒಂದು ಲೈನ್ ಹಾಕಿರ್ತಾರೆ.
ಹಿಂದಿನ ಕಾಲದವರು ಎಷ್ಟೋ ಬುದ್ಧಿವಂತರು ಅಂದರೆ ಬೇರೆ ಬೇರೆ ಸಸ್ಯಗಳನ್ನೆಲ್ಲ ಇಲ್ಲಿ ಹಾಕಿರ್ತಾರೆ. ಆದರೆ ಸಸ್ಯಗಳ ಮಧ್ಯದಲ್ಲಿ ಒಂದು ಸಾಲು ಏನು ಹಾಕಿರ್ತಾರೆ, ದ್ವಿದಳ ಧಾನ್ಯಗಳನ್ನು ಹಾಕಿರ್ತಾರೆ. ಯಾಕೆ ದ್ವಿದಳ ಧಾನ್ಯ ಹಾಕಿರ್ತಾರೆ ಅಂದರೆ ಸಸ್ಯ ಚೆನ್ನಾಗಿ ಬೆಳೀಲಿ ಅಂತ. ಸಸ್ಯ ಚೆನ್ನಾಗಿ ಬೆಳೆಯೋಕ್ಕೆ ಏನು ಬೇಕು, ನೈಟ್ರೋಜನ್. ಗಾಳಿಯಲ್ಲಿ ನೈಟ್ರೋಜನ್ ಇದೆ, ಆದರೆ ಸಸ್ಯ ಏನು ಮಾಡುತ್ತೆ, ಹೀರ್ಕೊಳ್ಳೋಕ್ಕೆ ಆಗಲ್ಲ. ಸ್ಥಿರೀಕರಿಸಿದ ನೈಟ್ರೋಜನ್ನ ಹೀರ್ಕೊಳ್ಳೋದು. ಆ ಸ್ಥಿರೀಕರಿಸೋದು ಅಂದರೆ ನೈಟ್ರೋಜನ್ ಇದ್ದಿದ್ದು ನೈಟ್ರೋಜನ್ ಡೈಆಕ್ಸೈಡ್ ಅಥವಾ ನೈಟ್ರಸ್ ಆಕ್ಸೈಡ್ ಆಗಿ ಬದಲಾಗೋದನ್ನೇ ಸ್ಥಿರೀಕರಿಸೋದು ಅನ್ನೋದು. ಈ ಸ್ಥಿರೀಕರಿಸಿದ ನೈಟ್ರೋಜನ್ನ ಹೀರ್ಕೊಳ್ಳುತ್ತೆ. ಆ ಸ್ಥಿರೀಕರಣ ಮಾಡಬೇಕು ಅಂದರೆ ಆ ರೈಸೋಬಿಯಂ, ಎಲ್ಲಿತ್ತು ಇದು ರೈಸೋಬಿಯಂ ಎನ್ನುವ ಬ್ಯಾಕ್ಟೀರಿಯಾ, ಬೇರುದ ಗಂಟುಗಳ ಒಳಗಡೆ ಇದೆ. ಅದು ಸ್ಥಿರೀಕರಿಸಿ ನಮಗೆ ಅಂದರೆ ಸಸ್ಯಗಳಿಗೆ ಬೆಳೆಯೋದಕ್ಕೆ ನೈಟ್ರೋಜನ್ನ ಕೊಡುತ್ತೆ. ಅದರ ಬಗ್ಗೆ ಇಲ್ಲಿ ಹೇಳಿದ್ದಾರೆ. ಇನ್ನು ನೆಕ್ಸ್ಟು ಅದ್ಭುತ ಸೂಕ್ಷ್ಮ ಶೈವಲಗಳ ಬಗ್ಗೆ ಹೇಳಿದ್ದಾರೆ. ಶೈವಲದ ಬಗ್ಗೆ ಇದುವರೆಗೂ ನೀವು ಬೇರೆ ಸೂಕ್ಷ್ಮ ಜೀವಿಗಳ ಬಗ್ಗೆ ನೋಡಿದ್ರಿ. ಈಗ ಶೈವಲದ ಬಗ್ಗೆ ಹೇಳ್ತಾ ಇದ್ದಾರೆ. ಶೈವಲ ಅಂದರೆ ಪಾಚಿ ಅಂತ ಹೇಳಬಹುದು. ಈ ಶೈವಲ ನೋಡಿ, ನೇರವಾಗಿ ಸೂರ್ಯನ ಬೆಳಕು ಬಿದ್ದರೆ ಅದು ಜಾಸ್ತಿ ಬೆಳೆಯಲ್ಲ, ನೇರವಾಗಿ ಬೀಳಬಾರ್ದು, ಸ್ವಲ್ಪ ಸೈಡಿಂದ ಅದು ಸೂರ್ಯನ ಬೆಳಕು ಇದು ಮಾಡಬಹುದು. ನೋಡಿ, ಈ ಶೈವಲಗಳಲ್ಲಿ ತುಂಬ ಪೋಷಕಾಂಶ ಇದೆಯಂತೆ. ಈಗ ಒಂದು ಸಮುದ್ರ ಅಥವಾ ಇನ್ನು ನದಿ ಎಲ್ಲ ತಗೊಂಡ್ರೆ ಅಲ್ಲಿ ಶೈವಲ ಬೆಳೆದಿರುತ್ತೆ ನೋಡಿ. ಆ ಶೈವಲ ಅಂದರೆ ಪಾಚಿ ಬೆಳೆದಿರುತ್ತೆ. ಆ ಪಾಚಿಯನ್ನು ತಿಂದು ಹಲವಾರು ಜೀವಿಗಳು ತಮ್ಮ ಜೀವನವನ್ನು ನಡೆಸುತ್ತೆ ಅನ್ನೋದು ನಿಮಗೆ ಗೊತ್ತಿದೆ. ಯಾಕೆ ಅಂದರೆ ಆ ಪಾಚಿಯಲ್ಲಿ ಅನೇಕ ಪೋಷಕಾಂಶ ಇದೆ. ನಮ್ಮಲ್ಲಿ ಶೈವಲಗಳನ್ನು ಉಪಯೋಗಿಸಲ್ಲ, ಆದರೆ ಫಾರಿನ್ ಕಂಟ್ರಿಗಳಲ್ಲಿ ಶೈವಲಗಳನ್ನು ಉಪಯೋಗಿಸ್ತಾರೆ. ಅಂದರೆ ಪಾಚಿ ಅಂದರೆ ಸಮುದ್ರ ನದಿಯಲ್ಲಿ ತಗೊಂಡು ಬಂದು ಉಪಯೋಗಿಸೋದಲ್ಲ, ಅವರು ಪಾಚಿಯನ್ನು ಬೆಳೆಸ್ತಾರೆ. ಪಾಚಿಯಲ್ಲಿ ಅನೇಕ ವಿಧ ಇದೆ ಮಕ್ಕಳೇ. ಸ್ಪಿರುಲಿನಾ, ಕ್ಲೋರೆಲ್ಲಾ, ಡಯಾಟಮ್ಸ್ ಅಂತ ಬೇರೆ ಬೇರೆ ರೀತಿಯ ಪಾಚಿಗಳಿದೆ. ಔಷಧೀಯ ಗುಣ ಇದೆ, ತುಂಬ ಕಾಯಿಲೆಗಳನ್ನು ಹೋಗಲಾಡಿಸುವ ಗುಣ ಇದೆ. ಫಾರಿನ್ ಕಂಟ್ರಿಗಳಲ್ಲಿ ಈ ಸ್ಪಿರುಲಿನಾ ಇದೆಯಲ್ಲ, ಸ್ಪಿರುಲಿನಾ ಅನ್ನೋದು ಒಂದು ರೀತಿಯ ಪಾಚಿ. ಆ ಪಾಚಿಯನ್ನು ತೊಟ್ಟಿಯ ಒಳಗಡೆ ಬೆಳೆಸ್ತಾರೆ. ಒಂದು ತೊಟ್ಟಿಯನ್ನು ತಗೊಂಡು ತೊಟ್ಟಿಯನ್ನು ಚೆನ್ನಾಗಿ ತೊಳೆದಿರಬೇಕು. ಅಲ್ಲಿ ಹೊಸ ನೀರನ್ನು ಹಾಕಿ ಅದ್ರ ಮೇಲೆ ಸೈಡಿಂದ ಸೂರ್ಯನ ಬೆಳಕು ಬೀಳೋಂತೆ ಮಾಡಿ ಅಲ್ಲಿ ಏನು ಮಾಡ್ತಾರೆ, ಒಂದು ಸ್ಪಿರುಲಿನ ಬೇರೆ ಕಡೆಯಿಂದ ಒಂದು ಸ್ಪಿರುಲಿನ ತಗೊಂಡು ಬಂದು ತೊಳೆದು ಈ ತೊಟ್ಟಿಯ ಒಳಗಡೆ ಹಾಕ್ತಾರೆ. ಒಂದೇ ಒಂದು ಸ್ಪಿರುಲಿನ ಅಂದ್ರೇನು, ಶೈವಲ ಪಾಚಿ. ಆ ಪಾಚಿಯ ಅಂದರೆ ಶೈವಲದ ಒಂದು ಜಾತಿ ಅಂತ ಹೇಳ್ಬೋದು ಸ್ಪಿರುಲಿನಾವನ್ನು ಹಾಕ್ತಾರೆ. ಒಂದೇ ಒಂದಿದ್ದು ಸ್ವಲ್ಪ ದಿನ ನಂತರ ನೋಡಿದ್ರೆ ಅನೇಕ ಸ್ಪಿರುಲಿನ ಬೆಳೆದಿರುತ್ತೆ, ಅನೇಕ ಪಾಚಿ ಅಗ್ಲವಾಗಿ ಬೆಳೆದ್ಬಿಟ್ಟಿರುತ್ತೆ. ಅದನ್ನು ತಗೊಂಡು ಔಷಧಿ ತಯಾರಿಸ್ತಾರೆ, ಚಿಪ್ಸ್ ತಯಾರಿಸ್ತಾರೆ, ಸ್ನ್ಯಾಕ್ಸ್ನ ತಯಾರಿಸಿ ಅವರು ಬಳಸ್ತಾ ಇದ್ದಾರೆ. ಯಾಕೆ ಅಂದರೆ ಅದರಲ್ಲಿ ಪೋಷಕಾಂಶ ಭರಿತವಾಗಿದೆ, ತುಂಬ ನ್ಯೂಟ್ರಿಯೆಂಟ್ಸ್ ಇದೆ, ಔಷಧೀಯ ಗುಣ ಇದೆ. ಆದರೆ ನಮ್ಮಲ್ಲಿ ಅದನ್ನು ಬಳಸ್ತಾ ಇಲ್ಲ. ಸೊ ಇದಿಷ್ಟು ಇದರ ಬಗ್ಗೆ ಕೊಟ್ಟಿದ್ದಾರೆ. ಯಾವುದು, ಶೈವಲದ ಬಗ್ಗೆ ಕೊಟ್ಟಿದ್ದಾರೆ. ನೋಡಿ ಯಾವ ರೀತಿಯಾಗಿ ಸ್ಪಿರುಲಿನಾವನ್ನು ನಾವು ಬೆಳೆಸಬಹುದು ಅನ್ನೋದನ್ನು ಇಲ್ಲಿ ಕೊಟ್ಟಿದ್ದಾರೆ. ಅದರಲ್ಲಿ ವಿಟಮಿನ್ B12 ಅನ್ನೋದು ತುಂಬ ಹೇರಳವಾಗಿದೆ. ಸ್ವಲ್ಪ ಪ್ರಮಾಣದಲ್ಲಿ ಪ್ರೋಟೀನು, ಕೊಬ್ಬು ಎಲ್ಲ ಅಂದರೆ 60ಕ್ಕಿಂತ ಹೆಚ್ಚು % ಪ್ರೋಟೀನ್ ಇರುತ್ತೆ. ಸ್ವಲ್ಪ ಪ್ರಮಾಣದ ಕೊಬ್ಬು ಕೂಡ ಹೊಂದಿದೆ, ಸಕ್ಕರೆಯನ್ನು ಕೂಡ ಹೊಂದಿದೆ. ವಿಟಮಿನ್ B12 ಉತ್ತಮವಾದ ಆಹಾರವಾಗಿದೆ ಅಂತ ಅಂದರೆ ಹೇರಳವಾಗಿ ವಿಟಮಿನ್ B12 ಇದೆ, ಪ್ರೋಟೀನ್ ಇದೆ. ಅದಕ್ಕೋಸ್ಕರ ನೋಡಿ ಇಲ್ಲಿ ಸ್ಪಿರುಲಿನಾದ ಚಿತ್ರವನ್ನು ಕೂಡ ಕೊಟ್ಟಿದ್ದಾರೆ. ತೊಟ್ಟಿಯಲ್ಲಿ ಸ್ಪಿರುಲಿನಾ ಪಾಚಿಯನ್ನು ನೋಡಿ ಇಲ್ಲೆಲ್ಲ ಬೆಳೆಸಿದ್ದಾರೆ. ಪಾಚಿಯನ್ನು ಬೆಳೆಸಬಹುದು, ಆ ಬೆಳೆಸಿ ಔಷಧಿಯಾಗಿ ಸ್ನ್ಯಾಕ್ಸ್ ಆಗಿ ನಾವು ಮಾಡಿಕೊಂಡು ತಿನ್ನಬಹುದು ಅಂತ ಹೇಳ್ತಾ ಇದ್ದಾರೆ. ಅದಕ್ಕೋಸ್ಕರ ಈಗ ಹೊರದೇಶಗಳಲ್ಲೆಲ್ಲ ಸ್ಪಿರುಲಿನಾವನ್ನು ಕೊಯ್ಲು ಮಾಡ್ತಾ ಇದ್ದಾರೆ. ಹೇಗೆ ನಾವು ಬೇಳೆಕಾಳು, ಧಾನ್ಯ, ಅಕ್ಕಿ ಎಲ್ಲ ಬೆಳಿತೀವಲ್ಲ, ಅದೇ ಥರ ಇದನ್ನು ಕೂಡ ಬೆಳೀತಾ ಇದ್ದಾರೆ. ಯಾಕೆ, ಉತ್ತಮವಾದ ಒಂದು ಪೋಷಕಾಂಶ ಇದೆ, ಔಷಧೀಯ ಗುಣ ಇದೆ. ನಮ್ಮ ದೇಶದಲ್ಲಿ ಇನ್ನೂ ಇದರ ಬಳಕೆ ಇನ್ನೂ ಸಾಧ್ಯ ಆಗ್ತಾ ಇಲ್ಲ. ಇದು ಕೂಡ ಒಂದು ಕೃಷಿ, ಎಲ್ಲ ಜನರಿಗೆ ಅದರ ಬಗ್ಗೆ ಅರಿವು ಉಂಟಾದರೆ ಇಲ್ಲೂ ಕೂಡ ಇದು ಒಂದು ಕೃಷಿ ಮಾಡಬಹುದು ನಾವು. ಜೀವಕೋಶವನ್ನು ಜೀವದ ಮೂಲ ಘಟಕವೆಂದು ಏಕೆ ಪರಿಗಣಿಸಲಾಗಿದೆ ಅಂತ ಹೇಳ್ತಾವ್ರಪ್ಪ. ಇಲ್ಲಿ ಒಂದು ಏಕಕೋಶ ಜೀವಿ, ಬಹುಕೋಶೀಯ ಜೀವಿಯ ಬಗ್ಗೆ ಕೊಟ್ಟಿದ್ದಾರೆ. ಬ್ಯಾಕ್ಟೀರಿಯಾ ಮತ್ತು ಪ್ರೋಟೋಜೋವಾ ಅನ್ನೋದು ಏಕಕೋಶ ಜೀವಿ. ಇನ್ನು ಶಿಲೀಂಧ್ರ, ಶೈವಲ ಅವುಗಳು ಮಾನವ, ಸಸ್ಯ ಅವುಗಳೆಲ್ಲ ಬಹುಕೋಶ ಜೀವಿ. ಯಾಕೆ ಏಕಕೋಶ ಜೀವಿ, ಬಹುಕೋಶ ಜೀವಿ ಅಂತಾರೆ ಅಂದರೆ ಇಡೀ ದೇಹ ಒಂದೇ ಒಂದು ಜೀವಕೋಶದಿಂದ ಆಗಿರುತ್ತೆ. ಇಲ್ಲಿ ಸಂಕೀರ್ಣ ಆಗಿದೆ, ದೇಹ ಬಹು ದೊಡ್ಡದಾಗಿದೆ. ಒಂದು ಜೀವಕೋಶದಿಂದ
ಸಾಗಾಣಿಕಾ ವ್ಯೂಹವನ್ನು ನಿಯಂತ್ರಣ ಮಾಡೋದಕ್ಕೆ ಸಾಧ್ಯ ಇಲ್ಲ. ಅದಕ್ಕೋಸ್ಕರ ಬಹುಕೋಶ ಜೀವಿಯಲ್ಲಿ ಅನೇಕ ಜೀವಕೋಶಗಳು ಇದೆ. ಪ್ರತಿಯೊಂದು ವಿಶೇಷ ಕಾರ್ಯಕ್ಕೂ ಬೇರೆ ಬೇರೆ ರೀತಿಯ ಜೀವಕೋಶಗಳ ಅಗತ್ಯ ಇರೋದ್ರಿಂದ ನಾವು ಉಳಿಬೇಕು ಅಂತಂದರೆ ವಿಶೇಷ ಕಾರ್ಯ ಮಾಡುವ ಜೀವಕೋಶಗಳು ಬೇಕು. ಅದಕ್ಕೆ ಬೇರೆ ಬೇರೆ ರೀತಿಯ ಜೀವಕೋಶಗಳು ಇದೆ ಅಂತ ಹೇಳ್ತಾವ್ರೆ. ನೆಕ್ಸ್ಟು ಬ್ಯಾಕ್ಟೀರಿಯಾದ ಜೀವಕೋಶವನ್ನು ತೋರಿಸ್ತಾ ಇದ್ದಾರೆ. ನಮ್ಮಲ್ಲಿ ನ್ಯೂಕ್ಲಿಯಸ್ ಅಂತ ಹೇಳ್ತೀವಿ, ಅದೇ ಬ್ಯಾಕ್ಟೀರಿಯಾದಲ್ಲಿ ನ್ಯೂಕ್ಲಿಯಾಯ್ಡ್ ಅಂತ ಹೇಳ್ತಾರೆ. ಈ ಪ್ರದೇಶವನ್ನು ನ್ಯೂಕ್ಲಿಯಾಯ್ಡ್ ಅಂತ ಹೇಳ್ತಾರೆ. ನಿಮಗೆ ಗೊತ್ತಿದೆ, ಯಾವುದೇ ಒಂದು ಜೀವಕೋಶವನ್ನು ತೆಗೆದುಕೊಂಡ್ರೆ ಅದರಲ್ಲಿ ನ್ಯೂಕ್ಲಿಯಸ್ ಇರುತ್ತೆ, ನ್ಯೂಕ್ಲಿಯರ್ ಪೊರೆ ಇರುತ್ತೆ, ಮತ್ತು ಅಂದರೆ ಕೋಶ ದ್ರವ್ಯ, ಕೋಶ ಕೇಂದ್ರ, ಕೋಶ ಪೊರೆ ಇರುತ್ತೆ ಎನ್ನುವುದು ನಾವು ನೋಡಿದ್ದೀವಿ. ಬ್ಯಾಕ್ಟೀರಿಯಾದಲ್ಲಿ ಮಾತ್ರ ನಿರ್ದಿಷ್ಟ ನ್ಯೂಕ್ಲಿಯಸ್ ಮತ್ತು ನ್ಯೂಕ್ಲಿಯರ್ ಪೊರೆಯನ್ನು ಹೊಂದಿಲ್ಲ ಅಂತ ಹೇಳ್ತಾವ್ರೆ. ಅಂದರೆ ನಿರ್ದಿಷ್ಟವಾದ ನ್ಯೂಕ್ಲಿಯಸ್ಸು, ನ್ಯೂಕ್ಲಿಯರ್ ಪೊರೆ ಹೊಂದಿಲ್ಲ. ಇದು ನ್ಯೂಕ್ಲಿಯಸ್ಸು ಮತ್ತು ಇಲ್ಲಿ ಪೊರೆ ಇಲ್ಲಿ ಇರಬೇಕು, ಅದು ನಿರ್ದಿಷ್ಟವಾದ ನ್ಯೂಕ್ಲಿಯಸ್ಸು ಇಲ್ಲ, ನ್ಯೂಕ್ಲಿಯರ್ ಪೊರೆನೂ ಇಲ್ಲ. ಅದಕ್ಕೆ ಅದನ್ನು ನ್ಯೂಕ್ಲಿಯಾಯ್ಡ್ ಅಂತಾರೆ. ಯಾಕೆ ಬ್ಯಾಕ್ಟೀರಿಯಾದಲ್ಲಿ ನ್ಯೂಕ್ಲಿಯಾಯ್ಡ್ ಅಂತಾರೆ, ನ್ಯೂಕ್ಲಿಯಸ್ ಅನ್ನಲ್ಲ ಅಂತ ಹೇಳ್ತಾ ಇದ್ದಾರೆ. ನೆಕ್ಸ್ಟ್ ಬಂದರೆ ಸೂಕ್ಷ್ಮದರ್ಶಕದಲ್ಲಿ ಅಂದರೆ ಹೆಚ್ಚು ವರ್ಧನಾ ಸೂಕ್ಷ್ಮದರ್ಶಕ ಅಂದರೆ ಎಲೆಕ್ಟ್ರಾನ್ ಮೈಕ್ರೋಸ್ಕೋಪ್. ಎಲೆಕ್ಟ್ರಾನ್ ಮೈಕ್ರೋಸ್ಕೋಪಲ್ಲಿ ನೋಡಿದಾಗ 10 ಲಕ್ಷ ನೋಡ್ರಿ, ಒಂದು ಡಾಟ್ ಅಷ್ಟು ಇದೆ ಅಂದರೆ 10 ಲಕ್ಷ ಪಟ್ಟು ದೊಡ್ಡದಾಗಿ ಅದು ಕಾಣುತ್ತೆ ಅಂತ ಹೇಳ್ತಾವ್ರೆ. ಯಾವುದೇ ಒಂದು ಸೂಕ್ಷ್ಮ ಜೀವಿಯನ್ನು ಎಲೆಕ್ಟ್ರಾನ್ ಮೈಕ್ರೋಸ್ಕೋಪಲ್ಲಿ ಸಿಂಪಲ್ ಮೈಕ್ರೋಸ್ಕೋಪ್, ಕಾಂಪೌಂಡ್ ಮೈಕ್ರೋಸ್ಕೋಪ್, ಎಲೆಕ್ಟ್ರಾನ್ ಮೈಕ್ರೋಸ್ಕೋಪ್ ಅಂತ ಇರುತ್ತೆ. ಎಲೆಕ್ಟ್ರಾನ್ ಮೈಕ್ರೋಸ್ಕೋಪಲ್ಲಿ 10 ಲಕ್ಷ ಪಟ್ಟು ದೊಡ್ಡದಾಗಿ ಆ ಜೀವಕೋಶವನ್ನು ನಾವು ನೋಡಬಹುದು ಅಂತ ಹೇಳ್ತಾ, ಎಲ್ಲ ಜೀವಕೋಶಗಳ ಗಾತ್ರ, ಆಕಾರ, ರಚನೆ ಬೇರೆ ಇದೆ, ಅವುಗಳ ಕಾರ್ಯನೂ ಕೂಡ ಬೇರೆ ಇದೆ ಅಂತ ಹೇಳ್ತಾ ಇದ್ದಾರೆ. ಇದಿಷ್ಟು ಈ ಪಾಠ ಆಗಿರುತ್ತೆ. ಇದೇ ರೀತಿ ನನ್ನ ಎಲ್ಲ ಪಾಠಗಳನ್ನು ನೀವು ರೂಪಾ TP ಲೆಟ್ಸ್ ಲರ್ನ್ ಎನ್ನುವಂತಹ ಚಾನಲ್, ರೂಪಾ TP ಲೆಟ್ಸ್ ಲರ್ನ್ ಅಂತ ನೀವು ಯೂಟ್ಯೂಬಲ್ಲಿ ಹೋದರೆ ನನ್ನ ಎಲ್ಲ ಪಾಠಗಳು ದೊರೆಯುತ್ತೆ. ಇದೇ ರೀತಿ ಪ್ಯಾರಾವೈಸ್ ಎಕ್ಸ್ಪ್ಲನೇಷನ್ನ ನಾನು 10ನೇ ತರಗತಿಯ ಪಾಠಗಳಿಗೂ ಮಾಡಿರ್ತೇನೆ. ಮುಂದಿನ ದಿನಗಳಲ್ಲಿ PUCದು ಮತ್ತು 6, 7, 8, 9ನೇ ತರಗತಿಯ ಪಾಠಗಳನ್ನು ಮಾಡ್ತೀನಿ ಅಂತ ಹೇಳಿ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ, ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ಈ ಅಧ್ಯಾಯವನ್ನು ವಂದನೆಗಳು.